ಕ್ವಶನ್ ಸೇಮ್ ಟು ಸೇಮ್ ಕ್ವಶನ್ ಮೇಲೆ ಶಿಫ್ಟ್ 3 ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. 1 to the power of 0 ಎನಿಥಿಂಗ್ ಟು ದಿ ಪವರ್ ಆಫ್ 0 ಲೋ ಇನ್ಕ್ರೀಸ್ ಆದರೆ ಮತ್ತು ಫಾಸ್ಟ್ ಇನ್ಕ್ರೀಸ್ ಆದರೆ ಇಲ್ಲಿ ಸ್ಲೋ ಇನ್ಕ್ರೀಸ್ ಆಗೋದು. ಫಸ್ಟ್ ಸ್ಟೆಪ್ ಏನಾಗಿ ಒಟ್ಟು ಲಾಭ ಕೇಳೋಣ. ಒಟ್ಟು ಲಾಭ ಎಷ್ಟು ಕೇಳೋಣ? ಒಟ್ಟು ಲಾಭ ಎಷ್ಟಾಗುತ್ತೆ? 60 ಎಕ್ಸ್ ಅಂದ್ರೆ ಇದು ಎಕ್ಸ್, ಇವೆರಡರು ಮಲ್ಟಿಪ್ಲೈ ಮಾಡಿದ್ರೆ ಚೌಕದ ವಿಸ್ತೀರ್ಣ ಸಿಗ್ತೈತಿ ಕಿರಣ್ ಏನು ಮಾಡ್ತಾನೆ ನೆಕ್ಸ್ಟ್? ರಾಮಗೆ ಮಾಡ್ತಾನೆ. 48 into 64 ಮೇಲೆ ಏನಾಗುತ್ತೆ? ಯಾಕಂದ್ರೆ ನೀವು 36% ಎಲ್ಲ ಬರೋದು ನೋಡ್ರಿ. ಮುಂದಿನ ಚಿಲ್ಲರ್ ಮೊದಲು ಆಮೇಲೆ ಕೊಡ್ಸೋಣ. 50 ಒಂದು 80 130 ಈ ಪ್ರತಿಯೊಂದು ಕ್ವಶನ್ಗಳು ಹೆಲ್ಪ್ ಆಗ್ತವೆ. ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ RRB ಕ್ಲರ್ಕ್ ಶಿಫ್ಟ್ 1 ಪೇಪರನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಹೋದ ವರ್ಷ ಏನು ಆಗಸ್ಟ್ 10ನೇ ತಾರೀಕು 2024 ಏನು ಎಕ್ಸಾಮ್ ನಡೆದಿತ್ತಲ್ಲ RRB ಕ್ಲರ್ಕ್ ಶಿಫ್ಟ್ 1 ಏನು ಕ್ವಶನ್ ಪೇಪರ್ ಬಂದಿವಲ್ಲ ಆ ಕ್ವಶನ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಮೆಮೊರಿ ಬೇಸ್ಡ್ ಪೇಪರನ್ನು ಹೋದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಅದೇ RRB ಕ್ಲರ್ಕ್ನ ಆಗಸ್ಟ್ 10ನೇ ತಾರೀಕು ಸೆಕೆಂಡ್ ಶಿಫ್ಟಲ್ಲಿ ಯಾವ ರೀತಿ ಕ್ವಶನ್ಸ್ಗಳಿದ್ದಾವೆ ಇದ್ದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪೂರ್ತಿ 40 ಕ್ವಶನ್ದ ಪೇಪರ್ ಇರುತ್ತೆ. ಎಕ್ಸಾಕ್ಟ್ಲಿ ಕ್ವಾಂಟ್ ಸೆಕ್ಷನಲ್ಲಿ ಎಷ್ಟು ಕ್ವಶನ್ ಬರ್ತಾವಲ್ಲ ಅದೇ ರೀತಿ ವಿತ್ ಟೈಮರ್ ಕ್ವಶನ್ ಪೇಪರ್ ಆ್ಯಡ್ ಮಾಡಿದ್ದೀನಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕ್ವಶನ್ಸ್ಗಳಿರ್ತವೆ. ನಿಮಗೆ ಟೈಮರ್ ಮುಗಿಯೋದ್ರಲ್ಲಿ ಕ್ವಶನ್ಗಳನ್ನು ಕರೆಕ್ಟಾಗಿ ಅಟೆಂಪ್ಟ್ ಮಾಡಿ ಆಮೇಲೆ ನಾನು ಬಿಡಿಸೋದನ್ನು ಅಥವಾ ನನ್ನ ಏನು ಅಪ್ರೋಚ್ ಇರುತ್ತಲ್ಲ ಅದನ್ನು ನೀವು ಫಾಲೋ ಮಾಡ್ಬೋದು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ. ಈ ವಿಡಿಯೋಗಳು ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಈ ಮುಂಬರುವ IBPS ಕ್ಲರ್ಕ್ ಎಕ್ಸಾಮ್ಗೆ, ಆಮೇಲೆ RRB PO ಪ್ರಿಲಿಮ್ಸ್ ಪೇಪರ್ ಕೆಲವೊಂದು ಶಿಫ್ಟಲ್ಲಿ ಈಸಿ ಬರುತ್ತೆ, ಕೆಲವೊಂದು ಶಿಫ್ಟಲ್ಲಿ ಡಿಫಿಕಲ್ಟ್ ಬರುತ್ತೆ. ಕೆಲವೊಂದು ಕ್ವಶನ್ಗಳು RRB PO ಕೂಡ ಹೆಲ್ಪ್ ಆಗುತ್ತವೆ ನಿಮಗೆ ಇದರಲ್ಲಿಂದ ಈ ವಿಡಿಯೋಗಳಿಂದ. ಆಮೇಲೆ ಮೇನ್ಲಿ RRB ಕ್ಲರ್ಕ್ ಎಕ್ಸಾಮ್ ಏನಿರುತ್ತಲ್ಲ ಅದಕ್ಕೆ ಕಂಪ್ಲೀಟಾಗಿ ಇದು ಒಂದು ಫೌಂಡೇಶನ್ ಆಗಿ ಆ್ಯಕ್ಟ್ ಆಗುತ್ತೆ. ನಿಮಗೆ ಯಾವ ರೀತಿ ಕ್ವಶನ್ ಬರ್ಬೋದು ಅಂತೇಳಿ ಈ 3, ಈಗ ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ, ಇದು 2ನೇ ವಿಡಿಯೋ ಇದೆ, ಇನ್ನೊಂದು ವಿಡಿಯೋ ಹಾಕ್ತೀನಿ. ಈ 3 ವಿಡಿಯೋಗಳಿಂದ ನೀವು ಯಾವ ರೀತಿ ಕ್ವಶನ್ ಪೇಪರ್ ಬರಬಹುದು ಕ್ವಾಂಟ್ ಸೆಕ್ಷನ್ ಅನ್ನೋದನ್ನು ಊಹೆ ಮಾಡಬಹುದು. ಈ 3 ವಿಡಿಯೋಗಳಾದ ನಂತರ ನೆಕ್ಸ್ಟ್ 3 ರೀಸನಿಂಗ್ ಟಾಪಿಕ್ ಮೇಲೆ, ರೀಸನಿಂಗ್ ಸಬ್ಜೆಕ್ಟ್ ಮೇಲೆ 3 ವಿಡಿಯೋಗಳು ಹಾಕ್ತೀನಿ ಇದೇ ರೀತಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. RRB ಕ್ಲರ್ಕ್ ಶಿಫ್ಟ್ 2 ಆಗಸ್ಟ್ 10th ಕ್ವಶನ್ ಪೇಪರ್ ಮೆಮೊರಿ ಬೇಸ್ಡ್. ಇದರ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇತ್ತು ಅವಾಗ ಅನ್ನೋದ್ರ ಬಗ್ಗೆ ಇದಕ್ಕೆ ನಾನು ಸೋರ್ಸ್ ಕೂಡ ಹೇಳ್ತೀನಿ, ಯಾವ ರೀತಿ ಪೇಪರ್ ರೆಡಿ ಮಾಡಲಾಗಿದೆ ಅನ್ನೋದನ್ನು ಕೂಡ ಈಗ ನೆಕ್ಸ್ಟ್ ಸ್ಲೈಡಲ್ಲಿ. ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇತ್ತು? ಟೋಟಲ್ 10 ಸಿಂಪ್ಲಿಫಿಕೇಷನ್ ಕ್ವಶನ್ಸ್ ಇದ್ದು. 10 ಸಿಂಪ್ಲಿಫಿಕೇಷನ್ ಕ್ವಶನ್ಸಲ್ಲಿ ಮ್ಯಾಕ್ಸಿಮಮ್ 5ಕ್ಕಿಂತ ಜಾಸ್ತಿ ಕ್ವಶನ್ಸ್ಗಳೆಲ್ಲ ಫ್ರ್ಯಾಕ್ಷನ್ ಬೇಸ್ಡ್ ಇದ್ದು. ಫ್ರ್ಯಾಕ್ಷನ್ ಬೇಸ್ಡ್ ಕ್ವಶನ್ ಇದು. ಫ್ರ್ಯಾಕ್ಷನ್ ಅಂದರೆ ಭಿನ್ನರಾಶಿ ಬೇಸ್ಡ್ ಕ್ವಶನ್ಸ್ ಇತ್ತು. ಆಮೇಲೆ ಕೆಲವೊಂದು ಪರ್ಸೆಂಟೇಜ್ ಬೇಸ್ಡ್ ಕ್ವಶನ್ಸ್ ಇತ್ತು. 5 ರಾಂಗ್ ನಂಬರ್ ಸೀರೀಸ್ ಇದ್ದು. ಹೋದ ಶಿಫ್ಟಲ್ಲಿ ಅಂದರೆ ಫಸ್ಟ್ ಶಿಫ್ಟಲ್ಲಿ ಏನು ಬಂದಿತ್ತು? ಮಿಸ್ಸಿಂಗ್ ನಂಬರ್ ಸೀರೀಸ್ ಬಂದಿತ್ತು. ಸೆಕೆಂಡ್ ಶಿಫ್ಟಲ್ಲೇ ರಾಂಗ್ ನಂಬರ್ ಸೀರೀಸ್ ಬಂದಿತ್ತು. ಆಮೇಲೆ 2 DI ಇದ್ದು. 2 DI ಯಾವುದು ಅಂತ ಅನ್ನೋದು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಆಮೇಲೆ 2 DIದಲ್ಲಿ 10 ಕ್ವಶನ್ ಬಂದಿತ್ತು. ಆಮೇಲೆ ಉಳ್ಕಿರೋ 15 ಕ್ವಶನ್ ಎಲ್ಲ ಅರ್ಥಮೆಟಿಕ್ ಇತ್ತು. ಲಾಸ್ಟ್ ಶಿಫ್ಟಲ್ಲಿ ಏನಾಗಿತ್ತು? 10 ಕ್ವಶನ್ ಅರ್ಥಮೆಟಿಕ್ಕಿಂದ ಬಂದಿತ್ತು, 15 ಕ್ವಶನ್ ಸಿಂಪ್ಲಿಫಿಕೇಷನಿಂದ ಬಂದಿತ್ತು. ಬಟ್ ಈ ಶಿಫ್ಟಲ್ಲಿ ಅಂದರೆ ಸೆಕೆಂಡ್ ಶಿಫ್ಟಲ್ಲಿ ಏನು ಬಂದಿದೆ? 10 ಸಿಂಪ್ಲಿಫಿಕೇಷನಿಂದ 15 ಅರ್ಥಮೆಟಿಕ್ಕಿಂದ ಕ್ವಶನ್ಸ್ಗಳು ಬಂದಿವೆ. ಓಕೆ, ಪೇಪರ್ ನೆಕ್ಸ್ಟ್ ಸ್ಲೈಡ್. ಪೇಪರ್ ಯಾವ ರೀತಿ ರೆಡಿ ಮಾಡಿದೆ, ಈ ಪೇಪರ್ ಯಾವ ರೀತಿ ರೆಡಿ ಮಾಡೋಕ್ಕೆ ಸೋರ್ಸ್ ಏನು ಸಿಗ್ತಾ ಅನ್ನೋದನ್ನು ಅಂದರೆ ಯಾವುದೇ ಬ್ಯಾಂಕಿಂಗ್ ರಿಲೇಟೆಡ್ ಎಕ್ಸಾಮ್ದು ಕ್ವಶನ್ ಪೇಪರ್ ಔಟ್ ಆಗೋಂಗಿಲ್ಲ. ಆ ಕ್ವಶನ್ ಪೇಪರ್ ಅಟೆಂಡ್ ಮಾಡಿದ ದಿನ ಅಷ್ಟೇ ನಮ್ಗೆ ಆ ಕ್ವಶನ್ಸ್ಗಳು ನೆನಪಿರ್ತವೆ. ಅವಾಗ ಅಷ್ಟೇ ಕ್ವಶನ್ ಪೇಪರ್ ಪ್ಯಾಟ್ರನ್ ಸಿಗುತ್ತೆ. ಯಾವ ರೀತಿ ಕ್ವಶನ್ ಬಂದಿರ್ಬೋದು ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಬಂದಿರ್ತಾರಲ್ಲ ಜನರು, ಅವರಿಂದ ಈ ಕ್ವಶನ್ಗಳು ಸಿಗ್ತವೆ. ಅದಕ್ಕೋಸ್ಕರನೇ IBPS ಮತ್ತು RRB ಯಾವುದೇ ರೀತಿಯ ಬ್ಯಾಂಕಿಂಗ್ ಎಕ್ಸಾಮ್ ಕ್ವಶನ್ಸ್ಗಳು ಯಾರೇ ಅಪ್ಲೋಡ್ ಮಾಡಿದ್ರು ಅವ್ರು ಮೊದಲು ಹೇಳೋದು ಮೆಮೊರಿ ಬೇಸ್ಡ್ ಕ್ವಶನ್ಸ್ ಇದ್ದಾವೆ ಅಂತೇಳಿ. ಬಟ್ ನಾನು ಮಾಡ್ತಿರೋ ಈ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಕರೆಕ್ಟಾಗಿ ಪೇಪರ್ಗೆ ಮ್ಯಾಚ್ ಆಗೋ ಥರನೇ ಇರ್ತವೆ. ಯಾಕಂದರೆ ಅದಕ್ಕೆ ಕರೆಕ್ಟಾಗಿ ನಾನು ಅನಲೈಸಿಸ್ ಮಾಡಿನೇ ಈ ಕ್ವಶನ್ ಪೇಪರ್ ರೆಡಿ ಮಾಡಿರ್ತೀನಿ. ಕ್ವಶನ್ ಪೇಪರ್ ರೆಡಿ ಮಾಡೋಕ್ಕೆ ಮಿನಿಮಮ್ 3 to 4 ಡೇಸ್ ಹೋಗಿರುತ್ತೆ. ಓಕೆ, ಅನಲೈಸಿಸಲ್ಲಿ ಶಿಫ್ಟ್ 2 ಅನಲೈಸಿಸ್ ಮಾಡಲಾಗಿತ್ತು. RRB ಕ್ಲರ್ಕ್ದು ಸಿಂಪ್ಲಿಫಿಕೇಷನ್ ಕ್ವಶನ್ 10 ಬಂದಿದ್ದು. ಇದು ಆವಾಗಲೇ ಮಾಡಿರೋದು. ಫ್ರ್ಯಾಕ್ಷನ್ ಬೇಸ್ಡ್ ಜಾಸ್ತಿ ಕ್ವಶನ್ ಇದ್ದು ಅಂತೇಳಿ. ಆಮೇಲೆ ರಾಂಗ್ ನಂಬರ್ ಕ್ವಶನ್ 5 ಇದ್ದು. ಇದರಲ್ಲಿ ಕ್ಯೂಬ್ ಬೇಸ್ಡ್ ಮತ್ತು ಡಿವಿಸಿಬಲ್ ಆಮೇಲೆ ಸ್ಕ್ವೇರ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇದ್ದು. ಅಂದರೆ ಡಿಫ್ರೆನ್ಸ್ ತಗೊಂಡ ನಂತರ ಸ್ಕ್ವೇರ್ ವ್ಯಾಲ್ಯೂ ಬರ್ತಿತ್ತು. ಅದರಿಂದ ಈಸಿಯಾಗಿ ರಾಂಗ್ ನಂಬರ್ ಕ್ವಶನ್ನ ನಾವು ರಾಂಗ್ ನಂಬರನ್ನು ಹುಡುಕ್ಬೋದಾಗಿತ್ತು ಈ ರೀತಿ. ಆಮೇಲೆ ಬಾರ್ ಗ್ರಾಫ್ ಇತ್ತು. ಬಾರ್ ಗ್ರಾಫಲ್ಲಿ ಫ್ರೂಟ್ ಕೇಕ್ ಮತ್ತು ಚಾಕ್ಲೇಟ್ ಕೇಕ್ ಸೆಲ್ ಮಾಡ್ತಿದ್ರು. 5 ಜನ ABCD ಅಂತೇಳಿ 5 ಶಾಪ್ ಇದ್ದು. ಪ್ರತಿಯೊಂದು ಶಾಪಿಂದ ಫ್ರೂಟ್ ಮತ್ತು ಚಾಕ್ಲೇಟ್ ಕೇಕ್ ಸೆಲ್ ಮಾಡಲಾಗಿತ್ತು. ಇದ್ರದ್ದು ಕ್ವಶನ್ಸ್ಗಳು ಏನಿತ್ತು ನೋಡಿ, ಇಲ್ಲೇ ಇತ್ತು. ಲೆಂದಿ ಕ್ವಶನ್ಸ್ ಇದ್ದು ಇದ್ರ
ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಟೇಬಲ್ ಗ್ರಾಫ್ ಇತ್ತು. ಒಂದು ಟೇಬಲ್ ಗ್ರಾಫಲ್ಲಿ 3 ಶಾಪ್ಸ್ ಇದ್ದು ಅವರು ಏನೋ ಸೆಲ್ ಮಾಡ್ತಿದ್ರು. ಸೆಲ್ ಅಂದರೆ ಇದು ಮೊಬೈಲ್ಸ್ಗಳನ್ನು ಸೆಲ್ ಮಾಡ್ತಿದ್ರು ಅವರು. ಆಮೇಲೆ ಟೋಟಲ್ ಯಾವ್ಯಾವ ಇಯರ್ 2017 ಹಿಡ್ಕೊಂಡು 2020 ಮಟ್ಟ ಸೆಲ್ ಮಾಡಿ ಇದ್ರದ್ದು ಏನಿದ್ದು ಅಲ್ಲ ಕ್ವಶನ್ಸ್ಗಳು ಈಸಿ ಟು ಮಾಡರೇಟ್ ಕ್ವಶನ್ ಇದು. ರೇಷಿಯೋ ಬೇಸ್ಡ್ ಕ್ವಶನ್ಸ್ ಇದ್ವು, ಆಮೇಲೆ ಕಂಪ್ಯಾರಿಸನ್ ಬೇಸ್ಡ್ ಕ್ವಶನ್ಸ್ ಇದ್ವು, ಆಮೇಲೆ ಪರ್ಸೆಂಟೇಜ್ ಬೇಸ್ಡ್ ಕ್ವಶನ್ಸ್ ಇದ್ವು ಇದ್ರ ಮೇಲೆ. ನೆಕ್ಸ್ಟ್ ಅರ್ಥಮೆಟಿಕಲಿ ಫಸ್ಟ್ ಕ್ವಶನ್ ಇದು ಮೆನ್ಸುರೇಷನ್ ಅಂತಂದರೆ ನಾರ್ಮಲ್ ನಾವು ಟ್ರಯಾಂಗಲ್ ಸ್ಕ್ವೇರ್ ಬೇಸಿಸ್ ಮೇಲೆ ಕ್ವಶನ್ ಬರ್ತಾವಲ್ಲ ಆ ಥರದ ಕ್ವಶನ್ಸ್ ಇತ್ತಿದ್ದು. ಸೈಡ್ಸ್ ಕೊಟ್ಟಿದ್ದ, ಆಮೇಲೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದ, ಇವೆರಡರ ಕಂಪ್ಯಾರಿಸನ್ ಮಾಡಿ ಏನು ಕೇಳಿದ್ದ ಅವನು, ರೈಟ್ ಆ್ಯಂಗಲ್ ಟ್ರಯಾಂಗಲ್ದ ಹೈಟ್ ಕೇಳಿದ್ದ, ಹೈಟ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದ. ಆಮೇಲೆ ಇನ್ನೊಂದು ಕ್ವಶನ್ ಏನಿತ್ತು, ಒಬ್ಬ ಪರ್ಸನ್ ಎಕ್ಸ್ದಿಂದ ವಾಯ್ ಹೋಗ್ತಾನೆ 64 kmph ಸ್ಪೀಡಲ್ಲಿ. ಆಮೇಲೆ ಅದೇ ಪರ್ಸನ್ ವಾಯ್ದಿಂದ ಎಕ್ಸ್ ವಾಪಸ್ ಬರ್ತಾನೆ 48 kmph ಅಲ್ಲಿ. ಅವ್ರು ಆ ಟೋಟಲ್ ಡ್ಯೂರೇಷನ್ದ ಹೋಗುವಾಗ ಮತ್ತು ಬರುವಾಗ ಏನು ಡಿಫ್ರೆನ್ಸ್ ಆಯ್ತಲ್ಲ, ಟೈಮ್ ಡಿಫ್ರೆನ್ಸ್ ಕೊಟ್ಟಿದ್ದ, ಡಿಫ್ರೆನ್ಸ್ ಆಮೇಲೆ ಡಿಸ್ಟೆನ್ಸ್ ಕೇಳಿದ್ದ. ಈ ರೀತಿ ಇವೆಲ್ಲ ಕ್ವಶನ್ಸ್ಗಳು ಆ್ಯಡ್ ಮಾಡಿದ್ದೀನಿ ನಾನು ಕರೆಕ್ಟಾಗಿ. ಇದೇ ರೀತಿ ಎಲ್ಲ ಕ್ವಶನ್ಸ್ಗಳಿದ್ದಾವೆ ಇಲ್ಲಿ. ಇದು MRP ಕೊಟ್ಟಿದ್ದ, MRP ಇನ್ಕ್ರೀಸ್ ಮಾಡ್ದ, ಆಮೇಲೆ ಒಂದು ಪರ್ಸನ್ ಮತ್ತೊಬ್ಬನಿಗೆ ಮಾರ್ದ, ಆ ಪರ್ಸನ್ ಇನ್ನೊಬ್ಬನಿಗೆ ಮಾರ್ದ, ಆ ಪರ್ಸನ್ನ ತೊಗೊಂಡಿದ್ದ ಕಾಸ್ಟ್ ಪ್ರೈಸ್ ಒರಿಜಿನಲ್ ಕಾಸ್ಟ್ ಪ್ರೈಸ್ ಕೇಳಿದ್ದಾನೆ. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟ, ಟೈಮ್ ಕೊಟ್ಟ, ಪ್ರಿನ್ಸಿಪಲ್ ಮತ್ತು ಸಿಂಪಲ್ ಇಂಟ್ರೆಸ್ಟಿನ ಡಿಫ್ರೆನ್ಸ್ ಕೇಳ್ದ. ಇದೊಂದು ಕ್ವಶನ್. ಆಮೇಲೆ ಇನ್ನೊಂದು ಎವರೇಜ್ ಬೇಸ್ಡ್ ಕ್ವಶನ್ ಇದ್ದು, 3 ನಂಬರ್ದು ಎವರೇಜ್ ಕೊಟ್ಟಿದ್ದಾನೆ, ಆಮೇಲೆ 2 ನಂಬರ್ ನಡುವೆ ಡಿಫ್ರೆನ್ಸ್ ಕೊಟ್ಟಿದ್ದಾನೆ, ಆಮೇಲೆ 1 ನಂಬರ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಜಡ್ ವ್ಯಾಲ್ಯೂ ಕೇಳೋಣ. ಇದೇ ರೀತಿ ಕ್ವಶನ್ ಆ್ಯಡ್ ಮಾಡಲಾಗುತ್ತೆ. ಇದು ಏಜ್ ಬೇಸ್ಡ್ ಕ್ವಶನ್ ಇತ್ತು. ಜೆರಿ ಮತ್ತು ಟಾಮ್ ಇವೆರಡರ ಮಧ್ಯಾಹ್ನದ ಏಜ್ ಬೇಸ್ಡ್ ಕ್ವಶನ್, ಸೇಮ್ ಟು ಸೇಮ್ ಕ್ವಶನ್ ಆ್ಯಡ್ ಮಾಡಿದ್ದೀನಿ ನಾನು. ಇಲ್ಲಿ ಮಟ್ಟ ಆಯಿತು. ನೆಕ್ಸ್ಟ್ ಇದು ಟೈಮ್ ಆ್ಯಂಡ್ ವರ್ಕ್ ಕ್ವಶನ್. A 15 ದಿನದಲ್ಲಿ ಕೆಲಸ ಮಾಡ್ತಾನೆ, B ಜೊತೆ 3/5 ಆಫ್ ದ ವರ್ಕ್ ಏನು ಮಾಡ್ತಾನೆ 4 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಬಿದು ಎಷ್ಟು ಟೈಮ್ ಬೇಕು ಬಿಗೂ ಅಲೋನ್ ಆಗಿ ವರ್ಕ್ ಮಾಡೋಕೆ ಅನ್ನೋದು ಈ ಕ್ವಶನ್ ಇತ್ತು. ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಕ್ವಶನ್ ಇತ್ತು. ಮಿಕ್ಸರ್ ಅಲಿಗೇಷನ್ ಮೇಲೆ ಈಸಿ ಕ್ವಶನ್ ಇತ್ತು, ವಾಟರ್ ಮತ್ತು ಮಿಲ್ಕ್ದು. ಇಲ್ಲ ಪಾರ್ಟ್ನರ್ಶಿಪ್ ಮೇಲಿಂದ 3 ಜನದ ಪಾರ್ಟ್ನರ್ಶಿಪ್ ಈಸಿಯೆಸ್ಟ್ ಕ್ವಶನ್ ಇತ್ತು ಇದು ಕೂಡ. ಓಕೆ, ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡೋದು ಇವಾಗ. ಓಕೆ, ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ಶಿಫ್ಟ್ 3 ಮೇಲೆ. ಶಿಫ್ಟ್ 3 ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಇದಾದ ನಂತರ ನೆಕ್ಸ್ಟ್ ರೀಸನಿಂಗ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಇದೇ ರೀತಿಯ 3 ಪ್ರಿಲಿಮ್ಸ್ ರೀಸನಿಂಗ್ ಕ್ವಶನ್ ಪೇಪರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇಟ್ಟುಕೊಂಡು ಸಾಲ್ವ್ ಮಾಡೋಣ. ಮೆಮೊರಿ ಬೇಸ್ಡ್ ಕ್ವಶನ್ ಪೇಪರ್ ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಲಾಗುತ್ತೆ ಪ್ರತಿಯೊಂದು ಈ ಚಾನಲಲ್ಲಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕ್ವಶನ್ಸ್ ಬರ್ತವೆ. ಕ್ವಶನ್ಸಿಗೆ 30 ಸೆಕೆಂಡ್ ಟೈಮರ್ ಇರುತ್ತೆ. ಫಸ್ಟಿಗೆಲ್ಲ ಸಿಂಪ್ಲಿಫಿಕೇಷನ್ ಕ್ವಶನ್ಸ್ ಇದ್ದಾವೆ. ಸಿಂಪ್ಲಿಫಿಕೇಷನ್ ಕ್ವಶನ್ ಆದ ನಂತರ ನೆಕ್ಸ್ಟ್ ನಾವು ನಂಬರ್ ಸೀರೀಸ್ ಮಾಡೋಣ. ಪೇಪರ್ ಅಟೆಂಪ್ಟ್ ಮಾಡೋ ಸ್ಟ್ರಾಟಜಿ ಹೇಳಿದ್ದೆ ನಾನು. ಯಾವುದೇ ಪೇಪರ್ ಇರಲಿ, ನಾವು ಫಸ್ಟ್ ಸ್ಪೀಡ್ ಮ್ಯಾಥ್ಸ್ ಸ್ಟಾರ್ಟ್ ಮಾಡಬೇಕು. ಯಾವುದೇ ಕಾಂಟ್ ಪೇಪರ್ಗೆ ಯಾವುದೇ ಇರಲಿ, ಅದು SBIದೇ ಇರಲಿ, RRBದೇ ಇರಲಿ, IBPSದೇ ಇರಲಿ, ಫಸ್ಟ್ ಸ್ಟಾರ್ಟ್ ಮಾಡೋದು ಸ್ಪೀಡ್ ಮ್ಯಾಥ್ಸ್ ಎಲ್ಲಿ ಏನು ಬರ್ತೈತಿ, ಸಿಂಪ್ಲಿಫಿಕೇಷನ್ ಅಥವಾ ಅಪ್ರಾಕ್ಸಿಮೇಷನ್. ಅದಾದ ನಂತರ ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ವಶನ್ ಇದು ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್. ಅದಾದ ನಂತರ ನೆಕ್ಸ್ಟ್ ನಾವು ಕೆಲವೊಂದು ಈಸಿ ಆಗ್ತದೆ. ಮಿಸ್ಸಿಂಗ್ ನಂಬರ್ ಇತ್ತಂದರೆ ಮೊದಲು ಮಾಡೋದು ಮಿಸ್ಸಿಂಗ್ ನಂಬರ್, ಆಮೇಲೆ ಕೆಲವೊಬ್ಬರಿಗೆ ರಾಂಗ್ ನಂಬರ್ ಈಸಿ ಆಗುತ್ತೆ. ಬಟ್ ರಾಂಗ್ ನಂಬರ್ ಭಾಳ ಜನಕ್ಕೆ ಈಸಿ ಆಗಂಗಿಲ್ಲ. ರಾಂಗ್ ನಂಬರ್ ಇದು DI ಆದ ನಂತರ ಇಟ್ಕೊಳ್ಳಿ. DI ಆದ ನಂತರ ರಾಂಗ್ ನಂಬರ್ ಇಟ್ಕೊಳ್ಳಿ. ಮಿಸ್ಸಿಂಗ್ ನಂಬರ್ ಇತ್ತಂದ್ರೆ ಇದೇ ಸೀರೀಸಲ್ಲಿ ಕಂಪ್ಲೀಟ್ ಮಾಡಿಬಿಡೋದು. ಬಟ್ ರಾಂಗ್ ನಂಬರ್ ಇತ್ತಂದರೆ ಅದು ಮೊದಲು ಒಂದು DI ಕಂಪ್ಲೀಟ್ ಮಾಡಿ, ಈಸಿ ಇರೋ ಒಂದು DI ಕಂಪ್ಲೀಟ್ ಮಾಡಿ, ಆಮೇಲೆ ರಾಂಗ್ ನಂಬರ್ ಮಾಡಿ, ಅದಾದ ನಂತರ ಇನ್ನೊಂದು DI ಮಾಡಿ, ಆಮೇಲೆ ಅರ್ಥಮೆಟಿಕ್ ಹೋಗೋದು. ಅರ್ಥಮೆಟಿಕ್ ಕೆಲವೊಂದು ಸ್ಟೂಡೆಂಟ್ಸ್ಗೆ ಈಸಿ ಆಗುತ್ತೆ. ಅರ್ಥಮೆಟಿಕ್ ಕೆಲವೊಂದು ಕ್ವಶನ್ಸ್ಗಳು 15 ಕ್ವಶನ್ ಇರ್ತಾವಲ್ಲ, ಅದರಲ್ಲಿ 5 to 6 ಕ್ವಶನ್ ನೀವು ಅಟೆಂಪ್ಟ್ ಈಸಿಯಾಗಿ ಮಾಡ್ಬೋದು, ಬೇಗ ಮಾಡ್ಬೋದು. ಅಂಥ ಕ್ವಶನ್ ಕೆಲವೊಬ್ರಿಗೆ ಈಸಿ ಆಗೋದ್ರಿಂದ ಅವ್ರು ಮೊದಲು ಆ ಕ್ವಶನ್ ಅಟೆಂಪ್ಟ್ ಮಾಡಿ ಆಮೇಲೆ DI ಬರ್ತಾರೆ. ಇದೂ ಕರೆಕ್ಟ್ ಸ್ಟ್ರಾಟಜಿನೇ. ಓಕೆ, ಯಾವ ಕ್ವಶನ್ ಬರ್ತಾವೆ? ಫಸ್ಟ್ ಸಿಂಪ್ಲಿಫಿಕೇಷನ್ ಕ್ವಶನ್, 30 ಸೆಕೆಂಡ್ ಟೈಮರ್ ಇರ್ತದೆ, ಸಾಲ್ವ್ ಮಾಡಿರಿ. ಫಸ್ಟ್ ಕ್ವಶನ್ ಅದಾವೆ. ಫ್ರಾಕ್ಷನ್ ಬೇಸ್ಡ್ ಮೇಲೆ ಜಾಸ್ತಿ ಕ್ವಶನ್ ಇದ್ದು ಅಂತೇಳಿ ಫ್ರಾಕ್ಷನ್ ಬೇಸ್ಡ್ ಕ್ವಶನ್ ಹಾಕಿರೋದು. ಸಾರಿ, ಫಸ್ಟ್ ಕ್ವಶನ್ ಸೆಕೆಂಡ್ ಅಂತ ಆಗಿದೆ. ಓಕೆ, ಇದು ಫಸ್ಟ್ ಕ್ವಶನ್ ಐತೆ, ಸೆಕೆಂಡ್ ಆಗಿದೆ ಅಷ್ಟೇ. ನಂಬರ್ ಬಿಲ್ ಮಿಸ್ಟೇಕ್ ಆಗಿರುತ್ತೆ. ಓಕೆ, ಫ್ರಾಕ್ಷನ್ ಕ್ವಶನ್ ಯಾವ ರೀತಿ ಮಾಡಬೇಕು, ಇದೇ ಕ್ವಶನನ್ನು ನಾನು ಮೊದಲು ಸಾಲ್ವ್ ಮಾಡಿ ತೋರಿಸ್ತೇನೆ. ಮೊದಲು ಇದು 1/2/3 ಅಂತ ಇತ್ತು ಅಂದ್ಕೊಳ್ಳೋಣ. ಇದಕ್ಕೆ ಯಾವ್ಯಾವ ರೀತಿ ಬರಿಬೋದು
ಇದಕ್ಕೆ ಈ ಛೇದವನ್ನು ಅಂದರೆ ಡಿನಾಮಿನೇಟರ್ ಈ ಸೈಡ್ ಇರೋ ನಂಬರಿಗೆ ಮಲ್ಟಿಪ್ಲೈ ಮಾಡಿ ಇದರಲ್ಲಿ ಇದು ಪ್ಲಸ್ ಮಾಡಿ ಆಮೇಲೆ ಇದು ಮ್ಯಾಲಿಟ್ಟು 3 ಅಂದರೆ 3 1 2 4 5 ಆಯಿತು 5/3 ಅಂತಲೂ ಬರಿಬೋದು. ಈ ರೀತಿ ಮಾಡ್ಕೊಂಡು ಕೂತ್ರೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಸಿಕ್ಕಾಪಟ್ಟೆ ಟೈಮ್ ಹೋಗುತ್ತೆ. ನಾವು ಇದಕ್ಕೆ ಏನು ಬರಿತೀವಿ 1 2/3 ಇತ್ತಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಸ್ಟ್ರಾಟಜಿ ಏನು ಒಂದು ಕಡೆ ಬರೋದು ಪ್ಲಸ್ 2/3 ಈ ರೀತಿ ಬರ್ಕೋಬೇಕು. ಈ ರೀತಿ ಬರ್ಕೋದು ಕೊಡೋದಲ್ಲ, ಇದರ ಮೀನಿಂಗೇ ಇದು 1 2/3 ಅಂತಂದರೆ 1 + 2/3 ಅಂತ ಅರ್ಥ. ಅದಕ್ಕೋಸ್ಕರ ಇಲ್ಲಿ ಏನೇನಿದಾವೆ ಇದರೊಳಗೆ ನೋಡ್ರಿ 5 1/6 ಅದ ಅಂದ್ರೆ 5 + 1/6 ಆಗುತ್ತೆ. 2 3/5 ಅದ, ಬಟ್ ಇಲ್ಲಿ ಪ್ಲಸ್ ಆಗುತ್ತೆ, ಅದ್ರ ಮುಂದೆ ಮೈನಸ್ ಇರೋದ್ರಿಂದ ಇದನ್ನು ವಾಪಸ್ ಮೈನಸ್ ಆಯಿತು, ಇಲ್ಲಿ ಮೈನಸ್ ಬಂತು. ಇದು 1 + 2/3 ಆಗುತ್ತೆ. ಇಲ್ಲಿ ಅಂತೂ ಯಾವುದೇ ಕೋಎಫಿಷಿಯಂಟ್ ಇಲ್ಲ, ಡೈರೆಕ್ಟ್ 7/38. ಇವಾಗ ಮುಂದಿರೋ ನಂಬರನ್ನು ಮೊದಲು ಪ್ಲಸ್ ಅಥವಾ ಮೈನಸ್ ಏನಿದೆಯಲ್ಲ ಅದು ಮಾಡ್ಕೊಳ್ಳೋಣ. ಈಗ 5 ಇಲ್ಲಿ ಐತಿ, 5 2 ಮುಂದೆ -2 ಐತಿ, 5 ಆಯಿತು -2, ಇದು -2, ಆಮೇಲೆ ಇದು +1, ಆಮೇಲೆ ಮುಂದೆ ಏನಾರ ಇದೇನ ಈ ಕೋಎಫಿಷಿಯಂಟ್ ಇದ್ರ ಮುಂದಿಲ್ಲ, ಅದಕ್ಕೆ ಇದು ಇಲ್ಲಿ ಎಂಡ್ ಆಯಿತು. ನೆಕ್ಸ್ಟ್ ಇದು ಹೋಗೋಣ. ಮುಂದೆ ನೆಕ್ಸ್ಟ್ ಪ್ಲಸ್ 1/6, ಆಮೇಲೆ ಇದೇನೈತಿ -3/5, ಆಮೇಲೆ ಮುಂದೆ ಪ್ಲಸ್ 2/3 ಮೈನಸ್ ಇದು ಈ ಕಡೆ ಬರ್ತಾ ಮೈನಸ್ ಆಗ್ತೈತಿ, ಪ್ಲಸ್ 7/30 ಇದ್ದದ್ದು ಈ ಕಡೆ ಬರ್ತಂದ್ರೆ ಅಂದ್ರೆ ಕ್ವಶನ್ ಮಾರ್ಕ್ ಒಂದು ಸೈಡ್ ಮಾಡ್ಕೋತೀವಿ ನಾವು. ಇದು ಈ ಕಡೆ ಬರ್ತಂದ್ರೆ -7/30 ಆಯ್ತು. ಇದ್ರದ್ದು ವ್ಯಾಲ್ಯೂ ಒಂದೇ ಸತಿ ಬಂದುಬಿಡ್ತೈತಿ. 5 ಅಲ್ಲಿ 2 ಹೋದರೆ 3 ಒಳಗೆ 1 ಪ್ಲಸ್ ಆದ್ರೆ 4 ಪ್ಲಸ್ ಇದ್ರದ್ದು ಎಲ್ಲದರದ್ದು ಎಲ್ ಸಿ ಎಮ್ ನೋಡೋಣ. ದೊಡ್ಡದು ಯಾವುದೈತಿ 30 ಐತಿ, 30 3 10 30, 5 6 30, 6 5 30, 6 5 30, 5 6 30, 3 10 30 ಅಂದರೆ ಎಲ್ಲ 30ರಲ್ಲೇ ಬರ್ತಾವೆ. ಅದಕ್ಕೋಸ್ಕರ ಎಲ್ ಸಿ ಎಮ್ ಇದ್ರದ್ದು ಅನ್ಕೊಳ್ಳೋಣ 30, ಎಲ್ ಸಿ ಎಮ್ 30. 6 ಎಷ್ಟಲೇ 30, 6 5 30, 5 ಎಷ್ಟಲೇ 30, 5 6 30, 3 ಎಷ್ಟಲೇ 30, 3 10 30, ಇದು 8 1. ಇದಕ್ಕೆ ಇಂಟು 5 ಮಾಡಿದೆ ಅಂದ್ರೆ ಇರೋದು 5 ಬಂತು, ಮೈನಸ್ 3 6 18 ಬಂತು, ಪ್ಲಸ್ 12 20 ಬಂತು, ಮೈನಸ್ 7 ಅಂದರೆ 7 ಬಂತು. ಮೈನಸ್ ಮೊದಲು ಪ್ಲಸ್ ಮಾಡೋಣ. ಇವೆರಡು ಕೂಡಿಸಿದ್ವಿ ಅಂದ್ರೆ 25 ಬಂತು, ಪ್ಲಸ್ ಇದು ಇವೆರಡು ಕೂಡಿಸಿದ್ವಿ ಅಂದ್ರೆ 25 ಬಂತು. ಇದು -25 + 25 ಹೋಗಿ ಡೈರೆಕ್ಟ್ ಇದ್ರ ವ್ಯಾಲ್ಯೂ ಏನು ಬಂತು 0/30. 0/30 ಅಂದರೆ 0ನೇ, 4 + 0 ವ್ಯಾಲ್ಯೂ ಎಷ್ಟು 4, ಆನ್ಸರ್ 4. ಅರ್ಥ ಆಗಲಿಲ್ಲ ಅಂತಂದ್ರೆ ವಿಡಿಯೋ ಇನ್ನೊಂದ್ಸತಿ ನೋಡ್ರಿ, ಇದು ಯೂಟ್ಯೂಬಲ್ಲಿ. ಫಸ್ಟ್ ಕೋಎಫಿಷಿಯಂಟ್ 6 ಐತಿ, 6 3 ಕೂಡಿಸಿದ್ರೆ 9 ಆಯಿತು, 9 4 ಹೋದ್ರೆ 5, ಡೈರೆಕ್ಟ್ ಇಟ್ಬಿಡೋದು. ನೆಕ್ಸ್ಟ್ ಇದ್ರ ಮುಂದೆ ಯಾವುದೂ ಸಿಂಬಲ್ ಇಲ್ಲ ಅಂದ್ರೆ ಇಲ್ಲಿ ಪ್ಲಸ್ ಇರ್ತೈತಿ, ಪ್ಲಸ್ 2/6. ಇದಕ್ಕೆ ಸಿಂಪ್ಲಿಫೈ ಮಾಡೋಕೆ ಹೋಗ್ಬೇಡ್ರಿ, ಮುಂದೆ ಇಲ್ಲಿ 6 ಎಲ್ ಸಿ ಎಮ್ ಅದಾಗಿರೋದ್ರಿಂದ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ಲಸ್ ಅಂದ್ಬಿಟ್ಟು ಇದನ್ನು ಪ್ಲಸ್ ಇರ್ತೈತಿ, ಇಲ್ಲಿ ಅದಕ್ಕೆ ವಾಪಸ್ 1/2. ಇಲ್ಲಿ ಮೈನಸ್ ಐತೆ, ಇದು ಮೈನಸ್ ಇದಕ್ಕೂ ಅಪ್ಲೈ ಆಗುತ್ತೆ, ಇಲ್ಲಿನೂ ಮೈನಸ್ ಬರುತ್ತೆ. ಅದಕ್ಕೋಸ್ಕರ ಇದೇನಾಗುತ್ತೆ -5/6 ಆಗುತ್ತೆ. ಈಸ್ ಈಕ್ವಲ್ಸ್ ಟು, ಇದು ಎಲ್ಲರಿಗೆ ಎಲ್ಲಿ ಡಿಫಿಕಲ್ಟ್ ಆಗೈತೆ ಅಂದರೆ ಈ ಒಂದು ವ್ಯಾಲ್ಯೂ ಗೊತ್ತಾಗದೇ ಇರೋದ್ರಿಂದ 1 to the power of 0, ಎನಿಥಿಂಗ್ to the power of 0 is equal to 1 ಆನ್ಸರ್. ಯಾವುದೇ ನಂಬರ್ ಇರಲಿ, ಇಲ್ಲಿ 1000 to the power of 0 ಇದ್ರೂ ಅದು 1 ಬರ್ತೈತಿ. ಅದಕ್ಕೆ ಇದು ಟೋಟಲ್ ವ್ಯಾಲ್ಯೂ ಏನು ಬಂತು 1 ಬಂತು. ಆ 1 ಈ ಕಡೆ ಇಲ್ಲಿ ಇಟ್ಟಿರ್ತೀನಲ್ಲ, ಅದು ಇದು +1 ಆಯ್ತಲ್ಲ, ಈ +1 ಈ ಕಡೆ ಹೋಯ್ತು, 5 ಒಳಗೆ -1 ಆಯ್ತು, 5 ಒಳಗೆ -1 ಆಗಿದ್ದು 4 ಆಯಿತು. ಡೈರೆಕ್ಟ್ ಇಲ್ಲೇ ಬರುತ್ತೀನಿ, ಇನ್ನೊಂದು ಸ್ಟೆಪ್ ಆಗಬೇಕು ಕೂಡಲೇ. ನೆಕ್ಸ್ಟ್ ಇದು ಇಲ್ಲೇ ನೋಡಿತು ಎಕ್ಸ್ ಉಳಿತು 4. ಇದ್ರದ್ದು ಎಲ್ಲರದ್ದು ಎಲ್ ಸಿ ಎಮ್ ಏನು ಬರ್ತೈತಿ 6 ಬರ್ತೈತಿ, +6. 2 ಎಷ್ಟಲೇ 6, 2 3 6, ಕೆಳಗೂ 3 ಮಲ್ಟಿಪ್ಲೈ ಮಾಡಿದ್ವಿ, ಮೇಲೂ 3 ಮಲ್ಟಿಪ್ಲೈ ಮಾಡಿದ್ವಿ. ಅದಕ್ಕೆ ಏನಾಗುತ್ತೆ ಇದು 6 ಎಲ್ ಸಿ ಎಮ್ ಆಯಿತು. ಮೇಲೆ ಏನೇನು ಉಳಿತು 2 + 3 -5, 3 + 2 ಏನಾಗುತ್ತೆ 5. 5 ಒಳಗೆ 5 ಆಯ್ತು ಅಂದರೆ 0 to the power of ಯಾವುದೇ ನಂಬರ್ ಇರಲಿ, ಇದು 0 ಛೇದದೊಳಗೆ ಯಾವುದೇ ನಂಬರ್ ಇರಲಿ, ಮ್ಯಾಲ ಅಂಶದೊಳಗೆ 0 ಇತ್ತು ಅಂತಂದರೆ ಇದು ಟೋಟಲ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. +4 ಇತ್ತು, ಈ 4 + 0 ವ್ಯಾಲ್ಯೂ ಏನಾಯಿತು 4, ಆನ್ಸರ್ ಏನು ಎ, ಆಪ್ಷನ್ ನಂಬರ್ ಎ. ಓಕೆ, ನೆಕ್ಸ್ಟ್ ಕ್ವಶನ್. 30 ಸೆಕೆಂಡ್ ಟೈಮ್ ಇರ್ತೈತಿ. ಈಸಿ ಕ್ವಶನ್ ಅದ. ಯಾರಿಗೆ ಪರ್ಸೆಂಟೇಜ್ ಈಸಿಯಾಗಿ ಗೊತ್ತಿರ್ತಾವಲ್ಲ, ಫ್ರಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು, ಅಂಥವ್ರಿಗೆ ಇದು ಈಸಿ ಆಗುತ್ತೆ. 30 ಸೆಕೆಂಡ್ ಐತೆ, ಜಲ್ದಿ ಬಿಡಿಸ್ರಿ. ಸಿಂಪ್ಲಿಫಿಕೇಶನ್ ಎಷ್ಟು ಫಾಸ್ಟ್ ಮಾಡ್ತೀರಿ ಅಷ್ಟು ಟೈಮ್ ನೀವು ಮುಂದೆ ಅರ್ಥಮೆಟಿಕ್ ಪ್ರಾಬ್ಲಮ್ ಏನೇನು ಇರ್ತಾವಲ್ಲ DI ಎಕ್ಸ್ಟ್ರಾ ಟೈಮ್ ಯೂಸ್ ಮಾಡ್ಕೋಬೋದು. ಬಟ್ ಸ್ಪೀಡ್ ಬಿಡಿಸ್ಬೇಕಂತೇಳಿ ಏನಾದರೂ ಸಣ್ಣ ಮಿಸ್ಟೇಕ್ ಮಾಡಿದಾರೆ ಮುಗ್ದೋದು. ಓಕೆ, ಕ್ವಶನ್ಸ್ ಈಸಿನೇ ಐತಿ, ಕ್ವಶನ್ ಈಸಿನೇ ಇರ್ತಾವೆ. ಇದ್ರಾಗ ಏನೈತಿ
26% ಆಫ್ 250 ಐತಿ. ಈ ಪರ್ಸೆಂಟೇಜ್ ಇದು ಕೊಟ್ಟಿವಿ, ಈ 0 ಇದು ಕೊಟ್ಟಿವಿ. ಇದೇನಾಗುತ್ತೆ 260% ಇಂಟು 25% ಆಗುತ್ತೆ. 25% ವ್ಯಾಲ್ಯೂ ನಮ್ಗೆ ಗೊತ್ತೈತಿ 1/4. 1/4 ಇಂಟು 260. 260 1/4 ಮಾಡಿದೆ ಅಂದ್ರೆ 4 1 4 6 24, 2 ಉಳಿತು, 4 5 25, 4 5 20, 65 ಬಂತು. ಈ ಟೋಟಲ್ ವ್ಯಾಲ್ಯೂ ಏನು ಬಂತು 65. ಇಷ್ಟು ಇವೇನೇ ಸ್ಟೆಪ್ಸ್ ಅದಾವಲ್ಲ ಇವು ಭೀ ಸ್ಕಿಪ್ ಆಗಿಬಿಡ್ತಾವೆ ಆಟೋಮೆಟಿಕ್. ನಿಮಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಡೈರೆಕ್ಟ್ ನೀವು ಇಲ್ಲೇ ಮಲ್ಟಿಪ್ಲೈ ಮಾಡಿ 65 ಅಂತ ಇಡ್ಬೋದು. ನೆಕ್ಸ್ಟ್ ಇದ್ರಾಗ ಏನೈತಿ ಪ್ಲಸ್ ಈ ಕ್ವಶನ್ ಮಾರ್ಕ್ ಅಂದರೆ ಎಕ್ಸ್ ಅನ್ಕೊಳ್ಳೋಣ. ಪ್ಲಸ್ ಎಕ್ಸ್ ಪರ್ಸೆಂಟೇಜ್ ಐತಿ 10 ಹೋಯ್ತು, ಡಿವೈಡೆಡ್ ಬೈ 10 ಉಳಿತು. ಡಿವೈಡೆಡ್ ಬೈ 100 ಇರ್ತೈತಿ, 10 ಹೋಯ್ತು ಪರ್ಸೆಂಟೇಜ್ ಅಂದ್ರೆ 64 ಇದೇನು ಉಳಿತು ಎಕ್ಸ್ ಇಂಟು 64. ಇದು ಈ ಸ್ಟೆಪ್ನ ಬರೋಂಗಿಲ್ಲ, ಡೈರೆಕ್ಟ್ಲೇ ಬರ್ತೈತೆ. ಡಿವೈಡೆಡ್ ಬೈ 10 ಉಳಿತು. ಈಸ್ ಈಕ್ವಲ್ಸ್ ಟು 22 ಅಂದ್ರೆ ಏನೈತಿ 2 ಇಂಟು 11 ಇರ್ತೈತಿ. ಈ 2 ಇದಕ್ಕೆ ಮಲ್ಟಿಪ್ಲೈ ಮಾಡೋಣ ಫಸ್ಟಿಗೆ. 15 2 ಮಲ್ಟಿಪ್ಲೈ ಮಾಡೋದು 30 ಆಯಿತು. 30 ಲಾಸ್ಟಿಗೆ 11 ಮಲ್ಟಿಪ್ಲೈ ಮಾಡೋಣ. 11 3 ಹೋಯ್ತು ಅಂದ್ರೆ 33 ಆಯಿತು. 11 33 ಅಂದ್ರೆ 330 ಮೈನಸ್ 9. 65 ಇದ್ರ ಈ ಕಡೆ ಬಂತಂದ್ರೆ -65 ಆಗುತ್ತೆ. -65ರಲ್ಲಿ -9 ಎರಡು ಮೈನಸ್ ಇರೋದ್ರಿಂದ ಪ್ಲಸ್ ಆಯಿತು. -65ರಲ್ಲಿ -9 ಸೇರಿಸಿದ್ರೆ -74 ಆಯಿತು. -74 ಆಯಿತು. ಎಷ್ಟರಲ್ಲಿ 330ಅಲ್ಲಿ. ಈಸ್ ಈಕ್ವಲ್ಸ್ ಟು 64x ಡಿವೈಡೆಡ್ ಬೈ 100. ಡಿವೈಡೆಡ್ ಬೈ 10 ಏನಾಗುತ್ತೆ 64x ಡಿವೈಡೆಡ್ ಬೈ 10 ಈಸ್ ಈಕ್ವಲ್ಸ್ ಟು 330ಅಲ್ಲಿ 74 ಆಯಿತು. ಫಸ್ಟಿಗೆ 4 ಆಯಿತು, 4 ಆಯಿತು ಅಂದರೆ 6 ಉಳಿತು. ಆಮೇಲೆ 4 ಅದ್ರೊಳಗೆ 3 ಒಳಗೆ ಒಂದು ಹೋಯ್ತು, 2 ಉಳಿತು. 2 7 ಆಯ್ತು ಅಂದ್ರೆ ಮ್ಯಾಲಿಂದ 2 ಹೋಯ್ತು, ಇದ್ರಾಗ 5 ಉಳಿತು. 5 ಹೋಯ್ತು ಅಂದ್ರೆ 5 ಉಳಿತು, 5 ಉಳಿತು. ಇದ್ರಾಗ 1 ಕ್ಯಾರಿಗೆ ಇರ್ತೈತೆ, ಆ 1 ಹೋಯ್ತು ಅಂತಂದ್ರೆ 2 ಉಳಿತು. 64 ಎಷ್ಟಲೇ 256, 64 4ಲೇ 256. ಎಕ್ಸ್ದ ವ್ಯಾಲ್ಯೂ ಎಷ್ಟು ಗೊತ್ತು 40. ಆಪ್ಷನ್ ನಂಬರ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನಲ್ಲಂತೂ ಏನೂ ಇಲ್ಲ. ಅದಕ್ಕೆ ಹೇಳ್ತಿರ್ತೀನಿ ನಾ ಪ್ರತಿಯೊಂದು ವಿಡಿಯೋದಾಗ. ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತೀರಲ್ಲ, ಅದು ಮುಂದೆ ನಿಮ್ಮ ಸಿಂಪ್ಲಿಫಿಕೇಷನ್ ಆಗಲಿ, ಈಗ ಮುಂದೆ ಕ್ವಶನ್ಗಳು ಬರ್ತಾವೆ ಅರ್ಥಮೆಟಿಕ್, ಅಲ್ಲಿ ನೀವು ಪರ್ಸೆಂಟೇಜ್ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನೋದು ನೋಡೋಕತ್ರಿ. ಪ್ರಿಲಿಮ್ಸ್ ಯಾವುದೇ ಎಕ್ಸಾಮ್ ಇರಲಿ ಅದರಲ್ಲಿ ಮೇನ್ ಇರೋದೇ ಪರ್ಸೆಂಟೇಜ್, ಇದು ರೋಲ್ ಜಾಸ್ತಿ ಇರೋದು. ಓಕೆ, ಇದ್ರೊಳಗೆ ಏನೈತಿ ಯಾಕೆ ಫ್ರ್ಯಾಕ್ಷನ್ ಬೇಸ್ಡ್ ಕ್ವಶನ್ ಜಾಸ್ತಿ ಬರತ್ತವ ಅಂತ ಅನ್ನೋಕೆ ರೀಸನ್ ಫಸ್ಟಿಗೆ ಹೇಳಿನ. 2024 ಆಗಸ್ಟ್ 10ನೇ ತಾರೀಕು ನಡೆದಂಥ ಶಿಫ್ಟ್ 2ದ್ರೊಳಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನ ಏನಿದ್ದು ಫ್ರ್ಯಾಕ್ಷನ್ ಬೇಸ್ಡ್ ಕ್ವಶನ್ಸ್ ಇತ್ತು. ಅದಕ್ಕೋಸ್ಕರ ಎಲ್ಲ ಜಾಸ್ತಿ ಫ್ರ್ಯಾಕ್ಷನ್ ಬೇಸ್ಡ್ ಕ್ವಶನ್ ಬರ್ತಿರೋದು. ಮೊದಲು ಕೋಎಫಿಷಿಯಂಟ್ ನೋಡೋಣ. ಕೋಎಫಿಷಿಯಂಟ್ ಇಲ್ಲಿ 4 ಅದು, ಇಲ್ಲಿ ಏನೈತಿ 3 ಐತಿ, ಇಲ್ಲಿ ಏನೈತಿ 2 ಐತಿ. 4ರ ಮುಂದೆ ಏನೈತೆ ಪ್ಲಸ್ ಇರ್ತೈತಿ, ಏನಿಲ್ಲ ಅಂತ. 4 ಪ್ಲಸ್ 3 ಅದು ಪ್ಲಸ್ ಐತಲ್ಲ, ಪ್ಲಸ್ 3 7 ಆಯಿತು. 7 2 ಹೋಯ್ತು ಅಂದ್ರೆ ಮೈನಸ್ ಇರೋದ್ರಿಂದ 2 ಹೋಯ್ತು, 5 ಉಳಿತು. 5 ಉಳಿತು ಕೋಎಫಿಷಿಯಂಟ್. ಇವೆಲ್ಲದ್ರದ್ದು 3 3 3 ಇರೋದ್ರಿಂದ ಇದಕ್ಕೂ 3 ಮಾಡ್ಕೊಂಡ್ಬಿಡೋಣ. 3 4 12 ಆಗುತ್ತೆ, 3 3 9. ಡಿವೈಡ್ ಮಾಡಿ ಇದ್ರದ್ದು ಮ್ಯಾಲೂ 3 ಡಿವೈಡ್ ಮಾಡಿದೆವು, ಕೆಳಗೂ 3 ಡಿವೈಡ್ ಮಾಡಿದ್ವಿ. ಅಂದರೆ ಇದು ಭಾಗ ಮಾಡಿದ ನಂತರ ಇದು 3 4 ಆಗುತ್ತೆ, 3 3 ಆಗುತ್ತೆ. ಉಳಿತೇನು ಪ್ಲಸ್, ಇಲ್ಲಿ ಏನು ಉಳಿದೈತಿ 4/3 ಇಟ್ವಿ. ನೆಕ್ಸ್ಟ್ ಇದನ್ನು ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಬಂತು. 4/3 ಒಳಗೆ ಮತ್ತೆ ಇದು ಪ್ಲಸ್ 1/3 ಆಯಿತು. 4/3 ಇಲ್ಲಿ 1/3 ಪ್ಲಸ್ ಆಯಿತು. ನೆಕ್ಸ್ಟ್ ಮೈನಸ್ ಇದೇನದ 2/3 -2/3 ಈಸ್ ಈಕ್ವಲ್ಸ್ ಟು 100% ಅಂತಂದ್ರೆ 100 ಇಂಟು 1/100. ಪರ್ಸೆಂಟೇಜ್ ವ್ಯಾಲ್ಯೂ 1/100. ಇವೆರಡು ಕ್ಯಾನ್ಸಲ್ ಆಗಿ ಏನು ಉಳಿತು 1 ಉಳಿತೈತೆ. ಅದಕ್ಕೆ ಈ ಕಡೆ ಏನು ಉಳಿತೈತಿ ಎಕ್ಸ್ ಉಳಿತೈತಿ. 5 ಪ್ಲಸ್ 4/4 ಇದು 4 + 1 ಎಲ್ಲದ್ರದ್ದು ಏನದು ಎಲ್ ಸಿ ಎಮ್ ಡೈರೆಕ್ಟ್ 3 ಇಟ್ವಿ. 4 + 1 5 ಒಳಗೆ 2 ಹೋಯ್ತು ಅಂದ್ರೆ 3 ಉಳಿತು. 5 + 3/3 ಅಂದ್ರೆ 1. 3 ಕ್ಯಾನ್ಸಲ್ ಆಗಿ 1 ಉಳಿತು. ಟೋಟಲ್ ಆನ್ಸರ್ ಫೈನಲ್ ಆನ್ಸರ್ 6. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಪೆನ್ನೇ ಬೇಡ, ನೋಡಿನೇ ಬಿಡಿಸ್ಬೋದು ಡೈರೆಕ್ಟ್ ಆನ್ಸರ್. ಆರು ಬರ್ತೈತೆ ಆನ್ಸರ್. ಓಕೆ, ಏನಾಯ್ತು ನೋಡ್ರಿ ಇಲ್ಲಿ 25% ಅಂದ್ರೆ ಏನು 1/4 ಇಂಟು 48. 4 1 4 2 12 ಬಂತು ಇದ್ರದ್ದು ಟೋಟಲ್. ಇದ್ರದ್ದು 120 ಅರ್ಧ ಮಾಡಿದ್ವಿ, ಪ್ಲಸ್ 60 ಬಂತು. ಇವೆರಡು ಸೇರಿಸಿದ್ವಿ, 1200 ಆಯಿತು. 1200 2 0 ಮತ್ತು ಪರ್ಸೆಂಟೇಜ್ ಹೋಯಿತು, 12 ಅಷ್ಟೇ ಉಳಿತು. ಈ 12 ಈ ಕಡೆ ಬಂತಂದ್ರೆ ಡಿವೈಡೆಡ್ ಬೈ 12 ಆಗುತ್ತೆ. ಡಿವೈಡೆಡ್ ಬೈ 12 ಆಯಿತು. ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ಕ್ವಶನ್ ಮಾರ್ಕ್ ಅಂದರೆ ಎಕ್ಸ್ ಅನ್ಕೊಂಡಿವಿ. 60ರಲ್ಲಿ 12 ಕೊಡ್ತಾರೆ 72. 72 ಡಿವೈಡೆಡ್ ಬೈ 12 ಮಾಡಿದ್ರೆ 12 6 72 ಮುಗಿತು. ಆಪ್ಷನ್ ನಂಬರ್ ಸಿ. ಎಷ್ಟು ಈ ಕ್ವಶನ್. ನೆಕ್ಸ್ಟ್ ಕ್ವಶನ್.
ಇದು ಭಾರಿ ಈಸಿ ಕ್ವಶನ್ ಐತೆ, ಇದರಲ್ಲಿ ಏನೂ ಇಲ್ಲ ಈ ಕ್ವಶನಲ್ಲಿ. ಐ ಥಿಂಕ್ ಈ ಥರದ ಕ್ವಶನ್ ಆಲ್ರೆಡಿ ನಾವು ಬಿಡಿಸಿದ್ದೀವಿ ಅನ್ಸುತ್ತೆ ಲಾಸ್ಟ್ ವೀಡಿಯೋದಲ್ಲಿ, ಅಥವಾ ಶಾರ್ಟ್ಸ್ ವೀಡಿಯೋ ಶಾರ್ಟ್ಸ್ ವೀಡಿಯೋನ ಹಾಕ್ತಿರ್ತೇನಲ್ಲ ಅದರಲ್ಲೇ ಬಿಡಿಸಿರ್ಬೋದು ಮೇ ಬಿ. ಈ ಕ್ವಶನಲ್ಲಿ ಇರೋದೆಲ್ಲ ಪರ್ಸೆಂಟೇಜ್ ಫ್ರಾಕ್ಷನ್ ಕನ್ವರ್ಷನ್ ಇರೋದು. ಅದು ಆ ವ್ಯಾಲ್ಯೂ ಗೊತ್ತಿದ್ದು, ಪರ್ಸೆಂಟೇಜ್ ಟು ಫ್ರಾಕ್ಷನ್ ವ್ಯಾಲ್ಯೂ ತೆಗೆದು ಗೊತ್ತಿತ್ತಂತಂದ್ರೆ ಕೆಲವೊಂದು ವ್ಯಾಲ್ಯೂ ನೆನ್ಪಿಟ್ಕೊಳ್ಳೋದಿರುತ್ತೆ, ಅವು ನೆನಪಿದ್ದು ಅಂತಂದ್ರೆ ಈ ಕ್ವಶನ್ ನೀವು ಪೆನ್ ಮುಟ್ಟೋ ಅವಶ್ಯಕತೆನೇ ಇಲ್ಲ. ಓಕೆ, ಏನಾಯ್ತು ಕ್ವಶನ್? 33.33% ಅಂತಂದ್ರೆ 1/3 ಇಂಟು 189. 3 4 18 3 3 ಇದು ಟೋಟಲ್ ವ್ಯಾಲ್ಯೂ 63 ಬತ್ತು. ಇದ್ರ ಸ್ಕ್ವೇರ್ ರೂಟ್ ಒಳಗಿನ ಹೊರಗೆ ಬತ್ತಂದ್ರೆ 12 ಬರುತ್ತೆ. 144 ಅಂಡರ್ ರೂಟ್ 144 ಅಂದ್ರೆ 12. ಹೆಂಗೆ 12 ಸ್ಕ್ವೇರ್ ಮಾಡಿದ್ರೆ ಅಂದ್ರೆ ಎಷ್ಟು ಬರ್ತೈತಿ? 144. ಈ ಸ್ಕ್ವೇರ್ ರೂಟ್ ಇಲ್ಲಿ ಕ್ಯಾನ್ಸಲ್, ಇದು ಸ್ಕ್ವೇರ್ ಇಲ್ಲಿ ಕ್ಯಾನ್ಸಲ್ ಐತೆ, ಈ ಕಡೆ ಸ್ಕ್ವೇರ್ ರೂಟ್, ಅದರದ್ದು ವ್ಯಾಲ್ಯೂ 12 ಪ್ಲಸ್ 16.67 ಅಥವಾ 16/2/3%. ಇವೆಲ್ಲದ್ರದ್ದು ವ್ಯಾಲ್ಯೂ, ಇವೆರಡರದ್ದು ವ್ಯಾಲ್ಯೂ ಏನಾಗಿದೆ? 1/6. ಇದಕ್ಕೇನು ಬಂತಿದ್ದು? ಡೈರೆಕ್ಟ್ 1/6 ಇಂಟು ಪರ್ಸೆಂಟೇಜ್ ಇತ್ತು ಮುಂದೆ ಪರ್ಸೆಂಟೇಜ್ ಅಷ್ಟೇ 1/6 ಇಂಟು 12. 6 1 6 2 ಈ ಎರಡು, ಇದು ಪ್ಲಸ್ ಐತಿ ಇದ್ರ ಮುಂದೆ, ಎರಡರ ಮುಂದೆ ಈ ಪ್ಲಸ್ ಇರೋದು, ಇದ್ರ ಮುಂದೆ ಮೈನಸ್ ಐತಿ, ಅದಕ್ಕೆ -10 ಉಳಿತು. -12 ಪ್ಲಸ್ 2 ಕೂಡಿಸಿದ್ರೆ -10 ಉಳಿತೈತೆ. 63 10 ಹೋಯ್ತು ಅಂದ್ರೆ 53. ಆನ್ಸರ್ ಸಿ. ಕಲರ್ ಚೇಂಜ್ ಮಾಡೋಣ ಪೆನ್ನಿನ. ಓಕೆ, ಕ್ವಶನ್ ನಂಬರ್ 8. ಕಲರ್ ಚೇಂಜ್ ಮಾಡೋಣ. ಕಲರ್ ಯಾವ್ದು ಮಾಡೋಣ? ಬ್ಲೂ ಮಾಡೋಣ. ಸ್ವಲ್ಪ ಇದನ್ನು ದಪ್ಪ ಮಾಡೋಣ. ಓಕೆ, ಇದರಲ್ಲಿ ಫ್ರಾಕ್ಷನ್ ಪರ್ಸೆಂಟೇಜ್ ಬೇಸ್ಡ್ ಫ್ರಾಕ್ಷನ್ ಬೇಸ್ಡ್ ಐತೆ. ಇಲ್ಲಿ ಫ್ರಾಕ್ಷನ್ ಕೊಟ್ಟಾನ, ಬಟ್ ಮುಂದೆ ಪರ್ಸೆಂಟೇಜ್. ಈ ಪರ್ಸೆಂಟೇಜ್ ಫ್ರಾಕ್ಷನನ್ನು ನಾರ್ಮಲ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡೋದು ನಿಮ್ಗೆ ಗೊತ್ತಿರ್ಬೇಕು. ಏನು ಬರ್ತದೆ ಅಂತ ಹೇಳಕ್ಕೆ ಹೋಗಂಗಿಲ್ಲ. ಓಕೆ, ಬಿಡಿಸೋಣ. ಏನೈತಿ? ಪರ್ಸೆಂಟೇಜ್ ಹೋಯ್ತು, 2 0ಗೆ 2 0 ಹೋಯ್ತು. ಇದರೊಳಗೆ 3 ಇಂಟು 2 ಇರ್ತೈತಿ 6 ಅಂತಂದ್ರೆ, ಈ 2 ಇದಕ್ಕೆ ಬರ್ತಂದ್ರೆ 70 ಆಯಿತು. 70 ಇಂಟು 3 ಉಳಿತು. ಈ 3 ಒಂದು ಉಳಿತಲ್ಲ, 3 ಟೋಟಲ್ ವ್ಯಾಲ್ಯೂ 210 ಬಂತಿದ್ರು. ಇದ್ರದ್ದು ಏನು ಬರುತ್ತೆ? ಪರ್ಸೆಂಟೇಜ್ ಆಯಿತು, 2 0 ಆಯಿತು. 4 3 12 -120 ಉಳಿತು. ಪ್ಲಸ್ ಇದು ಈಕ್ವಲ್ಸ್ ಟು ಎಕ್ಸ್. ಇದು ಎಕ್ಸಿಗೆ ಕ್ವಶನ್ ಮಾರ್ಕ್ ಅಂದರೆ ಎಕ್ಸ್ ಬರಿತೀನಿ ನಾನು ಯಾವಾಗಲೂ. 14/2/7% ಈಸ್ ಈಕ್ವಲ್ಸ್ ಟು 1/7. ಈ 42/7 ಏನು, ಈ ಮುಂದೆ 2/7 ಅದಲ್ಲ, ಇದಕ್ಕೆ ಇದ್ರ ವ್ಯಾಲ್ಯೂ ಏನು ಬರ್ತೈತಿ? 0.28 ಬರುತ್ತೆ. 0.28 ಬರುತ್ತೆ. ಮುಂದೆ ಏನೈತಿ? 14 ಇದು ಪರ್ಸೆಂಟೇಜ್. ಇದ್ರ ವ್ಯಾಲ್ಯೂ ಕೂಡ ಸೇಮ್ ಇದೇ ಆಗಿರುತ್ತೆ, 1/7. ಈ ಥರ ಕೊಟ್ಟಿದ್ದಂದ್ರೆ 1/7 ಬರ್ತಿದ್ವಿ. ಏನೈತಿ ಇಲ್ದಿದ್ದು? 1/7. ಇದು ಪ್ಲಸ್ ಐತಲ್ಲ, ಪ್ಲಸ್ ಇಂಟು ಆಫ್ ಅಂದರೆ ಇಂಟು 350. 7 1 7 5 35 0 ಬಿಟ್ಟು 50 ಉಳಿತು. ಇದು 50 ಈ ಕಡೆ ಬರ್ತದೆ, -50 ಆಗುತ್ತೆ. 210ನಲ್ಲಿ -120 ಅದ, ಈ -50 ಈ ಕಡೆ ಬಂತಂದ್ರೆ -170 ಆಗುತ್ತೆ. 170 ತೆಗೆದಿವಿ ಅಂದರೆ ಎಷ್ಟು ಬರ್ತೈತೆ? 170ಯಲ್ಲಿ ಎಷ್ಟು ಕೂಡಿಸಿದ್ರೆ 210 ಆಗುತ್ತೆ? ಇದು 130 140, ಆನ್ಸರ್ 40. ಇದೆರಡು ಮೈನಸ್ ಮಾಡೋದ ನಂತರ 40 ಬರುತ್ತೆ, ಇಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ಇದು ಅಂತ ಕ್ವಶನ್ ಸುಮ್ಮನೆ ಕ್ವಶನ್ ಇರೋ ಥರ ಐತಿ. ಇದರಲ್ಲಿ ಏನೇನೈತಿ? ಫ್ರಾಕ್ಷನು ಐತಿ, ಪರ್ಸೆಂಟೇಜು ಐತಿ, ಆಮೇಲೆ ಸ್ಕ್ವೇರ್ ರೂಟು ಐತಿ. ಬಟ್ ಭಾಳ ಈಸಿ ಕ್ವಶನ್. ಯೂನಿಟ್ ಡಿಜಿಟ್ ಮೇಲೆ ಮಾಡ್ಬೋದು ಅನ್ಸುತ್ತೆ ಕ್ವಶನ್. ಹಂಗಾರೆ ನೋಡೋಣ, ಬಿಡಿಸಿ ನೋಡೋಣ. ಈ ಪರ್ಸೆಂಟೇಜ್ ಫ್ರಾಕ್ಷನ್ ಕನ್ವರ್ಷನ್ ವಿಡಿಯೋ ಒಂದು ನಾನು ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬಲ್ಲಿ. ಆದಷ್ಟು ಬೇಗ, ಅಂದರೆ ಇನ್ನೊಂದೆರಡು ದಿನದಲ್ಲಿ ಅದು ವಿಡಿಯೋ ಅಪ್ಲೋಡ್ ಮಾಡಲಾಗುತ್ತೆ. ಓಕೆ, ಏನಾದ್ರು ಇದರಲ್ಲಿ ಇದೇನಿದೆ? 3/5 ಆಫ್ ಅಂದರೆ ಇಂಟು 24. ಪರ್ಸೆಂಟೇಜ್ ಹೋಯಿತು, 2 0 ಹೋಯಿತು, ಇಂಟು 5 ಉಳಿತು. ಪ್ಲಸ್ 23 ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಪ್ಲಸ್ ಈ ಸ್ಕ್ವೇರ್ ರೂಟ್ ಮೊದಲು ಇದು ಹೇಳಿಬಿಡ್ತೀನಿ. ಇದು ಸ್ಕ್ವೇರ್ ರೂಟ್ ಯಾವ ರೀತಿ ತೆಗಿಬೇಕು? ಸ್ಕ್ವೇರ್ ರೂಟ್ ಇತ್ತಂತಂದ್ರೆ ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕೋದು. ಕ್ಯೂಬ್ ರೂಟ್ ಇತ್ತಂದ್ರೆ ಲಾಸ್ಟ್ 3 ನಂಬರ್ಗೆ ಲೈನ್ ಹಾಕೋದು. ಮುಂದೆ ಎಷ್ಟು ಉಳಿತು. ಈ ಸ್ಕ್ವೇರ್ ಯಾವುದೇ ನಂಬರ್ ಇದು 5 ಯಾವುದೇ ಇರಲಿ, 5 ಇಂದ ಎಂಡ್ ಆಗೋ ಯಾವುದೇ ನಂಬರ್ ಇರಲಿ, ಅದರ ಸ್ಕ್ವೇರ್ ಮಾಡಿದ ನಂತರ ಲಾಸ್ಟಿಗೆ 5ನೇ ಬರುತ್ತೆ. ಅದಕ್ಕೆ ಇಲ್ಲಿ ಇದ್ರದ್ದು ಲಾಸ್ಟ್ ಎಂಡ್ ನಂಬರ್ ಏನಿರುತ್ತೆ? 5ನೇ ಇರುತ್ತೆ. ಇದ್ರ ಮುಂದೆ ಒಂದು ನಂಬರ್ ಬರ್ತೈತೆ, ಅದು ಗೊತ್ತಿಲ್ಲ ನಮಗೆ. ಬಟ್ 5 ಇಂದ ಎಂಡ್ ಆಗಿರೋ ಸ್ಕ್ವೇರ್ ಆಗಿರಲಿ, ಸ್ಕ್ವೇರ್ ರೂಟ್ ಆಗಿರಲಿ, ಅದರದ್ದು ಸ್ಕ್ವೇರ್ ಅಥವಾ ಸ್ಕ್ವೇರ್ ರೂಟ್ ಏನು ಬರ್ತೈತಿ? 5ನೇ ಬರ್ತೈತಿ. ಈ 30ಯನ್ನು 2 ಸಮೀಪದ ನಂಬರ್ ಒಳಗೆ ಡಿವೈಡ್ ಮಾಡ್ಕೊ, ಅಂದ್ರೆ ಇದು ಸಮೀಪದ ನಂಬರಿಂದ
ಹೊಡ್ಕೊಳ್ಳೋದು ಇದಕ್ಕೆ. ಸಮೀಪದ ನಂಬರ್ ಯಾವ ಆಗ್ತಾವೆ? ಒಂದು ಇದ್ರದ್ದು ನೋಡೋಣ, 6 5 ಆಗುತ್ತೆ, 6 5 30 ಆಗುತ್ತೆ. ಇದು ಬಿಟ್ಟರೆ ಎರಡು ಕಂಟಿನ್ಯೂ ಸಮೀಪ ಇರಬೇಕು. ಕಂಟಿನ್ಯೂ ಅಂದರೆ ಒಂದಾಗ ಒಂದು ಅದೇ ನಂಬರ್ ಬಂದಿರ್ಬೇಕು, ಅಂಥ ನಂಬರ್ಲೆ ಸಮೀಪದ ನಂಬರ್ಲೆ ಇದು ಮಾಡ್ಕೊಳ್ಳೋದು, ಹೊಡ್ಕೊಳ್ಳೋದು. ಇದರೊಳಗೆ ಸಣ್ಣ ನಂಬರ್ ಯಾವ್ದು ಇರ್ತೈತಲ್ಲ ಇದ್ರ ಮುಂದೆ ತಂದಿಡೋದು. ಸಣ್ಣ ನಂಬರ್ 5 ಐತಿ, 5 ಮುಂದಿಟ್ಟು ಇದನ್ನು ಇದು ರಿವರ್ಸ್ ಹೇಳಿರಲ್ಲ. ಇದೇ ಸ್ಕ್ವೇರ್ ಮಾಡೋದು ಯಾವ ರೀತಿ ಸ್ಕ್ವೇರ್ ಮಾಡ್ಬೇಕಂತ ಹೇಳಿದ್ರೆ ಇದು ಇನ್ನೂ ಈಸಿಯಾಗಿ ತಿಳಿತೈತೆ. ನಾವು ಈಗ 55ನೇ ತೊಗೊಳ್ಳೋಣ. 55 ಸ್ಕ್ವೇರ್ ಎಷ್ಟು ಅಂತ ಕೇಳೋದಂತ ಅಂದ್ಕೊಳ್ಳೋಣ. ಲಾಸ್ಟ್ ನಂಬರ್ ಏನೈತಿ? 5 ಐತಿ. 5 ಸ್ಕ್ವೇರ್ 25 ಇಟ್ಟು ಬಿಡೋದು. ಇದು ಮುಗೀತು. ಎಷ್ಟು ಇದಾದ ನಂತರ ಇದ್ರ ಮುಂದೆ ನಂಬರ್ ಏನೈತಿ? 5 ಐತಿ. 5 ಮುಂದಿನ ನಂಬರ್ ಏನೈತಿ? 6 ಐತಿ. ಈ 5ಅನ್ನು ಇದ್ರ ಮುಂದಿನ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ ಇಟ್ಬಿಡೋದು. ಮುಗೀತು ಆನ್ಸರ್. ಎಷ್ಟು? 30 25. ಇದರ ಆನ್ಸರ್ ಇದೆ 30 25. ಎಷ್ಟು ಬಂತು ಆನ್ಸರ್? 30 20 √30 25 ಅಂದರೆ ಇದರ ಆನ್ಸರ್ ಏನು? 55. 5ಕ್ಕೆ 5 ಹೋಯಿತು. 24 3 72, 72 23 ಕೂಡಿಸಿದ್ವಿ. ಇದು 55 ಈ ಕಡೆ ಬಂದು -55 ಆಯಿತು. ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. 2 1 3 5 ಆಯಿತು. 5ರೊಳಗೆ 5 ಹೋಯ್ತು ಅಂದ್ರೆ ಮೈನಸ್ ಆಯ್ತಲ್ಲ. 5ರೊಳಗೆ 5 ಹೋಯ್ತು ಅಂದ್ರೆ ಎಷ್ಟು ಉಳಿತೈತೆ? 0 ಆಪ್ಷನ್ ಎಂಡಾಗಿರೋ 0 ಎಂಡಾಗಿರೋ ಆಪ್ಷನ್ ಯಾವುದೂ ಇಲ್ಲ. ಡೈರೆಕ್ಟ್ ಆನ್ಸರ್ ಇ. ಬೇಕಂದ್ರೆ ಇದು ಮಾಡಿ ನೋಡಿರಿ. 2ರೊಳಗೆ 3 ಕೊಡ್ಸೋರು 5 ಆಯಿತು. 5ರಾಗ 5 ಹೋಯ್ತು ಅಂದ್ರೆ 0 ಬಂತು. 7ರೊಳಗೆ 2 ಕೊಡ್ಸೋರು 9, 9ರಲ್ಲಿ 5 ಹೋಯ್ತು ಅಂತಂದ್ರೆ 4 ಉಳಿತು. ಆನ್ಸರ್ ಎಷ್ಟು ಬರಬೇಕು? 40 ಬರಬೇಕು. 40 ಯಾವುದೇ ಆಪ್ಷನ್ ಇಲ್ಲ. ಯೂನಿಟ್ ಡಿಜಿಟ್ ಮಾಡಿದ್ರಿ ಅಂದ್ರೆ ಅವಾಗಲೇ ಆಗೋಗೋದು. ಈಗ ಯೂನಿಟ್ ಡಿಜಿಟ್ಲಿ ಯಾವ ರೀತಿ ಮಾಡಿದ್ವಿ ಇಲ್ಲಿ ನೋಡೋಣ. 5ಕ್ಕೆ 5 ಕ್ಯಾನ್ಸಲ್ ಆಯಿತು. 00 00 ಇದು ಕ್ಯಾನ್ಸಲ್ ಆಯಿತು. ಮುಂದೆ ಏನು ಉಳಿತು? 4 3 4 3 2 ಎಂಡ್ ಐತಿ. ಇಲ್ಲಿ ಯೂನಿಟ್ ಡಿಜಿಟ್ 12 ಆಗ್ತದಲ್ಲ, 2 ಎಂಡ್ರು. ಇದ್ರದ್ದು ಯೂನಿಟ್ ಡಿಜಿಟ್ 2 ಬಂತು. ಟೋಟಲ್ ಇಲ್ಲಿಂದ ಅಲ್ಲಿತ್ತಾನೆ. ಅದ್ರೊಳಗೆ +5 ಐತಿ. ಇದು +3 ಐತಿ. ಇದ್ರದ್ದು ಯೂನಿಟ್ ಡಿಜಿಟ್ 3 ಅದು. ಇದರೊಳಗೆ +3 ಕೂಡಿಸಿದ್ವಿ. ಎಷ್ಟು ಬಂತು? ಯೂನಿಟ್ ಡಿಜಿಟ್ 5 ಬಂತು. ಇದ್ರದ್ದು ಯೂನಿಟ್ ಡಿಜಿಟ್ ಏನು ಬರ್ತೈತಿ? 5 ಬರ್ತೈತಿ. ಅದು ಬೇಕಾದೇ ನಂಬರ್ ಇಲ್ಲಿ 5 ಸ್ಕ್ವೇರ್ ಅಂಡರ್ ರೂಟ್ ಒಳಗೆ ಏನು 5ಇಂದ ಎಂಡ್ ಆಗೋ ನಂಬರ್ ಇದ್ರೆ ಅದರದ್ದು ವಾಪಸ್ ಹೊರಗಡೆ ಬಂದ್ಬಿಟ್ಟು 5ನೇ ಎಂಡಿಂದ 5 ಯೂನಿಟ್ ಡಿಜಿಟ್ 5ನೇ ಇರ್ತೈತಿ. ಆ ಯೂನಿಟ್ ಡಿಜಿಟ್ 5 ಇದರಲ್ಲಿ ಮೈನಸ್ ಆಗುತ್ತೆ. ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. -5 ಹೋಯ್ತು ಅಂದರೆ ಯೂನಿಟ್ ಡಿಜಿಟ್ ಏನು ಬರಬೇಕು? 0 ಬರಬೇಕು. 0 ಇರೋದು ಒಂದು ಆಪ್ಷನ್ ಐತಿ. ಇದು ಯಾವಾಗ ಮಾಡ್ಬೇಕಂದ್ರೆ ನೀವು ಪ್ರತಿಯೊಂದು ಈ ಥರದ ಅಪ್ಲೈ ಯಾವಾಗ ಮಾಡಬೇಕು? ಕ್ವಶನ್ನ ಸಿಂಪ್ಲಿಫಿಕೇಶನ್ ಬೇಸ್ಡ್ ಇರಬೇಕು. ಅಪ್ರಾಕ್ಸಿಮೇಷನಲ್ಲಿ ಮಾಡೋದು ಬರಲ್ಲ. ಸಿಂಪ್ಲಿಫಿಕೇಷನಲ್ಲೇ ಮಾಡ್ಬೋದು. ಸಿಂಪ್ಲಿಫಿಕೇಶನ್ ಬೇಸ್ಡ್ ಕ್ವಶನ್ ಇರಬೇಕು. ಆಮೇಲೆ ಆಪ್ಷನಲ್ಲಿ ಪ್ರತಿಯೊಂದು ಆಪ್ಷನ್ ಯೂನಿಟ್ ಡಿಜಿಟ್ ಬೇರೆ ಬೇರೆ ಇರಬೇಕು. ಹಂಗಿದ್ರೆ ಮಾತ್ರ ಇದು ಮಾಡ್ಲಿಕ್ಕಾಗತ್ತೆ. ಓಕೆ, ಪ್ರಿಲಿಮ್ಸಲ್ಲಿ ಇಂಥವೆಲ್ಲ ಈ ಥರನೇ ಕೊಡ್ತಾರೆ ಕ್ವಶನ್. ನೀವು ಯಾವ ರೀತಿ ನಿಮ್ಮ ಮೆಥಡ್ ಅಪ್ಲೈ ಮಾಡ್ತೀರಿ ಅದ್ರ ಮೇಲೆ ಪ್ರಿಲಿಮ್ಸ್ ಪೇಪರ್ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಭಾರಿ ಈಸಿ ಕ್ವಶನ್ ಐತೆ. ನೋಡಿದ್ರೇ ಕಂಪ್ಲೀಟ್ ಮಾಡ್ಬೋದಿದೆ. ಪೆನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಡೈರೆಕ್ಟ್ ಕ್ಯಾನ್ಸಲ್ ಆಗ್ತದೆ ಇದರಲ್ಲಿ ಎಲ್ಲ ವ್ಯಾಲ್ಯೂ. ಓಕೆ, ಮೊದಲು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈ ಕಡೆ A + B ಐತಿ, ಈ ಕಡೆ C + B ಐತಿ. ಇವಾಗ ಏನು ಮಾಡ್ತೀರಿ ನೀವು? ಈ ಕಡೆನೂ +B ಐತಿ, ಈ ಕಡೆನೂ +B ಐತಿ ಅಂದರೆ ಕ್ಯಾನ್ಸಲ್ ಮಾಡಿಬಿಡ್ತೀರಿ. ಡೈರೆಕ್ಟ್ ಏನು A = C ಬರೆದ್ಬಿಡ್ತೀವಿ. ಅದೇ ರೀತಿ ಇಲ್ಲಿ ಅಪ್ಲೈ ಆಗುತ್ತೆ. ಇಲ್ಲಿ ನೋಡೋಣ, ಇದು ಒಂದ್ರ ಮುಂದೆ ಏನು ಪ್ಲಸ್ ಇರ್ತೈತಿ. ಮೈನಸ್ ಇಲ್ಲೇ ಅಂತಂದ್ರೆ ಇದು ಮೈನಸ್ ಇದಕ್ಕೂ ಅಪ್ಲೈ ಆಗುತ್ತೆ. ಇದ್ರ ಮುಂದೆ ಮೈನಸ್ ಬರ್ತೈತಿ. ಇಲ್ಲಿ ಪ್ಲಸ್ ಅದಂದ್ರೆ ಇದನ್ನು ಪ್ಲಸ್ಸೇ ಆಗುತ್ತೆ. -1/9 ಇಲ್ಲಿನೂ ಐತೆ, -1/9 ಇಲ್ಲಿನೂ ಐತೆ. ಡೈರೆಕ್ಟ್ ಇದೇನಾಯಿತು? ಕ್ಯಾನ್ಸಲ್ ಆಯಿತು. ಉಳಿತೇನು? 1 ಉಳಿತು. 1 ಉಳಿತಾ? 1ರೊಳಗೆ ಇದು ಮೈನಸ್ ಐತಿ, -1 ಹೋಯ್ತು. 0 ಉಳಿತು. ಮುಂದೇನೈತಿ? +1 ಐತಿ. ಅದಕ್ಕೆ 1 ಬಂತು. ಟೋಟಲ್ ಇವೇನು ಮುಂದಿನ ಕೋಎಫಿಷಿಯೆಂಟ್ ಅದಾವಲ್ಲ ಎಲ್ಲ ಆ್ಯಡ್ ಮಾಡಿದ ನಂತರ 1 ಬಂತು. ಈ 1/9 ಆಲ್ರೆಡಿ ಕ್ಯಾನ್ಸಲ್ ಆಗೈತಿ. ಪ್ಲಸ್ ಒಳಗೆ ಏನು ಉಳಿತು? 1/3 ಒಂದು ಉಳಿದೈತೆ. 1/3 ಇಲ್ಲಿ ಇಟ್ವಿ. ಇದ್ರೊಳಗೆ ಏನು ಉಳಿದೈತೆ? ನೆಕ್ಸ್ಟ್ ಇದು ಪ್ಲಸ್ ಐತೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ನೆಕ್ಸ್ಟ್ನು ಪ್ಲಸ್ಸೇ ಬರುತ್ತೆ. ಏನು ಉಳಿದೈತೆ? 1/6 ಉಳಿದೈತಿ. ಡೈರೆಕ್ಟ್ ಇಟ್ಬಿಡೋದು. 1 + ಇವೆರಡರ LCM ಏನು ಬರುತ್ತೆ? 6 ಬರುತ್ತೆ. ಅದಕ್ಕೆ ಇದ್ರ ಮೇಲೆ ಎಷ್ಟು ಬರುತ್ತೆ? 3 2 6, ಕೆಳಗೂ 2 ಮೇಲೂ 2 ಮಲ್ಟಿಪ್ಲೈ ಮಾಡ್ತೀವಿ ಅಂತಂದ್ರೆ ಮ್ಯಾಲಿನ ಬಂತು 2 + 1 3 ಬಂತು. 3/6 ಇದು ಮುಂದೆ 1 ಐತಿ. 1 + 3/6 ಅಂದ್ರೆ 2 ಒಂದಲೇ ಇದು 3 ಒಂದಲೇ 3 2 1/2 ಬಂತು. 1/2 1 + 1/2 ಅಂದರೆ 3/2 ಆಪ್ಷನ್ ಐತೆ. 3/2 ಯಾವುದೂ ಆಪ್ಷನ್ ಇಲ್ಲ. 3/2 ಆಪ್ಷನ್ ಇಲ್ಲ ಅಂತಂದರೆ 3/2 ಆಪ್ಷನ್ ಇಲ್ಲ ಐತಲ್ಲ. ಇದು 3/2ನೇ ಐತಿದು. ಇದಕ್ಕೇನು ಮಾಡೋಣ? ಮ್ಯಾಲೆ × 2 ಮಾಡೋಣ. × 2 ಮಾಡಿದ್ರೊಳಗೆ ಮ್ಯಾಲೆ 6 ಆಯಿತು. ಕೆಳಗೂ × 2 ಮಾಡೋಣ 4 ಆಯಿತು. ಇದಕ್ಕೆ ಬೇಕಂದರೆ /2 ಮಾಡಿ. ಇದಕ್ಕೆ ಮ್ಯಾಲಿಂದ್ರೂ 2ಲೇ ಭಾಗ ಮಾಡಿದ್ವಿ, 3 ಉಳಿತು. ಕೆಳಗಿಂದಲೂ 2ಲೇ ಭಾಗ ಮಾಡಿದ್ವಿ, 2 ಉಳಿತು. 3/2 ಬಂತಲ್ಲ. ಈ ಥರನೂ ಕೊಡ್ತಾನೆ ಕ್ವಶನ್. ಆಪ್ಷನ್ ನಂಬರ್ ಡಿ ಇದರ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಏನೈತಿ? ಒಂದು DI ಐತಿ. DIಕ್ಕಿಂತ ಮೊದಲು ಏನು ನಂಬರ್ ಸೀರೀಸ್ ಏನಾರ ಅದಾವ ನೋಡು. ಆಯ್ತಲ್ಲ, ಇಲ್ಲಿ ನಂಬರ್ ಸೀರೀಸ್ ಐತಿ. ರಾಂಗ್ ನಂಬರ್ ಸೀರೀಸ್ ಐತಿ. ಪ್ರಿಲಿಮ್ಸ್ ಒಳಗೆ ರಾಂಗ್ ನಂಬರ್ ಸೀರೀಸ್ ಇರ್ತಾವೆ. ಮೇನ್ಸ್ ಸ್ವಲ್ಪ ಡಿಫಿಕಲ್ಟ್ ಇರ್ತಾವೆ.
ಮೇನ್ಸಲ್ಲಿ ಏನು ನೀವು ಡೈರೆಕ್ಟ್ ರಾಂಗ್ ನಂಬರ್ ಸೀರೀಸ್ಗೆ ಹೋಗೋದಕ್ಕಿಂತ ಮೊದಲು ಯಾವ್ದಾರ ಒಂದು ಡಿ ಐ ಸಾಲ್ವ್ ಮಾಡಿ. ಪ್ರಿಲಿಮ್ಸಲ್ಲಿ ಹಂಗೆ, ಪ್ರಿಲಿಮ್ಸಲ್ಲಿ ಇನ್ ಕೇಸ್ ನಿಮ್ಗೆ ರಾಂಗ್ ನಂಬರ್ ಸೀರೀಸ್ ಒಂದು ಯಾವ್ದಾರು ಬಿಡಿಸಾಗ ಡಿಫಿಕಲ್ಟ್ ಅನ್ನಿಸ್ತು ಅಂತಂದ್ರೆ ಡೈರೆಕ್ಟ್ ಡಿ ಐಗೆ ಹೋಗ್ಬಿಡೋದು. ಡಿ ಐ ಒಂದು ಈಸಿ ಇರೋ ಡಿ ಐ ಸೆಲೆಕ್ಟ್ ಮಾಡೋದು, ಅದು ಮುಗಿಸಿ ಆಮೇಲೆ ವಾಪಸ್ ರಾಂಗ್ ನಂಬರ್ ಸೀರೀಸ್ ಬರೋದು. ಮಿಸ್ಸಿಂಗ್ ನಂಬರ್ ಸೀರೀಸ್ ಇದ್ದರೆ ಅದು ಈಸಿಯಾಗಿ ಗೊತ್ತಾಗ್ಬಿಡ್ತೈತೆ ಪ್ಯಾಟರ್ನ್, ಅದರಲ್ಲಿ ಅಷ್ಟೇನು ಡಿಫಿಕಲ್ಟಿ ಇರೋಂಗಿಲ್ಲ. ರಾಂಗ್ ನಂಬರ್ ಸೀರೀಸಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟ್ ಇರ್ತೈತೆ. ಓಕೆ, ಈಗ ನಾವು ಮೊದಲು ರಾಂಗ್ ನಂಬರ್ ಸೀರೀಸೇ ಬಿಡಿಸ್ಬಿಡೋಣ, ನೋಡೋಣ ಏನಾಯ್ತು ಕ್ವಶನ್. ಟೈಮ್ ತಗೋ, ಒಂದು 30 ಸೆಕೆಂಡ್ ಬಿಡಿಸಿ ನೋಡ್ರಿ. ಓಕೆ, ಏನಾಯ್ತು ಕ್ವಶನ್? ಸೀರೀಸ್ ಏನಾಗತ್ತದ ಸ್ಮೂತಾಗಿ ಇನ್ಕ್ರೀಸ್ ಆಗತ್ತೈತಿ. 11 ಐತಿ 62 ಹೋಗೈತಿ, ಅಂತ ಮೇಜರ್ ಏನೂ ಡಿಫ್ರೆನ್ಸ್ ಇಲ್ಲ. 11ದಿಂದ ಏನಾರ 2,000 3,000 10,000 ಹಿಂಗೆ ಹೋಗಿತ್ತು ಅಂತಂದ್ರೆ ಅಂಥ ಟೈಮ್ದಲ್ಲಿ ಮಲ್ಟಿಪ್ಲಿಕೇಶನ್ ಅಥವಾ ಡಿಫ್ರೆನ್ಸ್ ತೊಗೊಂಡಂಥ ಸ್ಕ್ವೇರ್ ಕ್ಯೂಬ್ ಇನ್ವಾಲ್ವ್ ಆಗಿರ್ತಾವೆ. ಈ ಥರ ಏನು 11 ಇರೋದು ಭಾಳ ಇನ್ಕ್ರೀಸ್ ಆಗಿರಲಿಲ್ಲ ಅಂತಂದ್ರೆ ಪ್ಲಸ್ ಏನು ಸೀರೀಸಲ್ಲಿ ಆ್ಯಡ್ ಹಾಕೋತಾ ಹೋಗಿರ್ತೈತಿ ಸೀರೀಸ್ ಅಷ್ಟೇ. ಅಥವಾ ಇಂಟು 1 ಇಂಟು 1.5 ಇಂಟು 2 ಇಂಟು 2.5 ಈ ಥರ ಸಣ್ಣದಾಗಿ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಹೋಗಿರ್ತೈತಿ. ಈಗ ಡಿಫ್ರೆನ್ಸ್ ತೊಗೊಳ್ಳೋಣ ಫಸ್ಟ್. ಸೀರೀಸ್ ಸ್ಲೋ ಆಗಿ, ಸೀರೀಸ್ ಏನಾರ ಸ್ಲೋ ಇನ್ಕ್ರೀಸ್ ಆಗಿತ್ತಂದ್ರೆ ಡಿಫ್ರೆನ್ಸ್ ಕಂಪಲ್ಸರಿ ಫಸ್ಟ್ ಸ್ಟೆಪ್ ಡಿಫ್ರೆನ್ಸ್. ಸೀರೀಸ್ ಫಾಸ್ಟಾಗಿ ಇನ್ಕ್ರೀಸ್ ಆಗಿತ್ತಂದ್ರೆ ಫಸ್ಟ್ ಸ್ಟೆಪ್ ಏನು ಮಲ್ಟಿಪ್ಲಿಕೇಶನ್ ಚೆಕ್ ಮಾಡೋದು, ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಡಿಫ್ರೆನ್ಸ್ ತೊಗೊಳ್ಳೋದು. ಇದ್ರದ್ದು ಏನಾದ್ರು ಸ್ಲೋ ಆಗಿ ಇನ್ಕ್ರೀಸ್ ಆಗೋದು ಫಸ್ಟ್ ಡಿಫ್ರೆನ್ಸ್, ಅದಾದ ನಂತರ ಮಲ್ಟಿಪ್ಲಿಕೇಶನ್ ಚೆಕ್ ಮಾಡೋದು. ಈ ರೀತಿ ಸೀರೀಸ್ ಸ್ಲೋ ಇನ್ಕ್ರೀಸ್ ಆದರೆ ಮತ್ತು ಫಾಸ್ಟ್ ಇನ್ಕ್ರೀಸ್ ಆದರೆ, ಇಲ್ಲಿ ಸ್ಲೋ ಇನ್ಕ್ರೀಸ್ ಆಗೋದು. ಫಸ್ಟ್ ಸ್ಟೆಪ್ ಏನೈತಿ ಡಿಫ್ರೆನ್ಸ್ ತೊಗೊಳ್ಳೋದು. ಡಿಫ್ರೆನ್ಸ್ ತೊಗೊಂಡು ಏನು ಬಂತು 5 ಬಂತು. 23 ಒಳಗೆ 16 ಹೋದರೆ ಈ ಕಡೆ 4 ಈ ಕಡೆ 3 7 ಆಯಿತು. 23ರಿಂದ 34 ಅಂದರೆ ಈ ಕಡೆ 7 ಪ್ಲಸ್ ಮಾಡಬೇಕು, ಈ ಕಡೆ 4 ಎಕ್ಸ್ಟ್ರಾ ಪ್ಲಸ್ ಆಗಿದೆ. 7 1 4 11, ಇದರ ನಡುವಿನ ಡಿಫರೆನ್ಸ್ 11 ಐತೆ. ಇದರಲ್ಲಿ ಈ ಕಡೆಯಿಂದ 6 ಈ ಕಡೆಯಿಂದ 7 13 ಪ್ಲಸ್ ಆಗೈತೆ. ಇಲ್ಲಿ ಎಷ್ಟಾಗತ್ತೆ, ಈ ಕಡೆಯಿಂದ 3 ಪ್ಲಸ್ ಆಗೈತಿ, ಆ ಕಡೆಯಿಂದ 12 ಟೋಟಲ್ 15 ಪ್ಲಸ್ ಆಗೈತಿ. ಯಾವ್ದು ರಾಂಗ್ ನಂಬರ್ ಐತಿ ಇದ್ರಾಗ? ಯಾವ್ದೈತಿ ರಾಂಗ್ ನಂಬರ್? ಈಗ ನಾವು ಸೀರೀಸ್ ನೋಡಿದ ನಂತರ ಇದು ಬೆಸ ಸಂಖ್ಯೆನೂ ಅನಿಸತೈತಿ. ಬೆಸ ಸಂಖ್ಯೆ ಅನಿಸ್ಬೇಕಂದ್ರೆ 5 ಐತೆ, 5ರಿಂದ 7 ಐತಿ, 7ರಿಂದ 9 ಬೇಕು ಬೆಸ ಸಂಖ್ಯೆ ಇದ್ರೆ. 9 ಇಲ್ಲ, 9 ಇಲ್ಲ ಅಂತಂದ್ರೆ ಇದು ಪ್ರೈಮ್ ಸಂಖ್ಯೆ ಐತಿ. ಬೆಸ ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳ ಸರಣಿ ಐತಿ, ಇದು ಪ್ರೈಮ್ ನಂಬರ್ ಇದು ಐತಿ. ಅದಕ್ಕೆ ಇಲ್ಲಿ 5 ಐತಿ 7 5 ಅದರದ್ದು ಇದು ಏನಿರ್ತದ 2 3 5. ಯಾವ ಅವಿಭಾಜ್ಯ ಬೆಸ ಸಂಖ್ಯೆಗಳದಾವ ಅಂದ್ರೆ 5 7 9 ಬರಂಗಿಲ್ಲ, 9 3 ಹೋಗ್ತೈತಿ, 11 13 17 19 23 ಈ ರೀತಿ. 2 ಇಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು 5ದಿಂದ. 5 ಐತಿ 7 ಐತಿ 11 ಐತಿ 13 ಐತಿ. 13 ಆದ ನಂತರ 17 ಬರಬೇಕು. 15 ಬಂದದ್ದು, 15 3ಲೇನು ಹೋಗ್ತದೆ 5 ಹೋಗ್ತದೆ, 15 ಬರೋದು ಪ್ಲೇಲ್ಲ 17 ಬರಬೇಕಾಗಿತ್ತು. ಇದ್ರಾಗ 47 17 ಆ್ಯಡ್ ಮಾಡಿದ್ರೆ 64 ಆಗುತ್ತೆ. ಇಲ್ಲಿ 64 ಬರಬೇಕಾಗಿತ್ತು. ಆನ್ಸರ್ 62 ಬಂದಿದ್ದರಿಂದ ಆಪ್ಷನ್ ನಂಬರ್ ಈ ರಾಂಗ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಕ್ವಶನ್ ಪೇಪರಲ್ಲೂ ಹಿಂಗೆ ಆಗುತ್ತೆ, ಒಂದು ಎಲ್ಲರ ಕ್ವಶನ್ ಮಿಸ್ ಆಗಿ ರಾಂಗ್ ನಂಬರ್ ಸೀರೀಸ್ ಅಥವಾ ಮಿಸ್ಸಿಂಗ್ ನಂಬರ್ ಸೀರೀಸ್ ಕೊಟ್ಟಿರ್ತಾರೆ ನಡ್ಬರ್ಕ. ಅದಾದ ನಂತರ ಒಮ್ಮಿಂದೊಮ್ಮೆ ಈ ಥರದ ಆರ್ಥಮೆಟಿಕ್ ಕ್ವಶನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅವಾಗ ನೀವು ಒಂದೇ ಕ್ವಶನ್ ಐತಿ ಅಂತ ನೋಡೋದಿಲ್ಲ, ಹಂಗೆ ಮುಂದೆ ಇವು ಆರ್ಥಮೆಟಿಕ್ ಬಂದಿರ್ತಾವಲ್ಲ ಸ್ಕಿಪ್ ಮಾಡ್ಕೊತ ಮುಂದೆ ಹುಡ್ಕೊಂತ ಹೋಗೋದು. ಸೀರಿಯಲ್ ಆಗಿ ಕೆಲವೊಂದು ಸತಿ ಕೊಡೋಂಗಿಲ್ಲ, ಹಿಂಗೆ ಫಸ್ಟ್ 10 ಸಿಂಪ್ಲಿಫಿಕೇಶನ್ ಕೊಡ್ತಾನೆ, ಆಮೇಲೆ ನಿಮ್ಗೆ 5 ರಾಂಗ್ ನಂಬರ್ ಸೀರೀಸ್ ಕೊಡ್ತಾನೆ. ಹಂಗಿರಂಗಿಲ್ಲ, ಕ್ವಶನ್ ಪೇಪರ್ ಜಿಗ್ಜಾಗ್ ಮ್ಯಾನರಲ್ಲಿ ಇರುತ್ತೆ. ಇವು ಏನಿದಾವಲ್ಲ ಅರ್ಥಮೆಟಿಕ್, ಫಸ್ಟಿಗೆ ಒಂದು 4, ಅದಾದ ನಂತರ ಒಂದು 4 ನಡ್ಬರ್ಕ, ಆಮೇಲೆ ಒಂದು 4 ಲಾಸ್ಟಿಗೆ ಹಿಂಗೆ ಬರ್ಬೋದು. ಅದಕ್ಕೋಸ್ಕರ ನೀವು ಕ್ವಶನ್ ಪೇಪರ್ ಒಂದು ಸತಿ ಫಸ್ಟಿಂದ ಲಾಸ್ಟಿಗೆ ಹೋಗಿ ಬರ್ಬೇಕು. ಸ್ಕಿಪ್ ಮಾಡಿದ್ವಿ, ಇಲ್ಲಿಂದ ಮತ್ತೆ ರಾಂಗ್ ನಂಬರ್ ಸೀರೀಸ್ ಮತ್ತೆ ತೊಗೊಳ್ರಿ. ಟೈಮ್ 30 ಸೆಕೆಂಡ್, ಈಸಿ ಐತಿ, ಇದರಲ್ಲಂತೂ ಏನೂ ಇಲ್ಲ. ಫಸ್ಟಿಗೆ ಹೇಳಿದ್ದೆ ರಾಂಗ್ ನಂಬರ್ ಸೀರೀಸ್ ಪ್ಯಾಟರ್ನ್ ಯಾವ ರೀತಿ ಇದು, ಸಾರಿ ರಾಂಗ್ ನಂಬರ್ ಸೀರೀಸ್ ಪ್ಯಾಟರ್ನ್ ಯಾವ ರೀತಿ ಇದು ಅಂತೇಳಿ, ಅನಲೈಸಿಸ್ದು ನಾ ಯಾವ ರೀತಿ ಮಾಡಿದ್ದಿಲ್ಲ ಅದು ತೋರಿಸುವಾಗಲಿ. ಓಕೆ, ಇದು ಮಾರ್ಚ್ 40 ಸೆಕೆಂಡ್ ತಗೊಳ್ಳಿ. ಏನೈತೆ ಕ್ವಶನ್? ನೋಡಿದ್ರೆ ಇವು ಸ್ಕ್ವೇರ್ ಕ್ಯೂಬ್ ಅನ್ಸಾಕತ್ತಾವ. ಇದು ನೋಡಿದ್ರೆ 64 ಎಂಟ್ರ್ ಸ್ಕ್ವೇರ್ ಅನ್ಸಾತೈತಿ. ಇದು ನೋಡಿದ್ರೆ 2 ಕ್ಯೂಬ್ ಅನ್ಸಾತೈತಿ. ಇದು ನೋಡಿದ್ರೆ 3 ಕ್ಯೂಬ್ ಅನ್ಸಾತೈತಿ. ಇದು ನೋಡಿದ್ರೆ ಯಾವ್ದು ಕ್ಯೂಬ್ ಸನಿ ಇಲ್ಲ. ಇದು ನೋಡಿದ್ರೆ 6 ಕ್ಯೂಬ್ ಅನ್ಸಾತೈತಿ. ಆಮೇಲೆ ಇದು ನೋಡಿದ್ರೆ ಎಲ್ಲ ಕ್ಯೂಬ್ ಉಂಟಾವ ಅಂದ್ರೆ ಇದಕ್ಕೂ 1 ಕ್ಯೂಬ್ ಬರಿಬೋದು ನಾವು. 1 ಕ್ಯೂಬ್ ಬರಿಬೋದು. ಆಮೇಲೆ 64ಕ್ಕೆ 4 ಕ್ಯೂಬ್ ಬರಿಬೋದು. 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ ಐತೆ ಅಂದ್ರೆ ಇಲ್ಲಿ 5 ಕ್ಯೂಬ್ ಬರಬೇಕು. 5 ಕ್ಯೂಬ್ ಅಂದ್ರೆ 125, ಬಟ್ ಬಂದೈತೆ ಆನ್ಸರ್ 128. ಅದಕ್ಕೆ 128 ರಾಂಗ್ ಆನ್ಸರ್. ಓಕೆ, ರಾಂಗ್ ಆನ್ಸರ್ ಅಂದ್ರೆ ನಮ್ಮ ಆಪ್ಷನಲ್ಲಿ ಕರೆಕ್ಟ್ ಆಪ್ಷನ್ ಅದು. ನೆಕ್ಸ್ಟ್ ಕ್ವಶನ್.
ಏನೂ ಇಲ್ಲ, ಸಿರೀಸ್ ಸ್ಮಾಲಿಂದ ಒಮ್ಮಿಂದೊಮ್ಮೆ 6,000 ಹೋಗೈತಿ. ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ಬೇಕು ಏನು ಅಪ್ಲೈ ಮಾಡ್ಬೇಕು. ಫಸ್ಟಿಗೆ ಅಪ್ಲೈ ಮಾಡಿ ನೋಡ್ರಿ, ಆನ್ಸರ್ ಬರುತ್ತೆ ಚೆಕ್ ಮಾಡಿ. 10 ಸೆಕೆಂಡ್ ಐತೆ ಲಾಸ್ಟ್. ಓಕೆ, ಏನೈತಿ ಒಂದೇದು ನೋಡೋದಿಲ್ಲ. ಈ ರೀತಿ ಇತ್ತಂದ್ರೆ ಒಂದೆರಡು ನಂಬರ್ ಬಿಟ್ಟು ನೋಡೋಣ. ಒಂದು 1 ಅದ 3 ಬಂದದ, ಇಂಟು 3 ಆಗೈತಿ ಅಂದಾಗ ಅರ್ಥ. 8 ಮೂರಲೆ 24. ಓಕೆ, ಇದು ಇಂಟು 3 ಆಗೈತಿ. ಭಾಳ ದಪ್ಪ ಐತೆ ಇದು. ಓಕೆ, ಒಂದು ಸ್ವಲ್ಪ ಸಣ್ಣ ಮಾಡೋಣ. ಇಂಟು 3 ಆಗೈತಿ. ಇದು 3 ಅದ, 3 ಇಂಟು 3 ಮಾಡಿದ್ರೆ 9 ಆಗೈತಿ. 24 ಇಂಟು 3 ಮಾಡಿದ್ರೆ 72. ಓಕೆ, ಇದನ್ನು ಇಂಟು 3 ಆಗೈತಿ. ಆಮೇಲೆ ಇದು ಇಂಟು 3 ಅದ ಚೆಕ್ ಮಾಡೋದು. 2 ಇಂಟು 3 ಬಂದಂದ್ರೆ ಇದನ್ನು ಇಂಟು 3 ಅದ ಚೆಕ್ ಮಾಡೋದು. ಇಂಟು 3 ಏನೈತಿ ಇದು 27 ಮೂರಲೆ 81 ಇಂಟು 3 ಐತಿ. ಇದು ಇಂಟು 3 ಅದಿಲ್ಲ. 9 ಮೂರಲೆ 27. ಓಕೆ, 7 ಬಂದೈತಿ, ಇಂಟು 3 ಇರ್ಬೋದು. 7 ಮೂರಲೆ 21 1 ಬಂದೈತಿ, ಇದನ್ನು ಇಂಟು 3 ಇರ್ಬೋದು. ಇಲ್ಲಿಂದ 2 ಇಂಟು 3 ಅದ ಒಂದು ಬಳಕ. ಇವು ಅಂತೂ ಕರೆಕ್ಟ್ ಗೊತ್ತಾಗ್ಯಾವ ನಮ್ಗೆ. ಇದ್ರದಿಂದ ಚೆಕ್ ಮಾಡೋಣ. 729 ಇಂಟು 3 ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೈತಿ? 9 ಮೂರಲೆ 27, 3 2 6, 1 2 8, 87 ಬರೋಕೆ 97 ಬಂದದ. ಅದಕ್ಕೆ ಇದು ರಾಂಗ್ ಆನ್ಸರ್. ಪುರಾ ಬಿಡಿಸಿನೇ ಹೇಳ್ಬಿಡ್ತಾನೆ. 7 ಮೂರಲೆ 21, 3 2 6 21. ಸರಿ, ಇಲ್ಲೇನು ಬರಬೇಕಾಗಿತ್ತು? 2187 ಬರಬೇಕು. 2187 ಇದು ಇದೇ ಬರ್ಬೇಕಾಗಿತ್ತಲ್ಲ. ಕನ್ಫರ್ಮ್ ಆಗ್ಬೇಕಂದ್ರೆ ಇದಕ್ಕೆ ಇಂಟು 3 ಮಾಡಿದ್ರೆ ಈ ಆನ್ಸರ್ ಬರಬೇಕು. 2187ಗೆ ಇಂಟು 3 ಮಾಡೋಣ. 7 ಮೂರಲೆ 21, 3 8 24, 1 2 ಎಷ್ಟಾಗುತ್ತೆ? 26, 2 ಕ್ಯಾರಿ. ಮತ್ತು 3 3, 1 2 ಕೊಡಿಸಿದ್ರೆ 5 ಬಂತು. 3 8 6, 65 61, 65 61. ಓಕೆ, ಇಲ್ಲೇನು ಬರಬೇಕಾಗಿತ್ತು? 2187 ಬರಬೇಕಾಗಿತ್ತು. ಕೊಟ್ಟದೇನು? 2197. ಅದಕ್ಕೆ ಇದು ರಾಂಗ್ ಆನ್ಸರ್. ಆಪ್ಷನ್ ನಂಬರ್ ಡಿ. ಆಪ್ಷನ್ ನಂಬರ್ ಡಿ ಇದು ಆನ್ಸರ್ ರಾಂಗ್. ಇದು ಕ್ವಶನಲ್ಲಿ ಇದು ಸೀರೀಸಲ್ಲಿ ಇದು ರಾಂಗ್ ಐತಿ, ಬಟ್ ನಮ್ಮ ಕರೆಕ್ಟ್ ಆನ್ಸರ್ ಏನೋ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್. ಬಿಡಿ ಸರ್, 30 ಸೆಕೆಂಡ್ ಅಷ್ಟೇ ಟೈಮ್. ಇನ್ಮೇಲೆ ಪ್ರತಿಯೊಂದಕ್ಕೂ ಟೈಮ್ ಜಾಸ್ತಿ ಕೊಡೋದಾಗುತ್ತೆ ಅವಾಗ ನೋಡ್ಕೊಂಡು. ಇದರಲ್ಲಿ ಏನೂ ಇಲ್ಲ. ಇದರಲ್ಲೂ ನೋಡಿ ಚೆಕ್ ಮಾಡಿರಿ. ಮಲ್ಟಿಪ್ಲಿಕೇಶನ್ ಇರಬೇಕು. ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಬರಲಿಲ್ಲ ಅಂತಂದ್ರೆ ಡಿಫ್ರೆನ್ಸ್ ನೋಡ್ಕೆ ಸ್ಕ್ವೇರ್ ಕ್ಯೂಬ್ ಅದನ್ನು ಚೆಕ್ ಮಾಡೋದು. ಜಾಸ್ತಿ ಕ್ಯೂಬ್ ಅಥವಾ ಡಿವಿಸಿಬಲ್, ಆಮೇಲೆ ಮಲ್ಟಿಪ್ಲಿಕೇಶನ್, ಸ್ಕ್ವಯರ್ ಬೇಸ್ಡ್ ಕ್ವಶನ್ಸ್ಗಳು ಬಂದಿದ್ದು. ಮೊದಲೇ ನಾನು ಅನಲೈಸಿಸ್ ಮಾಡಾಗ ಹೇಳಿದ್ದೆ. ಏನಾಯ್ತು ಕ್ವಶನ್? ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡಿ ನೋಡೋದು ಮೊದಲು. ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಡಿವಿಸಿಬಲ್. ಇದು ಎಷ್ಟು ಪಟ್ಟೈತಿ ಒಂದೇದರಲ್ಲೇ ಗೊತ್ತಾಗಂಗಿಲ್ಲ. 2ನೇ ನಂಬರಲ್ಲಿ ನೋಡೋಣ. 2ನೇ ನಂಬರಲ್ಲಿ ಗೊತ್ತಾಗ್ಬೋದು. 9 4 36 ಇಂಟು 4 ಟೈಮ್ಸ್ ಐತಿ. 36 ಎಷ್ಟಲೇ? 36 ಇಂಟು 3 ಆಗ್ಬೋದು, ಪ್ಲಸ್ ಚಿಲ್ಲರ್ ಆಗುತ್ತೆ. ಇದು 10 2 ಆಗುತ್ತೆ, ಇಂಟು 2 ಆಗ್ಬೋದು. 4 3 2 ಬಂತು. ಇದನ್ನು ಇಂಟು 2ನೇ ಆಗುತ್ತೆ. 2 ಸಾರಿ ಇಂಟು 2 ಬಂದಂತಂದ್ರೆ ಇದು ಮಲ್ಟಿಪ್ಲಿಕೇಶನ್ ಸೀರೀಸ್ ಅಲ್ಲ. ನೆಕ್ಸ್ಟ್ ನೋಡೋಣ. ಬೇರೆದು ಡಿಫ್ರೆನ್ಸ್ ತೊಗೊಳ್ಳೋಣ. ಒಂದನೇದ್ರದ್ದು 9ರಲ್ಲಿ 1 ಹೋಯ್ತು ಅಂದ್ರೆ 8 ಉಳಿತು. 36ರಲ್ಲಿ 9 ಹೋಯ್ತು ಅಂತಾರೆ 25 ಉಳಿತು. 25 ಬರ್ತದಲ್ಲ, 27 ಉಳಿತು. ಆಮೇಲೆ 100ರಲ್ಲಿ 36 ಹೋಯ್ತು ಅಂದ್ರೆ 64 ಉಳಿತು. 225 100 ಹೋಯ್ತು ಅಂದ್ರೆ 125 ಉಳಿತು. 245ರಲ್ಲಿ 225 ಇತ್ತು ಅಂತಂದ್ರೆ ಎಷ್ಟು ಬರ್ತೈತೆ? 5ರಾಗ 5 ಹೋಯ್ತು ಅಂದ್ರೆ 0, 2 ಹೋಯ್ತು ಅಂದ್ರೆ 2, 4ರಾಗ 2 ಹೋಯ್ತು ಅಂದ್ರೆ 2, 220 ಅಂತ. ಓಕೆ, ಏನಾಯ್ತು ಇದು? ಇದಕ್ಕೆ ನೋಡಿದರೆ 2 ಕ್ಯೂಬ್ ಅನ್ಸತ್ತೈತಿ. ಇದು ನೋಡಿದರೆ 3 ಕ್ಯೂಬ್ ಅನ್ಸತ್ತೈತಿ. ಇದು 4 ಕ್ಯೂಬ್ ಅನ್ಸತ್ತೈತಿ. ಇದು 5 ಕ್ಯೂಬ್ ಅನ್ಸತ್ತೈತಿ. ಇಲ್ಲಿ ಬೇಕಾಗಿರೋದು 6 ಕ್ಯೂಬ್. 6 ಕ್ಯೂಬ್ ವ್ಯಾಲ್ಯೂ 216. ಬಟ್ ಆನ್ಸರ್ ಇಲ್ಲಿ ಏನು ಬಂದೈತೆ? 220. ಇಲ್ಲಿ 216 ಇದರಲ್ಲಿ ಪ್ಲಸ್ ಮಾಡಿದ ನಂತರ ಆ ನಂಬರ್ ಬರಬೇಕಾಗಿತ್ತು. ಇದು ರಾಂಗ್ ಆನ್ಸರ್. ಆಪ್ಷನ್ ನಂಬರ್ ಬಿ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಸೀರೀಸ್ ಸ್ಮೂತಾಗಿ ಇನ್ಕ್ರೀಸ್ ಆಗತ್ತೈತಿ ನೋಡಿ. ಡಿಫ್ರೆನ್ಸ್ ಅಪ್ಲೈ ಆಗುತ್ತೆ ಮಾಡಿ ನೋಡಿರಿ 30 ಸೆಕೆಂಡಲ್ಲಿ. ನಾ ಪ್ಯಾಟ್ರನ್ ಆಲ್ರೆಡಿ ಹೇಳ್ಬಿಟ್ಟೆ. ಡಿಫ್ರೆನ್ಸ್ ತೊಗೊಳ್ರಿ, ಗೊತ್ತಾಗುತ್ತೆ.
ಏನದ ಕ್ವಶನ್ ಡಿಫ್ರೆನ್ಸ್ ತೊಗೊಳ್ಳೋದು ಸೀರೀಸ್ ಸ್ಮೂತಾಗಿ ಇನ್ಕ್ರೀಸ್ ಆಗೋದ್ರಿಂದ 19 10 ಹೋಯ್ತಂದ್ರೆ 9, 35 19 ಹೋಯ್ತಂದ್ರೆ 16, 60 35 ಹೋಯ್ತು 30 ಹೋಯ್ತಂದ್ರೆ 30 ಹೋಯ್ತಂದ್ರೆ 30 ಉಳಿತೈತಿ, ಇನ್ನು 5 ಹೋಯ್ತಂದ್ರೆ 25 ಉಳಿತೈತಿ. 96 60 ಹೋಯ್ತಂದ್ರೆ 36 ಉಳಿತು, ಇದರಲ್ಲಿ 6 ಹೋಯ್ತಂದ್ರೆ 1 ಉಳಿತು, 9 ಹೋಯ್ತಂದ್ರೆ 5 ಉಳಿತು, 51 ಬಂತು. ಇದು ನೋಡಿದ್ರೆ 3 ಸ್ಕ್ವೇರ್, ಇದು ನೋಡಿದ್ರೆ 4 ಸ್ಕ್ವೇರ್ ಅನ್ಸತ್ತೈತಿ. ಬಟ್ ಇದು ನೋಡಿದ್ರೆ 5 ಸ್ಕ್ವೇರ್ ಐತಿ, ಇದು ನೋಡಿದ್ರೆ 6 ಸ್ಕ್ವೇರ್ ಐತಿ. ಇಲ್ಲಿ ಏನು ಬರಬೇಕಾಗಿತ್ತು 7 ಸ್ಕ್ವೇರ್. 7 ಸ್ಕ್ವೇರ್ ವ್ಯಾಲ್ಯೂ 49, ಆದರೆ ಐತಿಯನ್ನು 51. ಇಲ್ಲಿ 51 ಇರೋದ್ರಿಂದ ಇದು ರಾಂಗ್ ಆಯಿತು. 147 ಆನ್ಸರ್ ರಾಂಗ್. ಅದಕ್ಕೆ ಆಪ್ಷನ್ ನಂಬರ್ ಈ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಒಂದು ಡಿ ಐ ಮಾಡೋಣ. ಈಗ ಒಂದು ಡಿ ಐ, ಯಾವುದೋ ಒಂದು ಡಿ ಐ ಲೆಂತ್ ಇತ್ತು ಅಂತ ಹೇಳಿದ್ದೆ ನಾನು ನಿಮ್ಗೆ. ಯಾವ ಡಿ ಐ ಲೆಂತ್ ಇತ್ತು? ಲೆಂತ್ ಇರೋದು ಡಿ ಐ ಫಸ್ಟ್ ಮಾಡಿಬಿಡೋಣ. ಓಕೆ, ಲಾಸ್ಟ್ ಡಿ ಐನೇ ಲೆಂತ್ ಇತ್ತು. ಇದು ಬಾರ್ ಗ್ರಾಫ್ ಯಾವುದಿತ್ತಲ್ಲ ಅದೇ ಲೆಂತ್ ಇತ್ತು. ಇದೇ ಫಸ್ಟ್ ಮಾಡಿಬಿಡೋಣ. ಕ್ವಶನ್ ನಂಬರ್ 36 to 40 ಏನೈತಿ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಡಿ ಐಯಲ್ಲಿ ಬಾರ್ ಗ್ರಾಫ್ ಕೊಟ್ಟಿದ್ದಾನೆ. ಬಾರ್ ಗ್ರಾಫ್ ಒಳಗೆ ಏನೇನದ ನಂಬರ್ ಏನು ಶೋ ಮಾಡತ್ತದ, ಈ ಕಡೆದ 5 ಶಾಪ್ಸ್ ಅದಾವ. 5 ಶಾಪ್ ಏನು ಮಾಡಕತ್ತವು, ನಂಬರ್ ಆಫ್ ಕೇಕ್ ಸೆಲ್ ಮಾಡಕತ್ತವು. ಯಾವ ಕೇಕ್ ಅದಾವ? ಫ್ರೂಟ್ ಕೇಕ್ ಐತಿ, ಚಾಕ್ಲೇಟ್ ಕೇಕ್ ಐತಿ. 5 ಶಾಪ್ಸಿಂದ ಫ್ರೂಟ್ ಕೇಕ್ ಮತ್ತು ಚಾಕ್ಲೇಟ್ ಕೇಕ್, ಫಾರ್ ಎಕ್ಸಾಂಪಲ್ ಎ ಇದು ಏನೈತಿ ಫ್ರೂಟ್ ಕೇಕ್ ಮತ್ತು ಚಾಕ್ಲೇಟ್ ಕೇಕ್ ಎರಡು ಸೆಲ್ ಮಾಡತ್ತೈತಿ. ಅದ್ರದ್ದು ವ್ಯಾಲ್ಯೂ ಕೊಟ್ಟಾನೆ ಇಲ್ಲಿ. ಪ್ರಿಲಿಮ್ಸಲ್ಲಿ RRB ಎಸ್ಪೆಷಲಿ RRB ಪ್ರಿಲಿಮ್ಸಲ್ಲಿ ಮಾಡ್ತಾನೆ, ಇಲ್ಲಿ ಡೈರೆಕ್ಟ್ ವ್ಯಾಲ್ಯೂ ಕೊಟ್ಬಿಟ್ಟಿರ್ತಾನೆ ಕೆಲವೊಂದು ಸತಿ. ಹಿಂಗೆ ಏನಾರು 5-6 ಶಾಪ್ಸ್ಗಳು, 5 ಶಾಪ್ಸ್ಗಿಂತ ಜಾಸ್ತಿ ಈ ಥರ ಇದ್ದರೆ ಹಿಂಗೆ ಕೊಡ್ತಾರೆ. ಅಕಸ್ಮಾತ್ ಇಲ್ಲಿ ಕೆಲವೊಂದು ಸತಿ 4 ಶಾಪ್ಸ್ ಕೊಟ್ಟಿರ್ತಾನೆ, ಇನ್ನೊಂದು ಕೊಟ್ಟಿರಲ್ಲ. ಆ ಟೈಮಲ್ಲಿ ನಿಮ್ಮ ಕ್ವಶನ್ಸ್ಗಳು ಈಸಿ ಬರೋದ್ರಿಂದ ವ್ಯಾಲ್ಯೂ ಕೊಟ್ಟಿರಲ್ಲ. ಇಲ್ಲಿ ನೀವು ಗ್ರಿಡಲ್ ಕೊಟ್ಟಿರ್ತಾನೆ, ಗ್ರಿಡಲ್ ಮೇಲೆ ಏನು ಮಾಡ್ಕೋಬೇಕು ನೀವು, ವ್ಯಾಲ್ಯೂವನ್ನು ಅಜ್ಯೂಮ್ ಅಲ್ಲ, ಎಕ್ಸಾಕ್ಟಾಗಿ ಗೊತ್ತಾಗ್ಬಿಡ್ತೈತಿ. ಒಂದೊಂದು ಗ್ರಿಡಲ್ದಿಂದ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗೈತೆ ಅಂತೇಳಿ ಆ ವ್ಯಾಲ್ಯೂ ನೀವೇ ಕಂಡು ಹಿಡ್ಕೊಂಡು ಒಂದು ಬಾಕ್ಸ್ ಮಾಡ್ಕೋಬೇಕು. ಇಲ್ಲಿ ಬಾಕ್ಸ್ ಮಾಡ್ಕೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಕ್ವಶನ್ ಲೆಂತಿ ಕ್ವಶನ್ ಅದಾವೆ. ಪ್ರತಿಯೊಂದು ಕ್ವಶನ್ಗೂ ನಾನು ಇದು ಟೇಬಲ್ ಆ್ಯಡ್ ಮಾಡಿದ್ದೀನಿ. ಓಕೆ, ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್, ಈ ಕ್ವಶನಲ್ಲಿ ಏನೂ ಇಲ್ಲ. ಫಸ್ಟ್ ಕ್ವಶನಲ್ಲಿ 30 ಸೆಕೆಂಡಲ್ಲಿ ಮುಗಿಬೇಕು ನಿಮ್ಮದು ಕ್ವಶನ್. 40 ಸೆಕೆಂಡ್ ತೊಗೊಳ್ತಿರ್ಬೇಕಂದ್ರೆ ಫಸ್ಟ್ ಕ್ವಶನ್ ಐತಿ ಡಿ ಐದು. ಸೊ 40 ತಗೋರಿ. ಏನಾಯ್ತು ಕ್ವಶನ್? ಅಂಗಡಿ ಬಿ ಮತ್ತು ಡಿ, ಶಾಪ್ ಬಿ ಮತ್ತು ಡಿ. ವಾಟ್ ಈಸ್ ದ ರೇಷಿಯೋ ಆಫ್ ಫ್ರೂಟ್ ಕೇಕ್ ಸೋಲ್ಡ್ ಬೈ ಶಾಪ್ ಬಿ ಆ್ಯಂಡ್ ಡಿ ಟುಗೆದರ್? ಬಿ ಮತ್ತು ಡಿ ಟುಗೆದರ್ ಏನು ಮಾಡಾಕತ್ತಾನ, ಫ್ರೂಟ್ ಕೇಕ್ ಸೆಲ್ ಮಾಡಿರೋದು ಈಸ್ ಟು ದ ಚಾಕ್ಲೇಟ್ ಕೇಕ್ ಸೋಲ್ಡ್ ಬೈ ಶಾಪ್ ಎ ಆ್ಯಂಡ್ ಸಿ ಟುಗೆದರ್. ಚಾಕ್ಲೇಟ್ ಕೇಕ್ ಸೋಲ್ಡ್ ಬೈ ಎ ಪ್ಲಸ್ ಸಿ ಟುಗೆದರ್. ಇದು ಎರಡರ ನೋಡ್ಬೇಕಿಂತ ಈಚೆ ಕಡೆ ನಾವು ಬಿ ಆ್ಯಂಡ್ ಡಿ ಫ್ರೂಟ್ ಕೇಕ್ ಎಷ್ಟು ಅದಾವ? ಬಿ ಇಲ್ಲೈತಿ. ಫ್ರೂಟ್ ಕೇಕ್ ಯಾವುದು? ಈಚೆ ಕಡೆದು 180 + 140 ಎಷ್ಟಾಗುತ್ತೆ? 180 + 140 320. ಈ ಕಡೆ ಎ ಮತ್ತು ಸಿ ಚಾಕ್ಲೇಟ್ ಕೇಕ್, ಎ ಚಾಕ್ಲೇಟ್ ಕೇಕ್ 150, ಸಿ ಚಾಕ್ಲೇಟ್ ಕೇಕ 200. ಇದೇನಾಗುತ್ತೆ? 350. ಡೈರೆಕ್ಟ್ ಆಪ್ಷನ್ ಡೈರೆಕ್ಟ್ ಕೊಟ್ಬಿಟ್ಟು ನಾನು ಇದಕ್ಕೆಲ್ಲ ಡಿವೈಡ್ ಮಾಡೇ ಇಲ್ಲ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದಕ್ಕೆ 40 ಸೆಕೆಂಡ್ ತಗೋರಿ. ಕಾಸ್ಟ್ ಕೊಟ್ಟನು ಫ್ರೂಟಿಂದು, ಫ್ರೂಟಿಂದು, ಇದು ಚಾಕ್ಲೇಟ್ ಕೇಕಿಂದು, ಆಮೇಲೆ ಫ್ರೂಟ್ ಕೇಕಿಂದು. ಏನದು ಕ್ವಶನ್? ಪ್ರತಿ ಹಣ್ಣಿನ ಕೇಕಿನ ಬೆಲೆ ಅಂದರೆ ಫ್ರೂಟ್ ಕೇಕ್ ಕಾಸ್ಟ್ ಅದ. ಈಚ್ ಫ್ರೂಟ್ ಕೇಕ್ ಕಾಸ್ಟ್, ಫ್ರೂಟ್ ಕೇಕಿಂದ ರೇಟ್ ಕೊಟ್ಟಾನ ಎಷ್ಟು? 120.
ಆ್ಯಂಡ್ ಈಚ್ ಚಾಕ್ಲೇಟ್ ಕೇಕಿಂದು ರೇಟ್ ಐತಿ, ಒಂದು ಚಾಕ್ಲೇಟ್ ಕೇಕಿಂದು ರೇಟ್ ಎಷ್ಟೈತಿ 150 ಐತಿ. ವಾಟ್ ಈಸ್ ದ ಟೋಟಲ್ ರೆವೆನ್ಯೂ ಅರ್ನ್ ಬೈ ಶಾಪ್ ಡಿ ಫ್ರಾಮ್ ಸೆಲ್ಲಿಂಗ್ 2 ಫ್ರೂಟ್? ಶಾಪ್ ಡಿ ಎಷ್ಟು ಗಳಿಸದ ರೊಕ್ಕ ಫ್ರೂಟ್ ಕೇಕ್ ಮತ್ತು ಸೆಲ್ಲಿಂಗ್ ಕೇಕ್ ಇದು ಚಾಕ್ಲೇಟ್ ಕೇಕ್ ಮಾರಿ? ಶಾಪ್ ಡಿ ಒಳಗೆ ಟೋಟಲ್ ನಂಬರ್ ಆಫ್ ಫ್ರೂಟ್ ಕೇಕ್ ಎಷ್ಟು ಅದಾವ, ಎಷ್ಟು ಸೆಲ್ ಮಾಡ್ಯಾನವ ಶಾಪ್ ಡಿ? ಇಲ್ಲದ ಟೋಟಲ್ ನಂಬರ್ 140 ಸೆಲ್ ಮಾಡ್ಯಾನವ ಫ್ರೂಟ್ ಕೇಕ್. ಅವ 170 ಇದು ಯಾವ ಕೇಕ್? ಚಾಕ್ಲೇಟ್ ಕೇಕ್ ಸೆಲ್ ಮಾಡ್ಯಾನ. ಒಂದು ಚಾಕ್ಲೇಟ್ ಕೇಕಿಂದ ರೇಟ್ ಎಷ್ಟೈತಿ 150, ಅಂದ್ರೆ 170 ಚಾಕ್ಲೇಟ್ ಕೇಕಿಂದ ರೇಟ್ ಇಂಟು 150 ಮಾಡ್ಬೇಕು. ಇದಕ್ಕೂ ಇಂಟು ಮಾಡ್ತೀವಿ. ಇದ್ರ ವ್ಯಾಲ್ಯೂ ಎಷ್ಟು ಬರ್ತೈತಿ? ಟೋಟಲ್ 14 ಮತ್ತು 12 ಎರಡರ ನಡುಬರ್ಕ್ ಮಧ್ಯೆ ಇರೋದು 13 ಸ್ಕ್ವೇರ್ ಮೈನಸ್ 1 ಮಾಡಬೇಕು. 13 ಸ್ಕ್ವೇರ್ ಮೈನಸ್ 1 ಅಂದ್ರೆ 13 ಸ್ಕ್ವೇರ್ 169 ಒಳಗೆ 1 ಹೋಯ್ತಾನೆ 168 ಮುಂದೆ ಇದೊಂದು 0 2 0. ನಂದು ಕ್ಯಾಲ್ಕುಲೇಷನ್ ಈ ರೀತಿ ಮಾಡ್ತೀನಿ. ಹಿಂಗೆ ಏನಾರೇ ಕಾನ್ಸಿಕ್ಯೂಟಿವ್ ಇವನ್ ನಂಬರ್ ಕಾನ್ಸಿಕ್ಯೂಟಿವ್ ಆರ್ಡ್ನೇ ನಂಬರ್ ಬರ್ತಂದ್ರೆ ಮಧ್ಯದ ಒಂದು ನಂಬರ್ ಸ್ಕ್ವೇರ್ ಮಾಡಿ ಮೈನಸ್ 1 ಮಾಡಿಬಿಡೋದು. ಇದ್ರೊಳಗೆ ಇದನ್ನು ಕಾನ್ಸಿಕ್ಯೂಟಿವ್ ಇವನ್ ನಂಬರ್ ಐತಿ. ಇವೆರಡರ ಆಡ್ ನಂಬರ್ ಐತಿ. ಮಧ್ಯದ ನಂಬರ್ 15 ಮತ್ತು 17 ಮಧ್ಯದ ನಂಬರ್ 16 ಐತಿ. 16 ಸ್ಕ್ವೇರ್ ಮಾಡಿದ್ವಿ 16 ಸ್ಕ್ವೇರ್ ಮೈನಸ್ 1 ಮಾಡೋದು. 16 ಸ್ಕ್ವೇರ್ 256 ಒಂದು ಹೋಯ್ತು 255. ಇದ್ರ ಮುಂದೊಂದು 0 ಇದ್ರ ಮುಂದೊಂದು 0 0000. ಇದು ಆ್ಯಡ್ ಮಾಡಿಬಿಡೋಣ 16800 ಬತ್ತು ಆ್ಯಡ್ ಮಾಡಿದ ನಂತರ 8 5 ಕೊಡಿಸಿರಿ 13. ಲಾಸ್ಟಿಗೆ 3 ಇರೋದು ಒಂದೇ ಆಪ್ಷನ್ ಬರೋದು, ಆಪ್ಷನ್ ನಂಬರ್ ಡಿ. ಬೇಕಾದ್ರೆ ಆ್ಯಡ್ ಮಾಡಿ ನೋಡಿರಿ 6 6 12 2 ಕೊಡಿಸಿದ್ರೆ 4 423 00. ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್. ಇದರಲ್ಲಂತೂ ಏನೂ ಇಲ್ಲ, 30 ಸೆಕೆಂಡ್ ಒಳಗೆ ಮಾಡ್ಬೇಕು ನೀವು. ಅಪ್ರಾಕ್ಸಿಮೇಟ್ ಐತಿ ಕೊಟ್ಟಾನ, ಅಪ್ರಾಕ್ಸಿಮೇಟ್ಲಿ ಸಮೀಪ ಇರೋ ಆನ್ಸರ್ ಹಾಕ್ಬಿಡು. ಒಂದೊಂದು ಸತಿ ಅಪ್ರಾಕ್ಸಿಮೇಟ್ ಕೊಟ್ಟರು ಅಪ್ರಾಕ್ಸಿಮೇಟಾಗಿ ಬರೋಂಗಿಲ್ಲ, ಅದು ಡೈರೆಕ್ಟ್ ಆನ್ಸರೇ ಬರುತ್ತೆ. ಅಂಥ ಟೈಮ್ದಾಗ ಅಪ್ರಾಕ್ಸಿಮೇಟ್ ಕೊಟ್ಟಾನಲ್ಲ ಅಂತೇಳಿ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನೈತೆ ಕ್ವಶನ್? ನಂಬರ್ ಆಫ್ ಕೇಕ್ ಅಂಗಡಿ ಎ ಮಾರಾಟ ಮಾಡಿರೋ ಒಟ್ಟು ಕೇಕ್ಗಳ ಸಂಖ್ಯೆ ಅಂಗಡಿ ಸಿ ಮಾರಾಟ ಮಾಡಿರೋ ಒಟ್ಟು ಕೇಕ್ಗಳ ಸಂಖ್ಯೆಗೆ ಎಷ್ಟು ಸರಿಸುಮಾರು ಎಷ್ಟಿದೆ, ಎಷ್ಟು ಪ್ರತಿಶತ ಐತಿ? ಏನೈತಿ? ದ ಟೋಟಲ್ ನಂಬರ್ ಆಫ್ ಕೇಕ್ ಸೋಲ್ಡ್ ಬೈ ಎ. ಟೋಟಲ್ ನಂಬರ್ ಆಫ್ ಕೇಕ್ ಸೋಲ್ಡ್ ಬೈ ಎ ಎಷ್ಟದ? 120 120 ಪ್ಲಸ್ 150 ಎಷ್ಟಾಗುತ್ತೆ? 270. ಎ ಏನು ಮಾಡ್ಯಾನ? 270 ಕೇಕ್ ಮಾರಾಟ ಮಾಡ್ಯಾನ. ಈಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್ ದ ಟೋಟಲ್ ನಂಬರ್ ಆಫ್ ಕೇಕ್ ಸೋಲ್ಡ್ ಬೈ ಶಾಪ್ ಸಿ? ಶಾಪ್ ಸಿ ಒಳಗೆ ಎಷ್ಟು ಕೇಕ್ ಸೇಲ್ ಮಾಡ್ಯಾನ ನೀವು? 200 ಪ್ಲಸ್ 160 360 ಸೇಲ್ ಮಾಡ್ಯಾನ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟ್ ಅದು ಕೇಳೋಣ ನನ್ನ ಬಳಕೆ ಇಂಟು 100 ಮಾಡೋದು. 9 3 9 4 3/4 ಪರ್ಸೆಂಟೇಜ್ ವ್ಯಾಲ್ಯೂ ಏನಾಗುತ್ತೆ? 75 ಪರ್ಸೆಂಟೇಜ್ ಟು ಫ್ರಾಕ್ಷನ್ ಕನ್ವರ್ಷನ್. ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡುವಂಥದ್ದು. ನೆಕ್ಸ್ಟ್ ಕ್ವಶನ್ 30 ಸೆಕೆಂಡ್. ಸೆಕೆಂಡ್ ತಗೋಬೇಕು. ಏನು ಕೊಟ್ಟಾನ? ಎ ಮತ್ತು ಬಿ ಇಬ್ಬರು ಏನು ಮಾಡ್ತಾರೆ? 50% ಆಫ್ ದೇರ್ ಫ್ರೂಟ್ ಕೇಕ್ ಸೇಲ್ ಮಾಡ್ತಾರೆ. ಎ ಇದ್ರೊಳಗೆ ಎಷ್ಟು ಅದಾವೆ ಫ್ರೂಟ್ ಕೇಕ್? 120 ಅದಾವೆ. ಇದ್ರದ್ದು 50% ಫ್ರೂಟ್ ಕೇಕ 20% ಲಾಭಕ್ಕೆ ಮಾರ್ತಾನವ. ಎ ಮತ್ತು ಬಿ ಎರಡು ಕೊಟ್ಟಾನಲ್ಲ, ಇವಂದು ಬಿ ಎಷ್ಟು ಅದಾವೆ? ಟೋಟಲ್ 180 ಅದಾವೆ. ನೋಡ್ರಿ ಇಲ್ಲಿ ಒಂದು 120. ಇದ್ರದ್ದು 90 ಇದು 90. 50% ಡಿವೈಡ್ ಮಾಡಿದ್ವಿ. ಇದು 60 ಇದು 60. 50% ಅಂದ್ರೆ ನಾವು 50% ಆಫ್ ದೇರ್ ಫ್ರೂಟ್ ಕೇಕ್ ಕೆಟ್ಟಗೆ ಮಾರ್ದ 20% ಲಾಭಕ್ಕೆ. ಇಲ್ಲಿ ಪ್ಲಸ್ 20% ಲಾಭಕ್ಕೆ ಮಾರ್ದ. ಇವನು 50%, ಎ ಮತ್ತು ಬಿ ಎರಡು ಅಂದಾರಲ್ಲ, ಇವನು 50% ಏನು ಮಾಡ್ದ? 20% ಲಾಭಕ್ಕೆ ಮಾಡ್ದ. ಆ್ಯಂಡ್ ರಿಮೈನಿಂಗ್ ಆ್ಯಟ್ ಪ್ರಾಫಿಟ್ ಆಫ್ 25%. ರಿಮೈನಿಂಗ್ ಎಷ್ಟು ಉಳಿದಾವೆ? ಇನ್ನೂ 50% ಉಳಿತು. ಅದೇ 50% ಅಂದರೆ ಇನ್ನು ಇದ್ರೊಳಗೆ 60 ಉಳಿದು. ಇವ ಎಷ್ಟಕ್ಕೆ ಮಾರ್ದ? ಇದು 25% ಲಾಭಕ್ಕೆ ಮಾರ್ದ.
ಇವ ಎಷ್ಟು ಲಾಭಕ್ಕೆ ಮಾರ್ದ 25% ಲಾಭಕ್ಕೆ ಮಾರ್ದ. ಎ ಮತ್ತು ಬಿ ಎರಡೂ ಒಂದೇ ಸಾರಿ ಕಲೆಕ್ಟಿವ್ ಆಗಿ ಹೇಳೋಣ. ನೆಕ್ಸ್ಟ್ ಇವು ಬರೀ ನಂಬರ್ ಅದಾವೆ, ಇದು ಏನದ ನಂಬರ್ ಅದ. ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ ಅಂತ ನೆಕ್ಸ್ಟ್ ಹೆಂಗೆ ಕೊಟ್ಟನ, ಫೈಂಡ್ ದೇರ್ ಟೋಟಲ್ ಪ್ರಾಫಿಟ್ ಕೇಳೋಣ. ಟೋಟಲ್ ಪ್ರಾಫಿಟ್ ಕೇಳೋಣ, ನಾವು ರೆವೆನ್ಯೂ ಕೇಳಿಲ್ಲ. ಇಫ್ ದ ಫ್ರೂಟ್ ಕೇಕ್ ಕಾಸ್ಟ್ 100 rupees, ಅದ್ರ ಕಾಸ್ಟ್ ಪ್ರೈಸ್ ಎಷ್ಟು 100 rupees. ಒಂದು ಫ್ರೂಟ್ ಕೇಕಿಂದ ರೇಟ್ ಎಷ್ಟೈತಿ, ಒಂದು ಫ್ರೂಟ್ ಕೇಕಿಂದ ರೇಟ್ ಎಷ್ಟದ 100 ರೂಪಾಯಿ. ಹಂಗಂದ್ರೆ 60 ಫ್ರೂಟ್ ಕೇಕಿಂದ ಎಷ್ಟಾಗತ್ತೆ ಇಂಟು 100 ಮಾಡ್ತೀವಿ, 6000 ಆಯಿತು. ಇದನ್ನು 6000 ಆಯಿತು. ಇದು ಎಷ್ಟಾಗುತ್ತೆ 90ರದ್ದು 9000 ಆಯಿತು. ಇದನ್ನು 9000 ಆಯಿತು. ಇವಾಗ ಏನು ಸಿಕ್ತು, ನಮ್ದು ಎಲ್ಲ ಥರದ್ದು ಕೊಂಡ ಬೆಲೆ ಸಿಕ್ತು, ಕಾಸ್ಟ್ ಪ್ರೈಸ್ ಸಿಕ್ತು. ಈ ಕೊಂಡ ಬೆಲೆ ಒಳಗೆ 20% ಲಾಭ ಮಾಡ್ಕೊಂಡು ಮಾರಾತನ ಅಂದ ಬಳಕ ಇದ್ರೊಳಗಿಂದ 20% ಲಾಭ ಅಂದ್ರೆ 6000, 6 2 12, ಇಲ್ಲಿ 2 ಇದು ಪರ್ಸೆಂಟೇಜ್ ಅಂದ್ರೆ 2 0 ಹೋಗ್ತಾವೆ. ಇವು 2 0 ಹೋದು, 2 0 ಹೋದ 2 0 ಉಳಿದು, ಡಬಲ್ 0 ಎಲ್ಲ ಇಟ್ವಿ. 25 ಅದ, 25 ಅಂದ್ರೆ 1/4, 1/4 ಇಂಟು 6000, 4 15 ಆನ್ಸರ್ ಏನು ಬಂತು 1500. ಇದರದ್ದು 1500 ಲಾಭ ಮಾಡ್ಕೊಂಡವ. ಇದರಲ್ಲಿ 9 1800 ಲಾಭ ಮಾಡ್ಕೊಂಡ. ಇದರಲ್ಲಿ ಇದಕ್ಕೆ ಮತ್ತು 9000 ಡಿವೈಡೆಡ್ ಬೈ 1/4 ಅಂದ್ರೆ ಡಿವೈಡೆಡ್ ಬೈ 4, 4 2 8, 2 ಉಳಿತು, 4 2 8 1 ಉಳಿತು, 4 2 8 2 ಉಳಿತು, 4 5 2 ಉಳಿತು, 4 5 20, 1 0 0 ಉಳಿತು, 2250 ಇದ್ರಾಗ ಲಾಭ ಮಾಡ್ಕೊಂಡ. ಒಟ್ಟು ಲಾಭ ಕೇಳ ನಾವು ಇದು ಪ್ಲಸ್ ಇವೆಲ್ಲ ಸೇರಿದ ಬಳಕೆ ಎಷ್ಟಾಗುತ್ತೆ. ಇದೊಂದು 100 ಅದ, 200 ಅದ, ಇದು 1000, 2000, 3000, 4000, 5000 ಆಯಿತು. 5000 ಇದು ಸೇರಿಸಿ 1000 ಅನ್ಕೊಂಡು 6000 ಅನ್ಕೊಂಡು, ಇದು ಕೂಡ ಸೇರಿಸಿ 1000 ಅನ್ಕೊಂಡು 7000. ಮ್ಯಾಕ್ಸ್ ಅಂದ್ರೆ 7000 ತನಕ ಹೋಗ್ಬೋದು ಎಲ್ಲ ಸೇರಿಸಿದ್ರು. ಬಟ್ 7000 ತನಕ ಇರೋದು ಇವು 4 ಆಪ್ಷನ್ ಎಲ್ಲ ಏನದಾವ 16 17,000 ತನಕ ಅದಾವ. ಅದಕ್ಕೆ ಇವು ಯಾವ ಬರೋಂಗಿಲ್ಲ, ಉಳಿದಿರೋದು ಒಂದೇ ಒಂದು ಆಪ್ಷನ್ ಇದೇ ಕರೆಕ್ಟ್ ಆಗುತ್ತೆ. ಬೇಕಾದ್ರೆ ಆ್ಯಡ್ ಮಾಡಿ ನೋಡಿರಿ, ಇದು ಎಷ್ಟಾಗುತ್ತೆ. ಇದು ಸೇರಿಸಿದೀವಿ ಅಂತಂದರೆ 3000 ಆಯಿತು. ಇದು ಕೊಡಿಸಿದ್ರೆ 4500 ಆಯಿತು. 4500 ಒಳಗೆ 2250 ಕೊಡಿಸಿದ್ರೆ 6750 ಆಯಿತು. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವಶನ್. ಸಾಲ್ವ್ ಮಾಡಿ, ಈಸಿ ಆಯ್ತು ಕ್ವಶನ್ ಇದೆ. ಆಯ್ತು, 40 ಸೆಕೆಂಡ್. ಓಕೆ, ಏನೈತಿ 60 ಸೆಕೆಂಡ್ ಕೊಟ್ಟಿವಿ, ಟೈಮ್ ಜಾಸ್ತಿ ಆಯಿತು. ಶಾಪ್ ಇ ಇನ್ಕ್ರೀಸ್ ಇಟ್ಸ್ ಸೇಲ್ ಆಫ್ ಫ್ರೂಟ್ ಕೇಕ್ ಬೈ 25%. ಈ ಸದ್ಯಕ್ಕೆ ಎಷ್ಟು ಮಾಡತ್ತಾನೋ ಅಟ್ ಪ್ರೆಸೆಂಟ್, ಇದು ಪ್ರೆಸೆಂಟ್ ಶಾಪ್ ಇ ಎಷ್ಟು ಮಾಡತ್ತಾನ. ಶಾಪ್ ಇ ಪ್ರೆಸೆಂಟ್ ಎಲ್ಲೈತೆ ಶಾಪ್ ಇ ಯಾವ ಕೇಕ, ಫ್ರೂಟ್ ಕೇಕ್. ಶಾಪ್ ಇ ಫ್ರೂಟ್ ಕೇಕ 100 ಮಾರತ್ತಾನ, ಪ್ರೆಸೆಂಟ್ 100 ಮಾರತ್ತಾನ. ಇದಕ್ಕೆ ಏನು ಮಾಡಿದವ 25% ಹೆಚ್ಚಿಗೆ ಮಾಡ್ಕೊಂಡ. 100ಕ್ಕೆ 25% ಅಂದ್ರೆ 25 ಪ್ಲಸ್ ಆಯಿತು. ಪ್ರೆಸೆಂಟಿಂದ ಐತಿ ಇದು. ಫ್ಯೂಚರ್ ಒಳಗೆ ಎಷ್ಟು ಮಾರ್ತಾನಂದ್ರೆ 125 ಫ್ರೂಟ್ ಕೇಕ್ ಮಾರ್ದ. ಶಾಪ್ ಇದಾಯಿತು. ಆಮೇಲೆ ಇದು ಯಾವುದು ಫ್ರೂಟ್ ಕೇಕ್ದೈತು. ಇದು ಫ್ಯೂಚರ್ ಫ್ರೂಟ್ ಕೇಕ್ ಅದ. ಆಮೇಲೆ ಚಾಕ್ಲೇಟ್ ಕೇಕ್, ಪ್ರೆಸೆಂಟ್ ಚಾಕ್ಲೇಟ್ ಕೇಕ್ ಎಷ್ಟು ಮಾರತ್ತಾನವ, ಪ್ರೆಸೆಂಟ್ ಚಾಕ್ಲೇಟ್ ಕೇಕ್ 120 ಮಾರತ್ತಾನ. ಇದಕ್ಕೆ ಎಷ್ಟು ಮಾಡ್ದ ನೆಕ್ಸ್ಟ್, ಇದನ್ನು ಇನ್ಕ್ರೀಸ್ಡ್ ಬೈ 10%. ಶಾಪ್ ಇ ತನ್ನ ಹಣ್ಣಿನ ಕೇಕ್ ಮಾರಾಟವನ್ನು 25% ಮತ್ತು ಚಾಕ್ಲೇಟ್ ಕೇಕ್ನ ಮಾರಾಟವನ್ನು 10% ಹೆಚ್ಚಿಸಿದರೆ ಇದು 10% ಇನ್ಕ್ರೀಸ್ ಮಾಡ್ದ. ಪ್ಲಸ್ 10%, 120 10% ಅಂತಂದರೆ 20 ಆಯಿತು, 12 ಬಂತು. ಇದರಲ್ಲಿ 12 ಸೇರಿಸಿದ್ವಿ ಅಂತಂದರೆ 132 ಆಗುತ್ತೆ. ಓಕೆ, 132 ಆಗುತ್ತೆ. ದೆನ್ ವಾಟ್ ವಿಲ್ ಬಿ ದ ನ್ಯೂ ಟೋಟಲ್ ನಂಬರ್ ಆಫ್ ಸೇಲ್ಸ್ ಆಫ್ ಶಾಪ್ ಇ. ನ್ಯೂ ಟೋಟಲ್ ಇದು ಐತಿ, ಇದು ಪ್ರೆಸೆಂಟ್ ಅದೈತಿ, ಇದು ನ್ಯೂ ಐತಿ. ನೀವು ಎಷ್ಟಾಗುತ್ತೆ 5 to 7 ಆಗುತ್ತೆ. 7 ಇರೋದು ಒಂದೇ ಆಪ್ಷನ್, ಆಪ್ಷನ್ ನಂಬರ್ ಬಿ. ಬೇಕಾದ್ರೆ ಆ್ಯಡ್ ಮಾಡಿ ನೋಡಿರಿ. 3 7 ಕೊಡಿಸಿದ್ರೆ 5 ಆಯಿತು, 2 1 ಕೊಡಿಸಿದ್ರೆ 2 2 ಓಕೆ 7. ನೆಕ್ಸ್ಟ್ ಕ್ವಶನ್. ಓಕೆ, ಇವಾಗ ಸ್ಕಿಪ್ ಮಾಡಿರೋದು ಯಾವ ಹೋದವ. ಇನ್ನೊಂದು ಡಿ ಐತಿ, ಆ ಡಿ ಐ ಸಣ್ಣದೈತಿ, ಲಾಸ್ಟಿಗೆ ಮಾಡೋಣ. ಫಸ್ಟ್ ಅರ್ಥಮೆಟಿಕ್ ಮಾಡೋಣ. 10 ಕ್ವಶನ್ ಆಗಿರೋದು ಅರ್ಥಮೆಟಿಕ್, ಇದು ಬರೋಬರ ಮಾಡಿ ಮುಗಿಸ್ಬಿಡೋಣ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅರ್ಥಮೆಟಿಕ್. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಯಿತು, ಸ್ಟಾರ್ಟ್ ಮಾಡಿಸಿ. ಈಸಿ ಕ್ವಶನ್ ಐತಿ, 40 ಸೆಕೆಂಡಲ್ಲಿ ಮುಗಿಸ್ಬಿಡ್ರಿ.
ಸ್ಕ್ವೇರ್ದು ಏರಿಯಾ ಕೊಟ್ಟನ, ಆ ಏರಿಯಾ ಏನಾಗೈತಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ಒಂದು ಸೈಡ್ ಐತಿ ಅಂದ್ರೆ ಬೇಸ್ ಐತಿ, ಆಮೇಲೆ ಹೈಪೋಟೆನಿಸ್ ಕೊಟ್ಟಾನ, ಈ ಸೈಡ್ ಸಿಕ್ತು ಸಾರಿ ಬೇಸ್ ಸಿಕ್ತು ಹೈಪೋಟೆನಿಸ್ ಸಿಕ್ತು. ಅವ ಕೇಳ್ಯಾನೇನು ಹೈಟ್ ಕೇಳ್ಯಾನ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪೈಥಾಗೋರಸ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಏನಿದೆ ಕ್ವಶನ್, ಒಂದು ಚೌಕದ ವಿಸ್ತೀರ್ಣ ಅಂತಂದ್ರೆ ಎಕ್ಸ್ ಸ್ಕ್ವೇರ್. ಯಾಕಂದ್ರೆ ಚೌಕದ ಈ ಕಡೆನೂ ಎಕ್ಸ್ ಇರ್ತದೆ, ಈ ಕಡೆನೂ ಎಕ್ಸ್ ಇರ್ತದೆ. ಯಾಕಂದ್ರೆ ಇವೆಲ್ಲ ಸೇಮ್ ಇರ್ತವೆ, ಚೌಕದ ಎಲ್ಲನೂ ಸೇಮ್ ಇರ್ತವೆ. ಅದ್ರ ಕೊಲ್ಲಾಗ ಇದು ಎಕ್ಸ್ ಅಂದ್ರೆ ಇದು ಎಕ್ಸ್, ಇವೆರಡರ ಮಲ್ಟಿಪ್ಲೈ ಮಾಡಿದ್ರೆ ಚೌಕದ ವಿಸ್ತೀರ್ಣ ಸಿಗ್ತೈತಿ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 225. ಎಕ್ಸ್ ಎಷ್ಟು ಬರ್ತೈತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 15 ಬಂತು. ಇದರ ಚೌಕದ ಸೈಡ್ ಎಷ್ಟು ಬಂತು, 15 ಬಂತು. ಎಲ್ಲ ಕಡೆ 15 15 15. ಒಂದು ಬದಿ ಚೌಕದ ಒಂದು ಬದಿಯು ಯಾವುದೇ ಒಂದು ಬದಿ, ಎಲ್ಲ ಬದಿ 15 ಇರೋದ್ರಿಂದ ಒಂದು ಬದಿ ಎಷ್ಟು 15. ಇದು ಏನಾಗುತ್ತೆ ಲಂಬಕೋನ ತ್ರಿಕೋನ ಅಂದ್ರೆ ಲೈಟ್ ಟ್ರ್ಯಾಂಗಲ್ ಈ ಥರದ ಟ್ರ್ಯಾಂಗಲ್. ಈ ತ್ರಿಕೋನದ ಆಧಾರ ಅಂದ್ರೆ ಇದು ಬೇಸ್, ಆಧಾರವಾಗಿ ತೆಗೆದುಕೊಳ್ಳಿ. ಇದು ಈಸ್ ಈಕ್ವಲ್ಸ್ ಟು ಬೇಸ್ ಆಫ್ ದ ಟ್ರಯಾಂಗಲ್. ಇದು ಬಿ ಅಂದ್ಕೊಳ್ಳೋಣ. ಈ ಬೇಸ್ ಆಫ್ ದ ಟ್ರಯಾಂಗಲ್ ಏನು ಬಂತು, 15 ಬಂತು. ಇದು 15 ಐತಿ, ಇದು 15. ಆಮೇಲೆ ತ್ರಿಕೋನದ ಕರ್ಣ ಅಂತಂದ್ರೆ ಇದು ಹೈಪೋಟೆನಿಸ್, ಇದು 25 ಐತಿ. ಕೇಳೋಣ ಇದು ಕೇಳೋಣ. ಇದು ಲಂಬಕೋನ ತ್ರಿಕೋನದ ಪೈಥಾಗೋರಸ್ ಫಾರ್ಮುಲಾ ಯಾವ ರೀತಿ ಬರುತ್ತೆ ಅಂತಂದರೆ, ಈ ಕರ್ಣ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಅಂದರೆ ಹೈಪೋಟೆನಿಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಬೇಸ್ ಸ್ಕ್ವೇರ್ 15 ಪ್ಲಸ್ ಹೈಟ್ ಸ್ಕ್ವೇರ್ ಗೊತ್ತಿಲ್ಲ, ಅದಕ್ಕೆ ಎಚ್ ಅನ್ಕೊಳ್ಳೋಣ. ಎಚ್ ಸ್ಕ್ವೇರ್ ಬಂತು. 25 ಸ್ಕ್ವೇರ್ 625, ಇದ್ರದ್ದು 15 ಸ್ಕ್ವೇರ್ 225. ಈ ಕಡೆ ಬಂದು ಮೈನಸ್ 225 ಆಗುತ್ತಾ, ಈಸ್ ಈಕ್ವಲ್ಸ್ ಟು ಎಚ್ ಸ್ಕ್ವೇರ್. ಇದು ಮೈನಸ್ ಮಾಡಿದ್ರೆ 400 ಬಂತು, ಈಸ್ ಈಕ್ವಲ್ ಟು ಎಚ್ ಸ್ಕ್ವೇರ್. ಎಚ್ ವ್ಯಾಲ್ಯೂ ಏನು ಬಂತು, 40 ಸೆಂಟಿಮೀಟರ್. ಆಪ್ಷನ್ ನಂಬರ್ 20 ಸೆಂಟಿಮೀಟರ್. ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿರಿ. ಈಸಿ ಕ್ವಶನ್ ಐತಿ ಇದು. ಅದರಲ್ಲಿ ಏನು ಕ್ವಶನ್ ಇಲ್ಲ ಅಂಥದ್ದು ಏನಿಲ್ಲ. ಪ್ರಾಫಿಟ್ ಲಾಸ್ ಬೇಸ್ಡ್ ಕ್ವಶನ್ ಐತಿ. ನಾ ಅವಾಗ ಹೇಳಿದ್ದೆ, ಒಬ್ಬ ಈ 3 ಪರ್ಸನ್ ಇನ್ವಾಲ್ವ್ ಆಗಿರ್ತಾರೆ. ಅವ ಖರೀದಿ ಮಾಡ್ತಾನೆ, ಮತ್ತೊಬ್ಬನಿಗೆ ಮಾರ್ತಾನೆ, ಅವ ಮತ್ತೊಬ್ಬನಿಗೆ ಮಾರ್ತಾನೆ. ಈ ರೀತಿ ಅನಾಲೈಸಿಸ್ ಮಾಡೋಕೆ ಹೇಳಿದ್ದೆ. ಈ ಥರದ ಕ್ವಶನ್ ಬಂದಿತ್ತು RRB ಕ್ಲರ್ಕ್ 2024 ಕ್ವಶನ್ ಕ್ವಾಂಟ್ ಕ್ವಶನ್ ಸೆಕ್ಷನ್ನಲ್ಲಿ ಸೆಕೆಂಡ್ ಶಿಫ್ಟಲ್ಲಿ ಬಂದಿರೋ ಕ್ವಶನ್ಸ್. ಸೇಮ್ ಕ್ವಶನ್ ಸೇಮ್ ಲೆವೆಲ್ಲಾಗಿ ಇದೇ ಲೆವೆಲ್ಲೇ ಕ್ವಶನ್ ಇತ್ತು ಅದು. ಇನ್ನೊಂದು 15 ಸೆಕೆಂಡ್ ತಗೋರಿ. ಓಕೆ, ಏನಿತ್ತು ಕ್ವಶನ್? ಮನೋಜ್ ಅದನ ₹X ಕೊಟ್ಟು ಒಂದು ಬುಕ್ಕ ತಗೋತಾನೆ. ಅವನೋಜ್ ಆಗೈತೆ, ಇದು ಮಿಸ್ಟೇಕ್ ಆಗೈತಿ. ಮನೋಜ ಒಂದು ಬುಕ್ಕ ಏನು ಮಾಡ್ತಾನೆ, ₹X ಕೊಟ್ಟು ತಗೋತಾನೆ. ಅದನ್ನು ₹25 ಲಾಭ ಮಾಡಿಕೊಂಡು ಯಾರಿಗೆ ಮಾರದ, ಮುಂದಿನ ವ್ಯಕ್ತಿಗೆ ಮಾರದ. ಯಾರು? ಕಿರಣ್ಗೆ ಮಾರದ. ನಂತರ ಕಿರಣ್ ಏನು ಮಾಡ್ತಾನೆ, ಅದೇ ಪುಸ್ತಕವನ್ನು ರಾಮಗೆ ಮಾರ್ತಾನೆ. 20% ನಷ್ಟ ಆಗುತ್ತೆ ಅವನಿಗೆ. ಆಮೇಲೆ ರಾಮ್ ಎಷ್ಟಕ್ಕೆ ತೊಗೊಂಡಾನ, ₹400 ತೊಗೊಂಡಾನ. ಅದು ಲಾಸ್ಟಿಗೆ ಏನು ಕೇಳೋಣ, ನೀವು ಮೌಲ್ಯವನ್ನು, ಆ ಬುಕ್ಕಿನ ಮೌಲ್ಯ ಕೇಳೋಣ. ಈ ಎಕ್ಸ್ ವ್ಯಾಲ್ಯೂ ಕೇಳೋಣ, ಎಕ್ಸ್ದ ಮೌಲ್ಯವನ್ನು ಕೇಳೋಣ. ಎಕ್ಸ್ ಏನೈತಿ, ಮನೋಜ್ ಎಷ್ಟು ಕೊಟ್ಟು ರೊಕ್ಕ ತೊಗೊಂಡ, ಎಷ್ಟು ರೊಕ್ಕ ಕೊಟ್ಟು ತೊಗೊಂಡಲ್ಲ ಆ ಬುಕ್, ಅದ್ರ ರೇಟ್ ಐತಿ. ಮನೋಜ್ ₹100 ಕೊಟ್ಟು ತೊಗೊಂಡ ಅಂತ ಅನ್ಕೊಳ್ಳೋಣ. ಇದು ಮನೋಜ್ ₹100 ಕೊಟ್ಟು ತೊಗೊಂಡ ಅಂತ ತಿಳ್ಕೊರಿ. ಅದಕ್ಕೆ ಅವ ಏನು ಮಾಡಿದ, ನೆಕ್ಸ್ಟ್ ಕಿರಣ್ಗೆ ಮಾರ್ದ. ಎಷ್ಟಕ್ಕೆ? 25% ಲಾಭಕ್ಕೆ. 25% ಅವನಿಗೆ ಲಾಭ ಮಾಡ್ಕೊಂಡವ. 125 ಅಂದರೆ ₹25 ಏನಾಯಿತು, ಲಾಭ ಆಯಿತು. ಎಷ್ಟಕ್ಕೆ ಮಾರ್ದ? ₹125 ಮಾರ್ದ ಕಿರಣ್ ಏನು ಮಾಡ್ತಾನೆ, ನೆಕ್ಸ್ಟ್ ರಾಮಗೆ ಮಾರ್ತಾನೆ. ಎಷ್ಟು ಲಾಭ ಮಾಡ್ಕೊತ ಕಿರಣ್ ಏನು ಮಾಡ್ದ, ರಾಮಗೆ ಮಾರದ. ಆ್ಯಟ್ 20% ಲಾಸ್, 20% ಲಾಸಿಗೆ 20% ಏನು ಮಾಡ್ಕೊಂಡವ, ಲಾಸ್ ಮಾಡ್ಕೊಂಡ. ಈ 125 20% ಲಾಸ್ ಅಂತಂದ್ರೆ 125 ಇಂಟು 20% ತೊಗೊಳ್ಳೋಣ. 20% ಅಂದರೆ 700, 5 4 ಇದನ್ನು 24 25 4 25 5 2 10 5 ಇದು 4 5 ಆಯಿತು. 5 5 25 ಆಯಿತು. ₹25 ಏನು ಆಯಿತು, ಇವನಿಗೆ ಲಾಸ್ ಆಯಿತು. ₹25 ಲಾಸ್ ಆದ ನಂತರ ಕಿರಣ್ ಏನು ಮಾಡ್ದ, ₹100 ಮಾರ್ದ. ₹125 ಒಳಗೆ 25 ಲಾಸ್ ಆಯಿತು. ₹100 ರಾಮಗೆ ಮಾರ್ದ. ಕ್ವಶನಲ್ಲಿ ಏನು ಕೊಟ್ಟಾರ, ರಾಮ ₹400 ಕೊಟ್ಟು ಆ ಬುಕ್ಕ ತೊಗೊಂಡಾನ. ಇದ್ರ ವ್ಯಾಲ್ಯೂ ಕೊಟ್ಟಾರ. ಇದ್ರ ವ್ಯಾಲ್ಯೂ ಎಷ್ಟೈತಿ, 400 ಐತಿ. ಇದ್ರ ವ್ಯಾಲ್ಯೂ 400 ಐತಿ. ಕ್ವಶನಲ್ಲಿ ₹100 ಅಂದರೆ ಎಕ್ಸ್ ಅನ್ಕೊಂಡಾನ. ಇದ್ರ ವ್ಯಾಲ್ಯೂ ಕೇಳೋಣವ. 1 ಯೂನಿಟ್ ವ್ಯಾಲ್ಯೂ ಏನಾಯಿತು, 100 ಯೂನಿಟ್ ವ್ಯಾಲ್ಯೂ 400 ಐತೆ ಅಂದರೆ 1 ಯೂನಿಟ್ ವ್ಯಾಲ್ಯೂ ಏನಾಗುತ್ತೆ, 4 ಆಗುತ್ತೆ.
ಈ 100 ಯೂನಿಟ್ ವ್ಯಾಲ್ಯೂನು ಏನಾಯಿತು 400 ಆಯಿತು. ಇದು ಕ್ವಶನಲ್ಲಿ ಎಕ್ಸ್ ಐತಿ, ಇದ್ರ ವ್ಯಾಲ್ಯೂ 400 ರೂಪಾಯಿ ಕೊಟ್ಟು ಅದಕ್ಕೆ ತೊಗೊಂಡೆ. ನೆಕ್ಸ್ಟ್ ಕ್ವಶನ್ ಬಿಡಿಸ್ರಿ, ಈಸಿ ಐತೆ ಕ್ವಶನ್. ಸೇಮ್ ಟು ಸೇಮ್ ಕ್ವಶನ್, ಒಂದು ವ್ಯಾಲ್ಯೂ ಸಹ ಚೇಂಜ್ ಆಗಿಲ್ಲ. ಇದೇ ಎಕ್ಸಾಕ್ಟ್ ವ್ಯಾಲ್ಯೂವಲ್ಲಿ ಆ ಕ್ವಶನ್ ಬಂದಿತ್ತು ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ. ಎಕ್ಸ್ದಿಂದ ವಾಯ್ಗೆ ಹೋಗ್ತಾನೆ ಒಂದು 64 ಸ್ಪೀಡ್ ಒಳಗೆ, ವಾಯ್ದಿಂದ ಎಕ್ಸಿಗೆ ಬರ್ತಾನೆ 48 ಸ್ಪೀಡ್ ಒಳಗೆ. ಅವು ಎರಡರ ನಡುವೆ ಟೈಮ್ ಡಿಫ್ರೆನ್ಸ್ ಕೊಟ್ಟಾನೆ. ಕೇಳನೇನು ಎಕ್ಸ್ ಮತ್ತು ವೈ ನಡಬೇಕಂದ್ರೆ ಡಿಸ್ಟೆನ್ಸ್ ಕೇಳೋಣ. ಸೇಮ್ ಟು ಸೇಮ್ ಕ್ವಶನ್ ಇದು ಲಾಸ್ಟ್ ಇಯರ್ RRB ಕ್ಲರ್ಕ್ ಸೆಕೆಂಡ್ ಶಿಫ್ಟ್ ಆಗಸ್ಟ್ 10 ಅಂತ ಬಂದಿರೋದು. ಇನ್ನೊಂದು 15 ಸೆಕೆಂಡ್ ಲಾಸ್ಟ್. ಓಕೆ, ಏನೈತಿ, ಒಬ್ಬ ಮನುಷ್ಯ ಎಕ್ಸ್ದಿಂದ ವಾಯ್ಗೆ ಹೋಗ್ತಾನೆ. ಎಕ್ಸ್ ಐತಿ, ಎಕ್ಸ್ದಿಂದ ವಾಯ್ಗೆ ಹೋಗ್ತಾನೆ. ಇವ ಎಕ್ಸ್ದಿಂದ ವಾಯ್ಗೆ ಹೋದ. ಒಬ್ಬ ವ್ಯಕ್ತಿ ಎಷ್ಟು ವೇಗವಾಗಿ 64 ಸ್ಪೀಡ್ ಒಳಗೆ ಹೋದ. 64 ಸ್ಪೀಡ್ KMPH ಅದವರ ಎಲ್ಲ 64 ಸ್ಪೀಡ್ ಒಳಗೆ ಎಕ್ಸ್ದಿಂದ ವಾಯ್ಗೆ ಹೋದ. ಆಮೇಲೆ ಅದೇ ವ್ಯಕ್ತಿ ವಾಯ್ದಿಂದ ಎಕ್ಸಿಗೆ ಬರ್ತಾನೆ 48 ಸ್ಪೀಡ್ ಒಳಗೆ. ವಾಯ್ದಿಂದ ಎಕ್ಸಿಗೆ ಬಂದ. ಸ್ಪೀಡ್ ಯಾವುದು, ಇದು ಹೆಚ್ಚದ. ಸ್ಪೀಡ್ ಜಾಸ್ತಿ ಇದು ಇದಕ್ಕೆ ಹೋಗ್ಯಾನಂತಂದ್ರೆ ಇವ್ರಿಗೆ ಟೈಮ್ ಕಡಿಮೆ ಸಿಕ್ಕಿರ್ತೈತಿ. ಇದು ಕಡಿಮೆ ಟೈಮ್ ಒಳಗೆ ಹೋಗ್ತಾನೆ. ಇದು T1, ಇದು T2. ಯಾವ ಟೈಮ್ ಜಾಸ್ತಿ ಐತಿ, ಇವ ಸ್ಪೀಡ್ ಜಾಸ್ತಿ ಹೋಗ್ಯಾನಂದ್ರೆ ಇದು ಟೈಮ್ ಕಡಿಮೆ ಇರ್ತದೆ. ಅದಕ್ಕೇನಾಯಿತು, T2 ಈಸ್ ಗ್ರೇಟರ್ ದ್ಯಾನ್ T1. ಅದಕ್ಕೋಸ್ಕರ ನೆಕ್ಸ್ಟ್ ಏನು ಕೊಟ್ಟಾನ, ದ ಡಿಫ್ರೆನ್ಸ್ ಇನ್ ದ ಟೈಮ್ ಫಾರ್ 2 ಜರ್ನಿ, ಎಕ್ಸಿಂದ ವಾಯ್ ಹೋಗೋದು ಮತ್ತು ವೈದಿಂದ ಎಕ್ಸಿಗೆ ಬರೋದು, ಈ ಎರಡರ ಜರ್ನಿ ನಡಬೇಕಂತ ಡಿಫ್ರೆನ್ಸ್ 3 ಅವರ್ ಐತಿ. T2 ಮೈನಸ್ T1. T2 ಅಂದ್ರೇನು, ವಾಯ್ದಿಂದ ಎಕ್ಸಿಗೆ ಬರೋ ಟೈಮ್. ಎಕ್ಸ್ದಿಂದ ವಾಯ್ಗೆ ಹೋಗೋ ಟೈಮ್ T1 ಐತಿ. T1 ಕಡಿಮೆ ಇರೋದ್ರಿಂದ T2 ಒಳಗೆ T1 ಮಾಡಿದ್ವಿ, ಮೈನಸ್ ಮಾಡಿದ್ವಿ. ಈಸ್ ಈಕ್ವಲ್ಸು 3 ಅವರ್ ಅಂತ ಕೊಟ್ಟೆ ನಾವು. ಈಗ ನಾವು ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಫಾರ್ಮುಲಾ ಏನೈತಿ, ಕಲರ್ ಚೇಂಜ್ ಮಾಡೋಣ ಒಂದು ಸ್ವಲ್ಪ. ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಫಾರ್ಮುಲಾ ಏನೈತಿ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಟೈಮ್ ಗೊತ್ತೈತೆ ನಮಗೆ. ದೆನ್ ಟೈಮ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಸೇಮ್ ಐತಿ. ಎಕ್ಸಿಂದ ವಾಯ್ಗೆ ಹೋದರೂ ಇದೇ ಡಿ ಡಿಸ್ಟೆನ್ಸ್ ಇರುತ್ತೆ, ವಾಯ್ದಿಂದ ಎಕ್ಸಿಗೆ ಬಂದರೂ ಡಿ ಡಿಸ್ಟೆನ್ಸ್ ಇರುತ್ತೆ. ಇಲ್ಲಿ T2 ಅಂತಂದರೆ D ಡಿವೈಡೆಡ್ ಬೈ S2 ಮೈನಸ್ D ಡಿವೈಡೆಡ್ ಬೈ S1 ಈಸ್ ಈಕ್ವಲ್ಸ್ ಟು 3 ಅವರ್. ಡಿನೇ ಇರ್ತೈತಿ, ಡಿಸ್ಟೆನ್ಸ್ ಡಿನೇ ಅನ್ಕೊಳ್ಳೋಣ. ಡಿವೈಡೆಡ್ ಬೈ S2 ಅಂದರೆ ಎಷ್ಟೈತಿ, S2 ಅಂದರೆ ಈ ಕಡೆ ಬಂದಿದ್ದು S1 ಅದ, ಈ ಕಡೆದಿಂದ ಈ ಕಡೆ ಹೋಗಿರೋದು S2 ಅದ. S2 ವ್ಯಾಲ್ಯೂ 48 ಮೈನಸ್ D ಡಿವೈಡೆಡ್ ಬೈ S1 ಎಷ್ಟೈತಿ ವ್ಯಾಲ್ಯೂ 64 ಈಸ್ ಈಕ್ವಲ್ಸ್ ಟು 3 ಅವರ್. ಇದು ಈ ಕಡೆ ಮಲ್ಟಿಪ್ಲೈ ಆಯಿತು, ಇದು ಈ ಕಡೆ ಮಲ್ಟಿಪ್ಲೈ ಆಯಿತು, ಕ್ರಾಸ್ ಮಲ್ಟಿಪ್ಲಿಕೇಶನ್. ಡಿವೈಡೆಡ್ ಬೈ 48 ಇಂಟು 64 ಮೇಲೆ ಏನಾಗುತ್ತೆ, ಸಾರಿ ಕಾಣತ್ತಿಲ್ಲ, ಮೇಲೆ ಏನಾಗುತ್ತೆ 64 ಮೈನಸ್ 48 ಡಿ ಹೊರಗೆ ತೊಗೊಳ್ಳೋಣ ಕಾಮನ್ ಆಗಿ, ಈಸ್ ಈಕ್ವಲ್ಸ್ ಟು 3 ಅವರ್. 64 48 ಹೋದರೆ 12 ಡಿ ಉಳಿತು. ಡಿವೈಡೆಡ್ ಬೈ 48 ಇಂಟು 64 ಈಸ್ ಈಕ್ವಲ್ಸ್ ಟು 3. 12 1 12 4 48. ಡಿ ಈಸ್ ಈಕ್ವಲ್ಸ್ ಟು 3 ಇಂಟು 4 ಇಂಟು 64. ಆಪ್ಷನ್ ನೋಡಿದರೆ ಇದೆಷ್ಟು ಬರ್ಬೋದು, 60 ಅಂದ್ಕೊಳ್ಳೋಣ. ಇದಕ್ಕೆ 60 6 24 24 3 72 700 ಪ್ಲಸ್ ಬರ್ತೈತಿ. 700 ಪ್ಲಸ್ ಇರೋದು ಯಾವುದೂ ಆಪ್ಷನ್ ಇಲ್ಲ. ಅದಕ್ಕೆ ಡೈರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ ಇ. ಬೇಕಂದ್ರೆ ಮಾಡಿ ನೋಡಿರಿ ಎಷ್ಟು ಬರ್ತೈತಿ. 4 4 ಇದು 4 3 12, 64 ಇಂಟು 12, 12 4 48, 12 ಆಗಲಿ 72, ಒಂದು 4 ಕೂಡಿಸಿದ್ರೆ 76, 7 6 8 ಬರುತ್ತೆ. ಅದು ಸಮೀಪನೇ ಯಾವುದಿಲ್ಲ. ಆನ್ಸರ್ ಏನು, ಆಪ್ಷನ್ ನಂಬರ್ ಇ. ನೆಕ್ಸ್ಟ್ ಕ್ವಶನ್, ಇದಂತೂ ಈಸಿ ಕ್ವಶನ್. ಸೇಮ್ ಟು ಸೇಮ್ ಇದೇ ಥರ ಕ್ವಶನ್ ಬಂದಿರೋದು. 3 ನಂಬರ್ದು ಎವರೇಜ್ ಕೊಟ್ಟಾನೆ, ಆಮೇಲೆ 2 ನಂಬರ್ ಡಿಫ್ರೆನ್ಸ್ ಕೊಟ್ಟಾನೆ, 1 ನಂಬರ್ ವ್ಯಾಲ್ಯೂ ಕೊಟ್ಟಾನೆ, ಉಳಿದಿರೋ 1 ನಂಬರ್ದು ಆನ್ಸರ್ ಕೇಳೋಣ. ಬಿಡಿಸಿ 40 ಸೆಕೆಂಡ್ಸ್. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಒಳಗೆ ಕೇಳಿರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆಮೇಲೆ ಏನಾರ ಡೌಟ್ ಭಾಳ ಇದ್ದು ಅದರ ಕಮೆಂಟ್ ಒಳಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂತಂದರೆ ಎಲ್ಲ ಡೌಟ್ಗಳು ಸೇರಿಸಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಏನೈತೆ ಕ್ವಶನ್, 3 ನಂಬರ್ದು ಎವರೇಜ್. ಎಕ್ಸ್ ಮತ್ತು ವೈ ಆ್ಯಂಡ್ ಝೆಡ್ 3 ನಂಬರ್ ಸಂಖ್ಯೆ ಸರಾಸರಿ ಎಷ್ಟದ 9. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 3 ನಂಬರ್ ಸರಾಸರಿ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ಸ್ ಟು 9. ಅಂದರೆ 3 ನಂಬರ್ ಸಮ್ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ಸ್ ಟು, ಇದು 3 ಈ ಕಡೆ ಮಲ್ಟಿಪ್ಲೈ ಆಯಿತು 27 ಬಂತು. ಇಷ್ಟೇ ಇಡೋಣ. ನೆಕ್ಸ್ಟ್ ಏನೈತಿ, ದ ಡಿಫ್ರೆನ್ಸ್ ಬಿಟ್ವೀನ್
ಝಡ್ ಆ್ಯಂಡ್ ಎಕ್ಸ್, ದ ಡಿಫ್ರೆನ್ಸ್ ಬಿಟ್ವೀನ್ ಝಡ್ ಆ್ಯಂಡ್ ಎಕ್ಸ್ ಈಸ್ 5. ಝಡ್ ಮತ್ತು ಎಕ್ಸ್ ನಡುವರೆಗೆ ಡಿಫ್ರೆನ್ಸ್ 5 ಐತಿ. ಝಡ್ ದೊಡ್ಡದೈತಿ ಎಕ್ಸ್ಗಿಂತ, ಅದಕ್ಕೆ ಝಡ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 5. ಆ್ಯಂಡ್ ಹಾಫ್ ಆಫ್ ದ ವೈ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ದ ವೈ ಬೈ 2 ಈಸ್ ಈಕ್ವಲ್ಸ್ ಟು 5. ಅಂದರೆ ವೈ ಎಷ್ಟಾಯಿತು, ವೈ ಈಸ್ ಈಕ್ವಲ್ಸ್ ಟು 10. ಕೇಳೋಣ ಫೈಂಡ್ ದ ವ್ಯಾಲ್ಯೂ ಆಫ್ ಝಡ್. ಝಡ್ ವ್ಯಾಲ್ಯೂ ಕೇಳೋಣ, ಝಡ್ಡಿಗೆ ಝಡ್ ಇಡೋಣ. ವೈದು ವ್ಯಾಲ್ಯೂ ಪ್ಲಸ್ 10, ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಈ ಕಡೆ ಬಂತು, ಇದು ಈ ಕಡೆ ಬಂತು, ಅಂದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು ಝಡ್ ಮೈನಸ್ 5 ಬಂತು. ಝಡ್ ಮೈನಸ್ 5, ಝಡ್ ಮೈನಸ್ 5 ಈಸ್ ಈಕ್ವಲ್ಸ್ ಟು 27. ಝಡ್ ಪ್ಲಸ್ ಝಡ್ 2z ಪ್ಲಸ್ 10 ಐತಿ, ಮೈನಸ್ 5 ಐತಿ, ಏನು ಬರುತ್ತೆ, ಪ್ಲಸ್ 5 ಬರುತ್ತೆ, ಈಸ್ ಈಕ್ವಲ್ಸ್ ಟು 27. 27ದಲ್ಲಿ ಇದು ಪ್ಲಸ್ 5 ಇರೋದು, ಈ ಕಡೆ ಮೈನಸ್ 5 ಆಗುತ್ತೆ, ಏನು ಬಂತು 22 ಈಸ್ ಈಕ್ವಲ್ ಟು 2z. 2 ಒಂದಲೇ 2, ಇದು 2 11. ಆನ್ಸರ್ ಏನು ಬಂತು, ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್. ಅದು ಕ್ವಶನ್ ಇನ್ನೊಂದು 4-5 ಅದಾವು, ಆಮೇಲೆ ಒಂದು ಡಿ ಐ ಐತಿ, ಅದರಂತೂ ಭಾರಿ ಈಸಿ ಕ್ವಶನ್ಸ್ ಅದಾವೆ. ಕೆಲವೊಂದು ಕ್ವಶನ್ ಪೆನ್ ಯೂಸ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಲಾಸ್ಟಿಗೆ ಅದೊಂದು ಡಿ ಐ ಮಾಡ್ಬಿಡೋಣ. ಎರಡು ದಾಳಗಳು ಉಳಿಸೋಣ. ಒಂದು ದಾಳ ಉಳಿಸಿದ್ರೆ ಎಷ್ಟು ಪಾಸಿಬಿಲಿಟಿ 6 ಬರ್ತವೆ. 2 ದಾಳ ಉಳಿಸಿದ್ರೆ 36 ಬರ್ತವೆ. 3 ದಾಳ ಉಳಿಸಿದ್ರೆ 6 ಕ್ಯೂಬ್ 216 ಬರ್ತವೆ. ಹಾಗೆ 6 to the power of 1, 6 to the power of 2, 6 to the power of 2. ಓಕೆ, ಇನ್ನೊಂದು 10 ಸೆಕೆಂಡ್ ತೊಗೊರಿ. ಇದ್ರೊಳಗೆ ಏನೂ ಇಲ್ಲ, ಅಷ್ಟು ಟೈಮ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಬಿಡಿಸ್ಬೋದು. ಓಕೆ, ಏನೈತಿ, 2 ದಾಳಗಳನ್ನು ಉಳಿಸ್ಯಾರ ಒಟ್ಟಿಗೆ ಒಂದೇ ಟೈಮ್ ಒಳಗೆ. ದಾಳ ಅಂದ್ರೆ ಇವು ಲೂಡೋ ಒಳಗೆ ಆಡ್ತಿರಲ್ಲ ನಾವು, ಲೂಡೋ ಒಳಗೆ ಏನು ಇದು ಡೈಸ್, ಒಂದು ಕಡೆ 1 ಇರ್ಬೋದು, ಈ ಕಡೆ 2 ಬರ್ಬೋದು, ಈ ಕಡೆ 2 ಇಲ್ಲ 3 ಬರ್ಬೋದು, ಈ ಕಡೆ 6 ಬರ್ಬೋದು, ಈ ಕಡೆ 5 ಬರ್ಬೋದು, ಈ ಥರ ಇರ್ತೈತಿ ತಾಳ. ಇದು ಡೈಸ್ ಏನಾರು ರೋಲ್ ಮಾಡಿದ್ರೆ, ದಾಳ ರೋಲ್ ಮಾಡಿದ್ರೆ, 1ನೇ ದಾಳ ಮೇಲೆ 1 ಬಂತಂದರೆ 2ನೇ ದಾಳ ಮೇಲೆ ಬೇರೆ ಏನೋ ಒಂದು ನಂಬರ್ ಬರ್ಬೋದು, ಅಥವಾ 1ನೇ ದಾಳದೊಳಗೆ 1 ಬರ್ತದೆ, 2ನೇ ದಾಳದೊಳಗೂ 1 ಬರ್ಬೋದು. ಈ ರೀತಿ ಅವ ಏನು ಕೇಳೋಣ, ಆ ಡೈ ಉಳಿಸಿದ ನಂತರ 2 ದಾಳಗಳ ಮೊತ್ತ 7 ಬರಬೇಕು. ಅಂದರೆ 1ನೇದ್ರ ಮೇಲೆ 1 ಬಂತು, ಅಂದರೆ 1ನೇದ್ರ ಮೇಲೆ 1 ಬಂತು ಅಂದರೆ 2ನೇದ್ರ ಮೇಲೆ ಎಷ್ಟು ಬರಬೇಕು, 2ರ ಮೊತ್ತ 7 ಆಗಬೇಕಂದ್ರೆ 2ನೇದ್ರ ಮೇಲೆ 6 ಬರಬೇಕು. 2ನೇದ್ರ ಮೇಲೆ 6 ಬಂದ ಬಳಿಕ 2 ಸೇರಿಸಿದ್ರೆ 7 ಆಗ್ತಾವಲ್ಲ. ಈ ರೀತಿ ಒಟ್ಟು ಎಷ್ಟು ಪಾಸಿಬಿಲಿಟಿ ಐತಿ 36ರೊಳಗೆ, 36 ಟೋಟಲ್ 2 ಡೈ ಉಳಿಸಿದ ನಂತರ 36 ಪಾಸಿಬಿಲಿಟಿ ಇರ್ತಾವೆ. ಅದರೊಳಗೆ ಈ ರೀತಿ ಬರೋ ಪಾಸಿಬಿಲಿಟಿ ಎಷ್ಟೈತಿ ಅಂತ ಕೇಳೋಣ. ಈ ರೀತಿ ಅಂತಂದರೆ ಒಂದು ಸತಿ ಇಲ್ಲಿ 1 ಬಂದ ಬಳಿಕ 2 ಬರ್ಬೋದು, ಈ ಕಡೆ 2 ಬರ್ತಂದ್ರೆ ಇಲ್ಲಿ 5 ಬರ್ತವೆ. ಇದ್ರ ಪಾಸಿಬಿಲಿಟಿ ಕೇಳೋಣ. ಬರೋಣ ಮೊದಲು. 1ನೇ ಡೈ ಮೇಲೆ 1 ಬಿತ್ತು, 1ನೇ ಡೈ ಮೇಲೆ 1 ಬಿತ್ತಂದ್ರೆ ಸಮ್ 7 ಬರಬೇಕು. 7 ಬರ್ಬೇಕಂದ್ರೆ 2ನೇ ಡೈ ಮೇಲೆ ಎಷ್ಟು ಬೀಳಬೇಕು, 6 ಬೀಳಬೇಕು. ಇನ್ ಕೇಸ್ 1ನೇ ದಾಳದ ಮೇಲೆ 2 ಬಿತ್ತಂದ್ರೆ 2ನೇ ದಾಳದ ಮೇಲೆ 5 ಬೀಳಬೇಕು. ಇನ್ ಕೇಸ್ 1ನೇ ದಾಳದ ಮೇಲೆ 3 ಬಿತ್ತ, 2ನೇ ದಾಳದ ಮೇಲೆ ಕಂಪಲ್ಸರಿ 4 ಬೀಳಬೇಕು. 1ನೇ ದಾಳದ ಮೇಲೆ ಏನಾದ್ರು 4 ಬಿತ್ತಂದ್ರೆ 2ನೇ ದಾಳದ ಮೇಲೆ 3 ಬೀಳಬೇಕು. 1ನೇ ದಾಳದ ಮೇಲೆ 5 ಬಿತ್ತಂದ್ರೆ 2ನೇ ದಾಳದ ಮೇಲೆ 2 ಬೀಳಬೇಕು. 1ನೇ ದಾಳದ ಮೇಲೆ 6 ಬಿತ್ತಂದ್ರೆ 2ನೇ ದಾಳದ ಮೇಲೆ 1 ಬೀಳಬೇಕು. ಇಷ್ಟೇ ಆಗುತ್ತೆ, ಇದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಬೇಕಂದ್ರೆ ನೀವು 36 ಪಾಸಿಬಿಲಿಟಿ ಎಲ್ಲ ಬರೋದು ನೋಡಿರಿ, ಇದಕ್ಕಿಂತ ಜಾಸ್ತಿ ಆಗೋದಿಲ್ಲ. 6 ಅದು 1 2 3 4 5 6 ಅದಾವೆ ಟೋಟಲ್. ಈ ಥರದ್ದು ಸಮ್ 7 ಆಗೋದು ಪಾಸಿಬಿಲಿಟಿ ಎಷ್ಟು ಅದಾವೆ, 6 ಅದಾವೆ. ಔಟ್ ಆಫ್ ಎಷ್ಟು 36 ಓವರ್ ಆಲ್ ಟೋಟಲ್ ಪಾಸಿಬಿಲಿಟಿ. 6 ಒಂದಲೇ 6 6ಲೇ, ಇದರದ್ದು ಎಷ್ಟು ಬಂತು 1/6, ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್ ಇದಾಗೈತಿ. ಓಕೆ, ಕ್ವಶನ್ ನಂಬರ್ 26. ಇಲ್ಲಿ ಏನಿಲ್ಲ, ಇಂತಿಷ್ಟು ರೊಕ್ಕ ಕೊಟ್ಟು ಇಷ್ಟು ಪೆನ್ ತೊಗೊಂಬರ್ತಾನೆ, ನೀವು ಒಂದು ಪೆನ್ನಿಂದ ವ್ಯಾಲ್ಯೂ ತೆಗೀರಿ, ಆಮೇಲೆ ಅದ್ರಾಗ ಒಂದಿಷ್ಟು ಪೆನ್ಗಳು ಒಂದು ರೇಟಿಗೆ ಮಾರ್ತಾನೆ, ಒಂದಿಷ್ಟು ಪೆನ್ಗಳು ಒಂದು ತುಸು ಲಾಸ್ ಮಾಡ್ಕೊಂಡು ಮಾರ್ತಾನೆ. ಓವರ್ ಆಲ್ ಪ್ರಾಫಿಟ್ ಕೇಳೋಣ. 50 ಸೆಕೆಂಡ್ ತೊಗೊರಿ. ಏನೈತೆ ಕ್ವಶನ್, ಒಬ್ಬ ವ್ಯಕ್ತಿ 480 ರೂಪಾಯಿ ಕೊಟ್ಟು 240 ಪೆನ್ ತೊಗೊಂಬರ್ತಾನೆ. ಎಷ್ಟು ಕೊಟ್ಟ ರೊಕ್ಕ, 480 ರೂಪಾಯಿ. ಎಷ್ಟು ಪೆನ್ ತಂದನ ಕ್ವಾಂಟಿಟಿ,
240. ಅಂದ್ರೆ ಒಂದು ಪೆನ್ನಿಂದ ರೇಟ್ ಎಷ್ಟು ಬರ್ತೈತಿ? ಒಂದು ಪೆನ್ನಿಂದ ರೇಟ 240 ರೂಪಾಯಿ ಕೊಟ್ಟು ಇದು ಸಾರಿ 480 ರೂಪಾಯಿ ಕೊಟ್ಟು 240 ಪೆನ್ ತಂದಾನೆ. ಅಂದ್ರೆ ಒಂದು ಪೆನ್ನಿಂದ ರೇಟ 2 ರೂಪಾಯಿ ಆಯಿತು. ನೆಕ್ಸ್ಟ್ ಏನೈತಿ, ಇದ್ರ ಹಾಫ್ ಆಫ್ ದ ಪೆನ್ ಅಂದ್ರೆ 240 120 ಪೆನ್. 240 120 ಪೆನ್ ಏನು ಮಾಡ್ದ, 20% ಲಾಭ ಮಾಡ್ಕೊಂಡು ಮಾರದ. 20% ಲಾಭ ಮಾಡ್ಕೊಂಡು ಮಾರದ. ಇನ್ನು ಉಳಿದಿರೋ 120 ಏನು ಮಾಡ್ತಾನೆ, 10% ಅಲ್ಲ, 10% ಲಾಸ್ ಮಾಡ್ಕೊಂಡು ಮಾರ್ತಾನೆ. ಎಷ್ಟು ಪೆನ್ ಲಾಭ ಮಾಡ್ಕೊಂಡು ಮಾರ್ದ? 20% ಅಂತಂದ್ರೆ 12 24 ಪೆನ್ನ 20% ಲಾಭಲೇ ಮಾರ್ದ. 10% ಅಂದ್ರೆ 120 10% 12 ಆಗುತ್ತೆ. 12 ಪೆನ್ 10% ಲಾಸ್ ಮಾಡ್ಕೊಂಡ. 24 ಪೆನ್ ಅಂದ್ರೆ ಒಂದು ಪೆನ್ನಿಂದ ರೇಟ್ ಎಷ್ಟೈತಿ? ಸಾರಿ, ಓವರಾಲ್ ಮೊದಲು ಪೆನ್ ಡಿಫ್ರೆನ್ಸ್ ತೊಗೊಂಡ್ಬಿಡೋಣ. 24 ಪೆನ್ ಪ್ಲಸ್ ಆಗ್ಯಾವ, 24 ಪೆನ್ನಿಂದ ಲಾಭ ಆಗೈತಿ, 12 ಪೆನ್ನಿಂದ ಲಾಸ್ ಆಗೈತಿ. ಓವರಾಲ್ ಟೋಟಲ್ 12 ಪೆನ್ನಿಂದ ಲಾಭ ಆಯಿತು ಅವನಿಗೆ. 24 12 ಆಯಿತು, 12 ಪೆನ್ನಿಂದ ಲಾಭ ಆಯಿತು. ಅದ್ರ ಕೇಳೇನೇನವ ಓವರಾಲ್ ಪ್ರಾಫಿಟ್ ಅಥವಾ ಲಾಸ್ ಕೇಳೋಣ. ರುಪೀಸ್ ಒಳಗೆ ಕೇಳಿದ್ರಿಂದ 12 ಪೆನ್ ಅದಾವ, ಒಂದು ಪೆನ್ನಿಗೆ 2 ರೂಪಾಯಿ ಆಯ್ತು, 12 ಪೆನ್ನಿಗೆ 24 ರೂಪಾಯಿ ಏನಾಯ್ತು ಅವನಿಗೆ ಲಾಭ ಆಯಿತು. ಓವರಾಲ್ ಲಾಭ ಎಷ್ಟಾಗೈತಿ? 24 ರೂಪಾಯಿ. ಲಾಸ್ ಐತಿ ಇದು ಇಲ್ಲ, 24% ಲಾಸ್ ಐತಿ. ಪರ್ಸೆಂಟೇಜ್ ಅದರಿಂದ ಇದೂ ಅಲ್ಲ, 24 ರೂಪಾಯಿ ಪ್ರಾಫಿಟ್ ಆಗೈತಿ. ನೆಕ್ಸ್ಟ್ ಕ್ವಶನ್ ಈಸಿ ಐತಿ. ಇದ್ರೊಳಗಂತೂ ಏನೂ ಇಲ್ಲ, ಡೈರೆಕ್ಟ್ 0 0 0 ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತಾವ. ಫೈನಲ್ ಎಲ್ಲ ಆ್ಯಡ್ ಮಾಡಿ ಡಿವೈಡ್ ಮಾಡಿದ ನಂತರ ಆಮೇಲೆ ಏರ್ ಸೇರಿ ಕಂಡುಹಿಡ್ಬಿಡು. ಪಾರ್ಟ್ನರ್ಶಿಪ್ ಬೇಸ್ಡ್ ಕ್ವಶನ್ ಐತಿ ಇದು. 40 ಸೆಕೆಂಡ್ಗಿಂತ ಜಾಸ್ತಿ ಟೈಮ್ ಕೊಡೋದಿಲ್ಲ. ಇನ್ನೊಂದು 10 ಸೆಕೆಂಡ್ ಉಳಿತು. ಲಾಸ್ಟ್ 10 ಸೆಕೆಂಡ್. ಓಕೆ, ಏನೈತೆ ಕ್ವಶನ? ಎ ಬಿ ಸಿ 3 ಜನ ಇನ್ವೆಸ್ಟ್ ಮಾಡ್ತಾರೆ. ರೊಕ್ಕ ಕ್ರಮವಾಗಿ ಇನ್ವೆಸ್ಟ್ ಮಾಡ್ತಾರೆ, ಹೂಡಿಕೆ ಮಾಡ್ತಾರೆ. 1 ವರ್ಷ ತನಕ ಹೂಡಿಕೆ ಮಾಡ್ತಾರೆ. 1 ವರ್ಷ ಆದ ನಂತರ ಅವ್ರು ಒಟ್ಟು ಲಾಭ ಕೊಟ್ಟನು. ಕೇಳೇನೇನು ಏದು ಪಾಲೆಷ್ಟು, ಈ ಲಾಭದೊಳಗೆ ಏದು ಪಾಲೆಷ್ಟು ಅಂತ ಕೇಳೋಣ. ಎ ಬಿ ಸಿ ಏನು ಇನ್ವೆಸ್ಟ್ ಮಾಡಿದ್ರು? ಎ ಬಿ ಸಿ 3 ಜನ ಇನ್ವೆಸ್ಟ್ ಮಾಡಿದ್ರು. 1 ವರ್ಷ ಇನ್ವೆಸ್ಟ್ ಮಾಡಿದ್ರು. 60K ಇನ್ವೆಸ್ಟ್ ಮಾಡ್ದ ಎ. 90K 90,000 ಇನ್ವೆಸ್ಟ್ ಮಾಡ್ದ. 120,000 120K ಇನ್ವೆಸ್ಟ್ ಮಾಡ್ದ. ಎಲ್ಲರೂ ಒಂದೇ ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರು. ಒಂದೇ ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಇದಕ್ಕೆ ರೇಷಿಯೋಗಳು ಬರ್ಕೊಂಡಿವಿ. ಇವು 0 0 ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತು. ಉಳಿತು ಎಷ್ಟು? 6 ಉಳಿತು, ಇಲ್ಲಿ 9 ಉಳಿತು, ಇಲ್ಲಿ 12 ಉಳಿತು. ಈ ಥರದ್ದು ಇನ್ನೂ ರೇಷಿಯೋ ಒಳಗೆ ಸಿಂಪ್ಲಿಫೈ ಮಾಡಿದ್ರೆ 3 2 3 3 3 4 2:3:4 ಬರುತ್ತೆ. ಇದಕ್ಕೆ 2x ಅನ್ಕೊಳ್ಳೋಣ, ಇದಕ್ಕೆ 3x ಅನ್ಕೊಳ್ಳೋಣ, ಇದಕ್ಕೆ 4x ಅನ್ಕೊಳ್ಳೋಣ. ಇವೆಲ್ಲದರ ಸಮ್ ಲಾಸ್ಟ್ ಪ್ರಾಫಿಟ್ ಇದು. ಎಲ್ಲ ಸಮ್ ಎದಕ್ಕೆ ಈಕ್ವಲ್ ಐತೆ? 54,000ಕ್ಕೆ ಈಕ್ವಲ್ ಐತಿ. ಎಲ್ಲ ಕೂಡಿಸೋರು ಎಷ್ಟಾಗದ? 4 3 ಕೂಡಿಸೋರು 7, 7 2 ಕೂಡಿಸೋರು 9. 9x = 54,000. ಆಮೇಲೆ ಎಕ್ಸ್ ಎಷ್ಟು ಬರ್ತೈತೆ? 9 ಅಂದರೆ 9 6 54. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 6,000. ಕೇಳೇನೇನು ಕ್ವಶನಲ್ಲಿ? ಏದು ಸೇರ್ ಕೇಳೋಣಲ್ಲ. ಏದು ಸೇರ್ ಎ ಅಂತಂದ್ರೆ ಏನಾದ್ರೆ 2 ಅದ. 2 ಅಂದ್ರೆ 2x. 1 ಯೂನಿಟ್ ವ್ಯಾಲ್ಯೂ 6,000, 2 ಯೂನಿಟ್ ವ್ಯಾಲ್ಯೂ 12,000. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. ಸಿಂಪಲ್ ಇಂಟ್ರೆಸ್ಟ್ ಬೇಸ್ಡ್ ಕ್ವಶನ್ ಐತೆ, ಏನೂ ಇಲ್ಲ ಈ ಕ್ವಶನಲ್ಲಿ. ಇಂಟ್ರೆಸ್ಟ್ ರೇಟ್ ಕೊಟ್ಟು ಸೇಮ್ ಟು ಸೇಮ್ ಕ್ವಶನ್ ಐತಾ ಇದು. ಇದರಲ್ಲಿ ಏನು ನಂಬರ್ಸ್ ಚೇಂಜ್ ಇಲ್ಲ. ಲಾಸ್ಟ್ ಇಯರ್ ಕೇಳಿರೋ ಕ್ವಶನ್ ಎಕ್ಸಾಕ್ಟ್ ಕ್ವಶನ್ ಇದು. ಫಸ್ಟಿಗೆ ತೋರಿಸಿ ನಾವು ಅನಾಲಿಸಿಸ್ ಮಾಡುವಾಗ. ಅಸಲು ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ ಕೇಳೋಣ. ಪ್ರಿನ್ಸಿಪಲ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್. ಇನ್ನೊಂದು ಲಾಸ್ಟ್ 15 ಸೆಕೆಂಡ್ಸ್. ಓಕೆ, ಏನೈತೆ ಕ್ವಶನ್? ಸಮ್ ಆಫ್ ಮನಿ ಲೆಂಟ್ ಆಟ್ ಅ ಸಿಂಪಲ್ ಇಂಟ್ರೆಸ್ಟ್. ಅಸಲು ಪಿ ಅನ್ಕೊಂಡಿವಿ. ಆ ಪಿ ಅಷ್ಟು ಅಮೌಂಟ್ ಏನು ಮಾಡೋಣ, ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಒಳಗೆ ಸರಳ ಬಡ್ಡಿ ಒಳಗೆ ಹಾಕ್ಯಾನ. ಅದಕ್ಕೆ ವರ್ಷಿಗೆ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ? ಬಡ್ಡಿ ದರ ಎಷ್ಟು? 12%. ರೇಟ್ ಆಫ್ ಇಂಟ್ರೆಸ್ಟ್ 12% ಐತಿ. ಕಾಲ ಎಷ್ಟೈತೆ? 5 ವರ್ಷ. ಟೈಮ್ ಪೀರಿಯಡ್ 5 ಇಯರ್. ಆಮೇಲೆ ಗಳಿಸಿದ ಒಟ್ಟು ಸರಳ ಬಡ್ಡಿ. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಗಳಿಸಿದ ನಾವು? 1560. ಕೇಳನೇನು? ಅಸಲು ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ. ಇದು ಮತ್ತು ಇದ್ರ ನಡುವಿನ ವ್ಯತ್ಯಾಸ. P - I = ಕ್ವಶನ್. ಇದು ಕೇಳ ಏನೂ ಇಲ್ಲೇ ಇದು 10th ಲೆವೆಲ್ ಕ್ವಶನ್ ಇದು. ನಮ್ಗೆ ಅವಾಗ ಬಂದಿತ್ತು ಅದು ಫಾರ್ಮುಲಾ ಏನೈತಿ? PTR/100 = ಸರಳ ಬಡ್ಡಿ. ಗಳಿಸಿದ ಒಟ್ಟು ಸರಳ ಬಡ್ಡಿ ಎಷ್ಟೈತೆ? ಒಂದು 1560. ಇದ್ರ ನಾವು ಮೊದಲು ಮೋಟೋಯನ್ನು ಪಿ ಕಂಡುಹಿಡಬೇಕು, ಅಸಲು ಕಂಡುಹಿಡಬೇಕು. ಅಸಲು ಕಂಡುಹಿಡಿದ ನಂತರ ಬಡ್ಡಿ ಅಂದ್ರೆ ಕೊಟ್ಟನ ಮೈನಸ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಟೈಮ್ ಎಷ್ಟೈತಿ? T 5 ವರ್ಷ.
ರೇಟ್ ಆಫ್ ಇಂಟ್ರೆಸ್ಟ್ 12% ಡಿವೈಡೆಡ್ ಬೈ 100 ಈಸ್ ಈಕ್ವಲ್ಸ್ ಟು ಎಷ್ಟು, ಸಾರಿ ಇದ್ಯಾಕಿಲ್ಲ ಬರ್ದೇನ, ಪಿ ದ ವ್ಯಾಲ್ಯೂ ಪಿನೇ ಐತಿ, ಇದು ಐದು ವ್ಯಾಲ್ಯೂ 1560 ಐತಿ, ಪಿ ದ ವ್ಯಾಲ್ಯೂ ಪಿನೇ ಬರ್ತೀವಿ ನಾವು, ಪಿ ದ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಈಸ್ ಈಕ್ವಲ್ಸ್ ಟು 1560, 12 60, ಪಿ ಇಂಟು 60 ಡಿವೈಡೆಡ್ ಬೈ 100 1010 ಹೋಯ್ತು, ಈಸ್ ಈಕ್ವಲ್ಸ್ ಟು 1560. 6 ಒಂದಲೇ 6 2 12 3 ಉಳಿತು, 6 6 36 250, ಸಾರಿ 260 ಇಂಟು ಇಲ್ಲಿ 10 ಉಳಿದ, ಅದು 10 ಈ ಕಡೆ ಬಂತು, ಅಸಲು ಎಷ್ಟಾಯಿತು 2600 ಆಯಿತು. ಇಷ್ಟು ಸ್ಪೀಡ್ ನಾ ಬೆಳೆಸೋದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೂ ಫಾಲೋ ಮಾಡಬೇಕು, ಇದು ನೋಡಿ ನೋಡಿ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಸ್ಲೋ ಆಗಿ ಬಿಡಿಸ್ಕೊಂಡು ಕುಂತ್ರೆ ಪ್ರಿಲಿಮ್ಸಲ್ಲಿ ಕ್ವಶನ್ ಅಟೆಂಪ್ಟ್ ಮಾಡೋದೇ ಆಗಂಗಿಲ್ಲ. ಅಸಲು ಎಷ್ಟು ಬಂತು 2600. 2600 ಒಳಗೆ ಇದು ಪಿ ಐತಿ ಪ್ರಿನ್ಸಿಪಲ್ ಒಳಗೆ ಮೈನಸ್ ಸರಳ ಬಡ್ಡಿ ಮೈನಸ್ ಮಾಡಬೇಕು ಅಂದ್ರೆ ಆನ್ಸರ್ ಬರ್ತಾ. ಸರಳ ಬಡ್ಡಿ ಎಷ್ಟೈತೆ 1560, 1560 ಮೈನಸ್ ಮಾಡಿದ್ವಿ. 00 ಒಳಗೆ 60 ಐತೆ ಅಂದ್ರೆ 40 ಉಳಿತು, ಲಾಸ್ಟ್ 40 ಇರೋದು ಒಂದೇ ಒಂದು ಆಪ್ಷನ್ ಐತೆ, ಆಪ್ಷನ್ ನಂಬರ್ ಎ. ಬೇಕಾದ್ರೆ ಮಾಡಿ ನೋಡ್ರಿ, 60 ಒಂದು ಕ್ಯಾರಿ ಆಯಿತು, 6 ಒಳಗೆ 6 ಐತೆ ಅಂದ್ರೆ 0, 2 ಒಳಗೆ 1 ಐತೆ 1, 10 40. ನೆಕ್ಸ್ಟ್ ಕ್ವಶನ್, ಇದು ಇನ್ನು 2, ಓಕೆ ಇನ್ನು 3 ಕ್ವಶನ್ ಅದಾವ, ಈಸಿ ಐತಿ ಇದು ಕ್ವಶನ್. 40 ಸೆಕೆಂಡ್ ಸೌಂಡ್. ಓಕೆ, ಏನಿತ್ತು ಕ್ವಶನ್? ಒಂದು ಮೊತ್ತದ ಹಣವನ್ನು ಎ ಬಿ ಸಿ 3 ಜನರ ನಡುವರ್ಕ ವಿಂಗಡಣೆ ಮಾಡಲಾಗೈತಿ. ಎ ಬಿ ಸಿ 3 ಜನರ ನಡುವರ್ಕ ಅಮೌಂಟ್ ಡಿವೈಡ್ ಮಾಡಾಗ ಎ ಇದು ಬಿ ಇದು ಸಿ, ಅಮೌಂಟ್ ಎಕ್ಸ್ ಐತಿ. ಈ ಅಮೌಂಟ್ ಏನು ಮಾಡೋದು 3 ಮಂದಿ ನಡುವೆ ಡಿವೈಡ್ ಮಾಡ್ಯಾರ. ಸಚ್ ದ್ಯಾಟ್ ಎ ಗೆಟ್ಸ್ 24%, ಇದು 25% ಮೋರ್ ದ್ಯಾನ್ ಬಿ. ಏನು ಮಾಡ್ತಾನೆ 25% ಜಾಸ್ತಿ ತಗೋತಾನೆ ಬಿಗಿಂತ. ಈ ಕಡೆ ಬಿ ಟು ಎ ಮಾಡೋಣ 25% ಜಾಸ್ತಿ. ಆ್ಯಂಡ್ ಬಿ ಗೆಟ್ಸ್ 20% ಲೆಸ್ ದ್ಯಾನ್ ಸಿ. ಸಿಗಿಂತ 20% ಲೆಸ್ ಏನೈತಿ ಬಿ ಸಿಗ್ತೈತಿ ಇವನಿಗಿಂತ ಇವನಿಗೆ. ಹಂಗಿದ್ಮೇಲೆ ಇಫ್ ದ ಟೋಟಲ್ ಸಮ್ ಈಸ್ 14,000, ಟೋಟಲ್ ಸಮ್ ಎಕ್ಸ್ ಇಸ್ ಇಕ್ವಲ್ ಟು 14,000. ಇವನಿಂದ ಇವನಿಗೆ ಏನಂದ್ರೆ ಇವನಿಗೆ 100 ರೂಪಾಯಿ ಅನ್ಕೊಳ್ಳೋಣ, ಸಿಗೆ 100 ರೂಪಾಯಿ ಸಿಕ್ಕವಂತ ಅನ್ಕೊಳ್ಳೋಣ. ಸಿಗೆ 100 ಸಿಕ್ಕಿವ ಅಂದ್ರೆ ಸಿದಿಂದಕ್ಕಿಂತ 20% ಕಡಿಮೆ ಬಿ ಸಿಗ್ತಾವೆ, ಸಿದಿಂದ 20% ಕಡಿಮೆ ಬಿ ಸಿಗ್ತಾವೆ. ಬಿಗೆ ಸಿಕ್ತು 80 ರೂಪಾಯಿ. ಈ ಬಿಗೆ ಸಿಕ್ಕಿರೋ ಅಮೌಂಟ್ಗಿಂತ 25% ಜಾಸ್ತಿ ಯಾರಿಗೆ ಸಿಗ್ತೈತಿ ಎ ಸಿಗ್ತೈತಿ. 25% ವ್ಯಾಲ್ಯೂ 1/4 ಇಂಟು ಬಿಗೆ ಸಿಕ್ಕಿರೋದು ಎಷ್ಟು 80, 4 ಒಂದೇ 4, ಇದು ಸಾರಿ 4 2 20 ರೂಪಾಯಿ ಹೆಚ್ಚಿಗೆ ಸಿಗ್ತದೆ ಯಾರಿಗೆ, ಸಾರಿ 20 ರೂಪಾಯಿ ಹೆಚ್ಚಿಗೆ ಬಿಗಿಂತ ಎಗೆ ಸಿಕ್ತು. ಎಗೆ ಎಷ್ಟು ಸಿಕ್ತು, ಎ ಸಿಕ್ಕಿರೋದು 80ರಲ್ಲಿ 20 ಕೊಡಿಸಿದ್ರೆ 100 ರೂಪಾಯಿ ಸಿಕ್ತು. ಎಲ್ಲ ರೇಷಿಯೋ ಒಳಗಿರೋದ್ರಿಂದ ಇವಕ್ಕೆ ಸಿಂಪ್ಲಿಫೈ ಮಾಡಿದ್ರೆ 25ಲೆ 24ಲೆ 25ಲೆ ಇದು ರೇಷಿಯೋ ಒಳಗದ. ಎಗೆ ಸಿಕ್ಕಿರೋದು 5 4, ಬಿಗೆ ಸಿಕ್ಕಿರೋದು 4, ಸಿಗೆ ಸಿಕ್ಕಿರೋದು 5 ಯೂನಿಟ್ಸಲ್ಲಿ. ಇದಕ್ಕೆ ನಾವು ಎಗೆ ಸಿಕ್ಕಿರೋದು 5x ಅನ್ಕೊಳ್ಳೋಣ, ಬಿಗೆ ಸಿಕ್ಕಿರೋದು 4x ಅನ್ಕೊಳ್ಳೋಣ, ಸಿಗೆ ಸಿಕ್ಕಿರೋದು 5x ಅನ್ಕೊಂಡ್ವಿ ಅಂದ್ರೆ ಇವೆಲ್ಲ ಸಿಕ್ಕಿರೋದು ಟೋಟಲ್ ಅಮೌಂಟ್ ಎಷ್ಟರೊಳಗೆ ಡಿವೈಡ್ ಮಾಡಿರೋದು 14,000 ಪ್ಲಸ್ ನೋಡ್ರಿ 5ರಲ್ಲಿ 5 ಕೊಡಿಸಿದ್ರೆ 10, 1 4, 14 ಎಕ್ಸ್ ಈಸ್ ಈಕ್ವಲ್ಸ್ 14,000 ಅಂದ್ರೆ ಎಕ್ಸ್ ಈಸ್ ಈಕ್ವಲ್ಸ್ ಎಷ್ಟು ಬರ್ತೈತಿ 1,000. ಕೇಳಿ ನನ್ನ ಕ್ವಶನಲ್ಲಿ ಫೈಂಡ್ ದ ಸಿ ಸೇರ್. ಸಿ ಎಷ್ಟೈತಿ 5 ಐತಿ. 1 ಯೂನಿಟ್ ವ್ಯಾಲ್ಯೂ 1000 ಅಂದ್ರೆ 5 ಯೂನಿಟ್ ವ್ಯಾಲ್ಯೂ 5,000 ಆಗ್ತೈತಿ. ಆಪ್ಷನ್ ಐತಿಲ್ಲ 5 ಯೂನಿಟ್ ವ್ಯಾಲ್ಯೂ 5,000, ಆಪ್ಷನ್ ನಂಬರ್ ಇ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಟ್ರೈನ್ ಬೇಸ್ಡ್ ಕ್ವಶನ್ ಐತಿ. ಇಲ್ಲಿ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಒಂದೇ, ಅದೇ ಫಾರ್ಮುಲಾನೇ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಅದೇ ಅಪ್ಲೈ. ಓಕೆ, ಏನಾಯ್ತು ಕ್ವಶನ್? ಟ್ರೈನ್ ಒಂದು ಸ್ಪೀಡ್ ಒಳಗೆ ಟ್ರಾವೆಲ್ ಮಾಡೋದು, ಸಾರಿ ಟ್ರೈನ್ 180 ಕಿಲೋಮೀಟ್ರ್ ಡಿಸ್ಟೆನ್ಸ್ ಕೊಟ್ಟಾನ. ಇನ್ನು 3 ಅವರ್, ಟೈಮ್ ಎಷ್ಟೈತಿ 3 ಅವರ್. ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಎಷ್ಟು ಬರ್ತೈತಿ ಡಿಸ್ಟೆನ್ಸ್ ಬೈ ಟೈಮ್ ಮಾಡಿದ್ವಿ ಅಂತ 3 6 18, 60 ಸ್ಪೀಡ್ ಒಳಗೆ ಹೊಂಟಾನ, 60 km/h KMPH. ಇಫ್ ಸ್ಪೀಡ್ ಈಸ್ ಇನ್ಕ್ರೀಸ್ ಬೈ 20 ಅಂದರೆ ಎಷ್ಟು ಏನಾಗುತ್ತೆ 60ರಲ್ಲಿ 2 ಕೊಡಿಸಿದ್ರೆ 80 kmph.
ಹೌ ಮಚ್ ಡಿಸ್ಟೆನ್ಸ್ ಹಿ ವಿಲ್ ಕವರ್ ಇನ್ 4 hours. ಡಿಸ್ಟೆನ್ಸ್ ಕೇಳೋಣ. ಡಿಸ್ಟೆನ್ಸ್ ಇಸ್ ಟು ಏನಾಗುತ್ತೆ, ಟಿ ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಏನೈತಿ 80, ಟೈಮ್ ಎಷ್ಟೈತಿ 4 ಅವರ್. ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತಾನೆ ಕ್ವಶನ್ ಮಾರ್ಕ್ ಐತಿ. ಡಿ ಇಸ್ ಇಕ್ವಲ್ ಟು 4×32 320 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾನೆ. ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್. ಇಲ್ಲ, ಈ ಕಡೆ ಇಲ್ಲ. ಈಗ ಲಾಸ್ಟ್ ಉಳಿದಿರೋದು ಒಂದು ಡಿ ಐ ಐತಿ, ಸಣ್ಣ ಡಿ ಐ ಐತಿ. ಅದಕ್ಕೆ ಟೈಮರ್ ಕರೆಕ್ಟ್ 30 ಸೆಕೆಂಡ್ಸ್ ಅಷ್ಟೇ. ಓಕೆ, ಸಣ್ಣ ಡಿ ಐತಿ, ಡೈರೆಕ್ಟ್ ವ್ಯಾಲ್ಯೂ ಆ್ಯಡ್ ಆಗ್ಯದ. ಡೈರೆಕ್ಷನ್ ಹೇಳ್ಬಿಡ್ತೇನೆ ಫಸ್ಟಿಗೆ. ಏನತ್ತಿ ಟೇಬಲ್ ಗ್ರಾಫ್ ಅದ. ಟೇಬಲ್ ಗ್ರಾಫ್ ಮೇಲೆ ಎ ಬಿ ಸಿ ಅಂತೇಳಿ 3 ಪರ್ಸನ್ ಅದರ. 3 ಪರ್ಸನ್ ಏನು ಮಾಡ್ತಾರೆ, 2017 ಹಿಡ್ಕೊಂಡು 2020 ಮಟ್ಟ ಮೊಬೈಲ್ ಮಾರ್ತಾರೆ. ಮೊಬೈಲ್ ಯಾರ್ಯಾರು ಎಷ್ಟೆಷ್ಟು ಮಾರ್ಯಾರ ಅಂತೇಳಿ ಈ ಕಡೆ ವ್ಯಾಲ್ಯೂ ಕೊಟ್ಟರೆ ಅಷ್ಟೇ. ಫಸ್ಟ್ ಕ್ವಶನ್. ಟೇಬಲ್ ಆ್ಯಡ್ ಐತಿ, ಬಿಡಿಸ್ರಿ. ಏನೂ ಇಲ್ಲ, ಅವರೇ ಅಡಿಷನಲ್ ಸಬ್ಸ್ಟ್ರಾಕ್ಷನ್ ಇದೇ ಥರದ್ದು ಸೇಮ್ ಟು ಸೇಮ್ ಹಿಂಗೆ ಬಂದಿರೋದು. ಇವು ವ್ಯಾಲ್ಯೂ ಏನಿದಾವಲ್ಲ ಇವು ಚೇಂಜಸ್ ಆಗಿದಾವೆ ಅಷ್ಟೇ. ಈ ಕಡೆ ಇಯರ್, ಈ ಕಡೆ ಪರ್ಸನ್, ಆಮೇಲೆ ಮಾರಿರೋದು ಮೊಬೈಲ್ ಇರೋದು ಸೆಕೆಂಡ್ ಶಿಫ್ಟಲ್ಲಿ ಬಂದಿರೋದು. ಆಮೇಲೆ ಕ್ವಶನ್ ಕೂಡ ಇದೇ ರೀತಿ ಇದ್ದೇ ಇದ್ದು. ಒಂದು ಡಿ ಐ ಒಂದು ಸ್ವಲ್ಪ ಲೆಂತ್ ಇತ್ತು, ಅದು ಫಸ್ಟಿಗೆ ಮಾಡಿಸಿದ್ದಾನೆ ಡಿ ಐ. ಇದು ಎರಡನೇ ಡಿ ಐ ಈಸಿ. ಫಸ್ಟ್ ಪೇಪರಲ್ಲಿ ಏನು ಬಂದಿತ್ತು, ಒಂದು ಲೈನ್ ಗ್ರಾಫ್ ಬಂದಿತ್ತು, ಒಂದು ಟೇಬಲ್ ಡಿ ಐ ಬಂದಿತ್ತು. ಸೆಕೆಂಡ್ ಪೇಪರಲ್ಲಿ ಏನು ಬಂದೈತಿ, ಒಂದು ಬಾರ್ ಗ್ರಾಫ್ ಬಂದೈತಿ, ಒಂದು ಟೇಬಲ್ ಡಿ ಐ ಬಂದೈತಿ. ಥರ್ಡ್ ಡಿ ಐ ಇದು ನಿಮ್ಮ ಥರ್ಡ್ ಶಿಫ್ಟ್ ಒಳಗೆ ಅದು ಅಲ್ಲಿ ಕೂಡ ಹಿಂಗೆ ಒಂದು ಬಾರ್ ಗ್ರಾಫ್, ಒಂದು ಟೇಬಲ್ ಬಂದೈತಿ. ಅದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಂತಂದ್ರೆ ಅದರಲ್ಲಿ ಹೇಳಿರ್ತೇನೆ. ಓಕೆ, ಏನೈತಿ, what is the difference between the total mobile sold by A and C on 2017? 2017 A and C ಇದ್ರದ್ದು ಡಿಫ್ರೆನ್ಸ್ 2020 ಒಳಗೆ ಎ ಮತ್ತು ಸಿ ನಡುವರೆಗಿನ ಡಿಫ್ರೆನ್ಸ್ ಕೇಳೋಣ. 2017 ಒಳಗೆ ಎ ಎಷ್ಟೈತಿ 320, ಸಿ ಎಷ್ಟದ 250. 320 ಪ್ಲಸ್ 250 ಮೈನಸ್ ಆಫ್ 2020 ಒಳಗೆ 500 360. 500 ಐತಿ ಪ್ಲಸ್ 360 ಐತಿ. ದೊಡ್ಡದು ಇದು ಇರೋದ್ರಿಂದ ಇದ್ರಾಗ ಇದು ಮೈನಸ್ ಮಾಡ್ಬೇಕು ಅಷ್ಟೇ. ಈಗ ನಾ ಇದು ಹಿಂಗೆ ಮಾಡೀನಿ, ಇದ್ರೊಳಗೆ ಇದು ಮೈನಸ್ ಮಾಡೋಣ. 500 ಪ್ಲಸ್ 360 860 ಆಗುತ್ತೆ. ಮೈನಸ್ ಇದು 250 ಒಳಗೆ 320 ಮಾಡಿದ್ರೆ ಇವೆರಡು ಸೇರಿಸಿದ್ರೆ 500 570 ಆಯಿತು. 570 60 70 ಆಯ್ತು ಅಂದ್ರೆ ಲಾಸ್ಟಿಗೆ 90 ಇರೋದು ಒಂದು ಆಪ್ಷನ್ ಅದ, ಆಪ್ಷನ್ ನಂಬರ್ ಡಿ. ಬೇಕಾದ್ರೆ ಮಾಡಿ ನೋಡ್ರಿ. 8ರೊಳಗೆ 5 ಹೋಯ್ತು ಅಂದ್ರೆ 3 ಉಳಿತು. ಆಲ್ರೆಡಿ ಇದ್ರೊಳಗೆ ಒಂದು ಎಕ್ಸ್ಟ್ರಾ ತೊಗೊಂಡಿದ್ವಿ, 1 ಹೋಯ್ತು ಅಂದ್ರೆ 2 290. ನೆಕ್ಸ್ಟ್ ಕ್ವಶನ್. ಇದೊಂದು ಹಿಂಗೆ ಕಾಡ್ತೈತಿ ಈಗ. ಓಕೆ, ನೆಕ್ಸ್ಟ್ ಕ್ವಶನ್. ಎವರೇಜ್ ಐತಿ, ಜಸ್ಟ್ 30 ಸೆಕೆಂಡ್ ಅಷ್ಟೇ ಇರ್ತದೆ. ಓಕೆ, ಏನೈತಿ, ವಾಟ್ ಈಸ್ ದ ಅವರೇಜ್ ನಂಬರ್ ಆಫ್ ಮೊಬೈಲ್ ಫೋನ್ ಸೋಲ್ಡ್ ಬೈ ಸಿ ಫ್ರಾಮ್ ಅಂದರೆ 2017ರಿಂದ ಇಲ್ಲಿ ತನಕ 2020ರವರೆಗೆ. ಸಿ ಇಲ್ಲಿ ಹಿಡ್ಕೊಂಡು ಇಲ್ಲಿ ಮಟ್ಟ ಎಷ್ಟು ಮೊಬೈಲ್ ಸೆಲ್ ಮಾಡ್ಯಾನಲ್ಲ ಅದ್ರ ಅವರೇಜ್ ಕೇಳೋಣ. ಮೊದಲು ಪ್ಲಸ್ ಮಾಡಿ ನೋಡೋಣ. ಪ್ಲಸ್ ಏನೈತಿ 2 4 4 3 ಕೂಡಿಸಿದ್ರೆ 7 7 3 ಕೂಡಿಸಿದ್ರೆ 1000 ಆಯಿತು. ಮುಂದಿನ ಚಿಲ್ಲರ್ ಮೊದಲು ಆಮೇಲೆ ಕೂಡಿಸೋಣ. 50 ಒಂದು 80 130 130 60 ಕೂಡಿಸಿದ್ರೆ 190 ಆಯಿತು. ಟೋಟಲ್ ಎಷ್ಟಿತ್ತು 1190. ಇದ್ರ ಅವರೇಜ್ 4 ವರ್ಷ ಡಿವೈಡೆಡ್ ಬೈ 4. 4 2 8 3 ಉಳಿತು. 4 36 6 ಹೋಯ್ತು, 3 ಉಳಿತು. 34 28 297.45 5 ಬರ್ತೈತಿ. ಇಲ್ಲಿ ಅಪ್ರಾಕ್ಸ್ ಇರಬೇಕಾಗಿತ್ತು. ನಾ ಅಪ್ರಾಕ್ಸ್ ಬರೀ ಹಾಕೋದು ನೆನಪಾರ್ತು. ಅಪ್ರಾಕ್ಸ್ ಆಗಿ ಎಷ್ಟಿಗೆ 297.5 ಈಕ್ವಲ್ ಎಷ್ಟಕ್ಕೈತೆ, ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. ಇನ್ ಲಾಸ್ಟ್ 2 ಕ್ವಶನ್ ಅದು. ಓಕೆ, ಬಿಡಿ ಸರ್, ಇದೇನು ಈಸಿ ಐತಿ. 2019ರಿಂದ 19ರೊಳಗೆ ಬಿ ಮತ್ತು ಎ ಕಂಪ್ಯಾರಿಸನ್ ಮಾಡೋಣ. ಇಲ್ಲಿ ಫ್ರಾಕ್ಷನ್ ಇನ್ವಾಲ್ವ್ ಆಗೈತೆ. ಓಕೆ, ಏನೈತಿ 2019ರೊಳಗೆ ಮೊಬೈಲ್ ಸೋಲ್ಡ್ ಬೈ ಬಿ ಈಸ್ ವಾಟ್ ಪರ್ಸೆಂಟ್ ಆಫ್ ದ ಮೊಬೈಲ್ ಸೋಲ್ಡ್ ಬೈ ಎ. 2019ರೊಳಗೆ ಬಿ ಎಷ್ಟು ಸೆಲ್ ಮಾಡ್ಯಾನ 350 ಬಿ ಸೆಲ್ ಮಾಡಿರೋದು. ಆಮೇಲೆ ಎ ಸೆಲ್ ಮಾಡಿರೋದು ಎಷ್ಟೈತಿ, ಎ ಸೆಲ್ ಮಾಡಿರೋದು 450.
ಇವೆರಡರದ್ದು ಏನು ನೋಡೋಣ, ಪರ್ಸೆಂಟೇಜ್ ಒಳಗೆ ಕೇಳೋಣ. ಪರ್ಸೆಂಟೇಜ್ ಅಂದರೆ ಇಂಟು 100 ಮಾಡ್ತೀವಿ. ಇದೆಷ್ಟಾಗುತ್ತೆ, 7 ಸಾರಿ 7 30 50 ಬಂತು, 50 ಬಂತು. 7 ಬೇಡ, 150 0 0 ಹೋಯ್ತು. 5 7 5 9 7/9 ಇಂಟು 100 ಬಂತು. 1/9 ಫ್ರಾಕ್ಷನ್ ವ್ಯಾಲ್ಯೂ 11.11%. 7/9 ಮಾಡಿದ್ರೆ ಇಂಟು 7 ಮಾಡೋದು, 77.77%. ಫ್ರಾಕ್ಷನ್ ಇನ್ವಾಲ್ವ್ ಇರ್ತಂದ್ರೆ ಇದು ಮಾಡ್ಕೊಂಡು ಕೂಡ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್. ಈಸಿ ಐತಿ ಇದ್ರಾಗಂತೂ. ಬರೀ ಅದು ಎರಡರದ್ದು ವ್ಯಾಲ್ಯೂ ತಂದಿಡೋದು, ರೇಷ ತಗೊಳ್ಳೋದು, ಮುಗೀತು. ಹಿಂಗೆ ಬಂದಿರ್ತೈತಿ. ಅಲ್ಲಿ ಟೈಮರ್ದು ಒಂದು ಒತ್ತಡ ಇರ್ತೈತಲ್ಲ, ಜಸ್ಟ್ ಇಲ್ಲಿ ಓಡ್ತಿರ್ತೈತಿ ಮ್ಯಾಲೆ ಟೈಮ್. 20 ಸೆಕೆಂಡ್, ಇದು ಸಾರಿ 20 ನಿಮಿಷದಿಂದ ಕಡಿಮೆ ಹಾಕೋದು ಬರ್ತಿರ್ತೈತಿ. ಈ ಟೈಮರ್ದು ಒಂದು ಅಂಜಿಕೆ ಅಂತ ನೀವೇನು ಮಾಡ್ತೀರಿ, ಕ್ವಶನ್ಸ್ಗಳು ರಾಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಎಕ್ಸಾಮ್ ಪೇಪರಲ್ಲಿ. ಈ ಥರದ ಕ್ವಶನ್ಸ್ಗಳೇ ಬರೋದು. ಇಲ್ಲಿ ಈಸಿ ಅನ್ನಿಸ್ತದೆ ನಿಮ್ಗೆ, ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಕೂತಾಗ ಸ್ವಲ್ಪ ಇವೇ ಮಿಸ್ಟೇಕ್ ಮಾಡೋದು. ರೇಷಿಯೋ ಆಫ್ ದ ಮೊಬೈಲ್ ಸೋಲ್ಡ್ ಬೈ ಎ ಇನ್ 2020. ಎ ಇನ್ 2020 ಎ ಎಷ್ಟದ 500 ಈಸ್ ಟು ಸಿ ಇನ್ 2080. ಸಿ ಎಷ್ಟೈತಿ, ಸಿ 2080 ಒಳಗೆ 18 ಒಳಗೆ 280. 1010 ಹೋಯ್ತು, 50 28 ಉಳಿಯಿತು. ಇದರಲ್ಲಿ ಎರಡರಲ್ಲೇ ಮಾಡಿದೆ ಅಂದ್ರೆ 25 41 ಬಂತು. ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ಓಕೆ, ಲಾಸ್ಟ್ ಕ್ವಶನ್. ಇದು ಬಿಡಿಸಿ ನೀವು ಇದರ ಆನ್ಸರ್ ಕಮೆಂಟ್ ಒಳಗೆ ಹಾಕ್ಬಿಟ್ರಿ. ಇದು ನಾನಂತೂ ಬಿಡ್ಸಕ್ಕೆ ಹೋಗಂಗಿಲ್ಲ, ಟೈಮರ್ ಕೊಡ್ತೇನೆ. ಆದ್ರೆ ಇದ್ರದ್ದು ಆನ್ಸರ್ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಲಾಸ್ಟ್ ಕ್ವಶನ್. ಓಕೆ, ಇದರ ಆನ್ಸರ್ ಕಮೆಂಟ್ ಮಾಡಿರಿ. ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಸೆಷನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಇದು ಶೇರ್ ಮಾಡ್ಕೊಳ್ಳಿ. ಆಮೇಲೆ ಏನೇ ಡೌಟ್ ಇದ್ದರೂ ಈ ವಿಡಿಯೋದ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ನಾನು ಅದನ್ನು ಓದಿ ಯಾವುದೇ ವಿಡಿಯೋ ಇರಲಿ, ಯಾವುದೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿದ್ರು ನಾನು ಓದ್ತೀನಿ. ಆ ಕಮೆಂಟ್ ಏನಾದ್ರೆ ಭಾರಿ ಇಂಪಾರ್ಟೆಂಟ್ ಅನಿಸಿದ್ರೆ ಅದರ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಇನ್ನೊಂದು ಥರ್ಡ್ ಶಿಫ್ಟಿಂದ ಮಾಡೋಣ. ಥರ್ಡ್ ಶಿಫ್ಟಿಂದ ಆದ ನಂತರ ಒಂದು ಫ್ರ್ಯಾಕ್ಷನ್ ಮತ್ತು ಪರ್ಸೆಂಟೇಜ್ ಕನ್ವರ್ಷನ್ ಒಂದು ವಿಡಿಯೋ ಮಾಡೋಣ. ಅದಾದ ನಂತರ ರೀಸನಿಂಗ್ದು ಒಂದು ಪೇಪರ್ ಮಾಡೋಣ. ರೀಸನಿಂಗ್ದು ಪೇಪರ್ 1, ಪೇಪರ್ 2, ಆಮೇಲೆ ಪೇಪರ್ 3. ಇದೇ ಶಿಫ್ಟ್ಗಳಲ್ಲಿ ಅಂದರೆ ಆಗಸ್ಟ್ 10 ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಆಮೇಲೆ ಥರ್ಡ್ ಶಿಫ್ಟ್ ರೀಸನಿಂಗ್ ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಲಾಗುತ್ತೆ ಇದೇ ಚಾನಲಲ್ಲಿ. ಅವು ಮುಗಿಸೋಣ, ಆದಷ್ಟು ಬೇಗ ಅವನು ಮುಗಿಸೋಣ. ನಿಮ್ಮ RRB ಎಕ್ಸಾಮ್ಗಿಂತ ಮೊದಲು, RRB IBPS ಎಕ್ಸಾಮ್ಗಿಂತ ಮೊದಲು ಮುಗಿಸೋಣ. ಈ ಎಲ್ಲ ಕ್ವಶನ್ಗಳು ನಿಮ್ಗೆ IBPS ಎಕ್ಸಾಮಲ್ಲೂ ಹೆಲ್ಪ್ ಆಗುತ್ತೆ. ಬಟ್ ಕ್ಲರ್ಕ್ ಲೆವೆಲ್ ಯಾವುದೇ ಎಕ್ಸಾಮ್ ಇರಲಿ, ನಿಮ್ಗೆ ಅದು ಈ ಪ್ರತಿಯೊಂದು ಕ್ವಶನ್ಗಳು ಹೆಲ್ಪ್ ಆಗ್ತವೆ. ಓಕೆ, ಥ್ಯಾಂಕ್ ಯು.